ನಿನ್ನೆ ಕ್ಲಾಸ್ ನಾನು ಏನು ಹೋಮ್ವರ್ಕ್ ಕೊಟ್ಟಿದ್ನಿ? ಸಮಾನ ಭಿನ್ನ ರಾಶಿಗಳು ಮಾಡೋದು. ಮತ್ತೇನು ಕೊಟ್ಟಿದ್ನಿ? ರೆಕಾರ್ಡಿಂಗ್ ಭಿನ್ನ ರಾಶಿಗಳ ಚಿತ್ರ ತೆಗೆಯೋದ್ರಿ ಕೊಟ್ಟಿದ್ನಿ. ಓಕೆ, ಸ್ಟಾರ್ಟ್ ಮಾಡೋ. ಓಕೆ. ಸೊ ಸ್ಕ್ರೀನ್ ಕಾಣಿಸ್ತಿಲ್ಲ ಈಗ? ನೀವೇನು ಹೋಮ್ವರ್ಕ್ ಮಾಡಿದಿರಲ್ಲ, ಈಗ ಚೆಕ್ ಮಾಡ್ಕೊಳ್ರಿ. ಈಗ ಸೊ ಸಮಾನ ಭಿನ್ನ ರಾಶಿಗಳನ್ನ ಹೆಂಗ್ ಪಡಿಬಹುದು ನಾವು? ಸಮಾನ ಭಿನ್ನ ರಾಶಿಗಳು ಅಂತಂದ್ರ ಅದ್ರ ಬೆಲೆ ಸೇಮ್ ಆಗಿರ್ತೈತಿ ಅದ್ರ ಬೆಲೆ ಬೇರೆ ಏನೂ ಅಲ್ಲ. ಸೊ ಹಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಾ ಹೇಳಿದ್ನಿ, ಎಷ್ಟು ಹೋಳುಗಳ ಪಟ್ಟನ ಹೋಳುಗಳ ಪಟ್ಟನ ಎಷ್ಟು ಹೆಚ್ಚು ಮಾಡಿರ್ತೇನೆ, ಹೋಳುಗಳ ಪಟ್ಟನ ಎಷ್ಟು ಹೆಚ್ಚು ಮಾಡಿರ್ತೇನೆ ಅಥವಾ ಎಷ್ಟು ಕಡಿಮೆ ಮಾಡಿರ್ತೇನೆ, ಅಂಶಗಳ ಪಟ್ಟನ್ನು ಅಷ್ಟು ಹೆಚ್ಚು ಮಾಡ್ಬೇಕು ಅಥವಾ ಅಷ್ಟು ಕಡಿಮೆ ಮಾಡ್ಬೇಕು. ಈಗ ನೀವು ಒಂದು ರೊಟ್ಟಾಗಿ ಎಷ್ಟು ಹೋಳುಗಳನ್ನ ಮಾಡಿದಿರಲ್ಲ, ಅದನ್ನು ದುಪ್ಪಟ್ಟು ಮಾಡ್ರಿ. ಅಂದ್ರೆ ನೀವು ತಗೊಳ್ಳೋದನ್ನ ಏನ್ ಮಾಡ್ಬೇಕು? ದುಪ್ಪಟ್ಟು ಮಾಡ್ಬೇಕು. ನೀವು ರೊಟ್ಟಾಗಿ ಎಷ್ಟು ಮ್ಯೂಟ್ ಮಾಡಿಡ್ರಿ, ಕೆಲವೊಬ್ರು ಅನ್ಮ್ಯೂಟ್ ಮಾಡಿಟ್ರಿ, ಉಳಿದವ್ರಿಗೆಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗ್ತದೆ ಅದರಿಂದ. ಸೊ ಈ ಡಿಸಿಪ್ಲಿನ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಈಗಲೇ ಶಿಸ್ತನ್ನ ಮ್ಯೂಟ್ ಮಾಡಿ ಇಟ್ಕೊಳ್ಳೋದು, ನೀವೇ ನೋಡ್ಕೊಳ್ಳೋದು ನನ್ ಮ್ಯೂಟ್ ಐತೋ ಇಲ್ಲೋ. ನಾಳೆ ನೀವೆಲ್ಲರೂ ಆಫೀಸರ್ಸ್ ಆದಾಗೂ ಸಹಿತ ಮೀಟಿಂಗ್ ಅದು ಹೋಗಿರ್ತಾರಲ್ಲ, ನಾವೆಲ್ಲ ಹಂಗ ಮೀಟಿಂಗ್ ಒಳಗದು ಇದ್ದಾಗ ಇಮಿಡಿಯೇಟ್ಲಿ ನೋಡ್ಕೋಬೇಕು. ಇದ್ರೆ ನಮ್ಮಿಂದ ಎಲ್ಲ ಮೀಟಿಂಗ್ ಒಳಗೆ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ, ಅವ್ರು ಯಾರಾದ್ರೂ ಹೇಳ್ಬಿಟ್ರೆ ಏನಾಗ್ಬಿಡ್ತದೆ, ಎಲ್ರದ್ದು ಇನ್ಸರ್ಟ್ ಆಗ್ಬಿಡ್ತದೆ. ಹೌದು ಆ ಥರ. ಸೊ ಅದಕ್ಕೆ ನೀವು ನೀವೇ ನೋಡ್ಕೋಬೇಕು ಮ್ಯೂಟ್ ಆಗಿತ್ತೋ ಇಲ್ಲ ಅಂತ. ಓಕೆ. ಸೊ ಈಗ ಎಷ್ಟು ತುಕಡಿಗಳು, ಮತ್ತೆ ಯಾರು ಇನ್ನೂ ಸೌಂಡ್ ಕೇಳಾಗ್ತೈತೆ ಯಾರ್ದೋ ಒಬ್ಬರದು. ಓಕೆ. ತುಕಡಿಗಳು ಎಷ್ಟು ಡಬಲ್ ನಾವು ಮಾಡಿದ್ವಿ ಅಂತಂದ್ರೆ ತಗೊಳ್ಳೋದನ್ನು ಡಬಲ್ ಮಾಡಬೇಕು. ತುಕಡಿಗಳ ಸಂಖ್ಯೆಯನ್ನು 10 ಪಟ್ಟು ಮಾಡಿದ್ರೆ ತಗೊಳ್ಳೋದು 10 ಪಟ್ಟು ಮಾಡಬೇಕು. ಸೊ ಇದರ ಅರ್ಥ ಏನು? ಇದನ್ನ ನಾವು ಹೆಂಗ್ ಹೇಳ್ತೀವಿ? ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ಹೇಳಿದೆ. ಸೊ ಇದೆಲ್ಲ ನೀವು ಮಾಡಿರ್ತೀರಿ. ಜಸ್ಟ್ ನಾ ಇಲ್ಲಿ ಬರಿತೀನಿ, ನೀವೇ ಚೆಕ್ ಮಾಡ್ಕೊಳ್ರಿ. ಇದೇನು ಭಾಳ ಈಸಿ ಐತಿ ನಿಮ್ಗೆ. ಇಲ್ಲಿ ನಾನು ಅಂಶವನ್ನು ಸಪೋಸ್ ನಾನು ಡಬಲ್ ಮಾಡಿಬಿಟ್ನಿ ಅಂತಂದ್ರೆ ಛೇದವನ್ನು ಏನ್ ಮಾಡ್ತೇನೆ? ಇಲ್ಲಿ ಡಬಲ್ ಮಾಡ್ತೇನೆ ನೋಡಿ. ಸೊ 8 ಭಾಗ ಮಾಡಿ 2 ಭಾಗ ತಗೊಳ್ಳೋದಂದ್ರು ಒಂದ, 4 ಭಾಗ ಮಾಡಿ 1 ಭಾಗ ತಗೊಳ್ಳೋದಂದ್ರು ಒಂದ. ಅದೇ ರೀತಿ ಈ ಒರಿಜಿನಲ್ ಭಿನ್ನ ರಾಶಿ ನೋಡ್ರಿ, ಇಲ್ಲಿಂದ ನಾನು ಏನ್ ಮಾಡ್ತೀನಿ? 3ರಲ್ಲಿ ಗುಣಿಸ್ತೀನಿ. ಅಂಶಕ್ಕೆ 3 ಆಯ್ತು, ಛೇದಕ್ಕೆ 3ರಲ್ಲಿ ಗುಣಿಸಿದ್ರೆ 12 ಆಯ್ತು. ಇದು ಸೇಮ್. ಹಂಗ ಒರಿಜಿನಲ್ ಭಿನ್ನ ರಾಶಿನ ತಗೊಂಡು 1/4 ಅದೇನ್ ಮಾಡೋಣ? ಈಗ 4ರಲ್ಲಿ ಗುಣಿಸಿದ್ನಿ ಅಂತಂದ್ರೆ ಇದು 16 ಅಂಶ. ಹಿಂಗ ನಾನು ಇನ್ಫಿನೈಟ್ಲಿ ಮೆನಿ, ಅನಂತವಾಗಿ ಅಪರಿಮಿತವಾಗಿ ನಾವು ಸಮಾನ ಭಿನ್ನ ರಾಶಿಗಳನ್ನ ರಚಿಸಬಹುದು. ಇನ್ನ ರಿವರ್ಸ್ ಹೋಗ್ಬೋದು ನೋಡ್ರಿ. ಇಲ್ಲಿಂದ ಹಿಡಿದು ನಾವೆಲ್ಲಿ ಹೋಗ್ಬೋದು? ಇಲ್ಲಿ ಯಾವ್ದೋ ಒಂದು ಸಮಾನ ಭಿನ್ನ ರಾಶಿಗೆ ಹೋಗ್ಬೋದು. ಹೆಂಗ್ ಹೋಗ್ಬೋದು? ಈಗ 4ಕ್ಕೆ ನಾನು ಏನ್ ಮಾಡ್ತೀನಿ? 4ಕ್ಕೆ ಏನ್ ಮಾಡ್ತೇನಿ? 2ರಲ್ಲಿ ಭಾಗಿಸ್ತೇನೆ. ಅದೇ ರೀತಿ ಛೇದಕ್ಕನ್ನು ಸಹಿತ ನಾ ಏನ್ ಮಾಡ್ತೀನಿ? 2ರಲ್ಲಿ ಭಾಗಿಸ್ತೇನೆ. ಅವಾಗ ನನಗೆ ವಾಪಸ್ ಏನ್ ಸಿಕ್ತು? 2/8 ಸಿಕ್ತು ನೋಡ್ರಿ. 2/8 ಸಿಕ್ತು. ಸೊ ಈ ತರ ನಾನು ಭಿನ್ನ ರಾಶಿಗಳನ್ನು ಪಡಿಬಹುದು. ಹಂಗ 1/3 ಏನ್ ಮಾಡ್ಕೋಬಹುದು? ನಾನು 2/6 ಮಾಡ್ಕೋಬಹುದು, ಅಥವಾ 3/9 ಮಾಡ್ಕೋಬಹುದು. ಈ ತರ ನಾನು ಮಾಡ್ಕೊಂತ ಹೋಗ್ಬೋದು. ಅದನ್ನ ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸೋದು ಅಥವಾ ಭಾಗಿಸೋದ್ರಿಂದ ನಮ್ಗೇನ್ ಸಿಗ್ತಾವ? ಭಿನ್ನ ರಾಶಿಗಳು. ಅವು ಅದ್ರ ಬೆಲೆಗಳು ಬೇರೆ ಆಗಿರುವುದಿಲ್ಲ, ಅದ್ರ ಬೆಲೆ ಒಂದೇ. ಅದ್ರ ಬೆಲೆ ಒಂದೇ. ಓಕೆ. ಇನ್ನು ಯಾರ್ದು ಸೌಂಡ್ ಬರಾಕತ್ತೈತಿ? ಓಕೆ. ಓಕೆ. ಸೊ 2/3 ಐತಿ ನೋಡ್ರಿ. ಈಗ 2/3 ಇದ್ದಾಗ ನಾನು ಏನ್ ಮಾಡ್ಕೋಬಹುದು? ಇದನ್ನ ಸೊ ಇದನ್ನು ಸಹಿತ 2ರಲ್ಲೇ ಗುಣಿಸಿದ್ನಿ ಅಂತಂದ್ರೆ ಯಾರ್ದೋ ಮೋಸ್ಟ್ಲಿ ಅನ್ಮ್ಯೂಟ್ ಆಗೋಲ್ತ ಅನಿಸ್ತೈತಿ. ಅವರು ನೀವು ಹೊರಗಡೆ ಹೋಗಿ ಬರ್ಬೇಕು ಅನಿಸ್ತೈತಿ. ನಾನು ಮ್ಯೂಟ್ ಆಲ್ ಮಾಡಿದ್ರು ಮತ್ತೆ ಅದು ಆಗೋಲ್ತು. ಒಮ್ಮೊಮ್ಮೆ ಸಲ ಈ ತರ ಮೈಕ್ ಆಗ್ತೈತದ, ಅನ್ಮ್ಯೂಟ್ ಆಗೋದೇ ಇಲ್ಲ. ಲಕ್ಷ್ಮಿ ಹಿರೇಮಠ್. ಓಕೆ, ಗುಡ್. ಓಕೆ. ಆಮೇಲೆ ನಾವು ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ನಾವು ಅನ್ಮ್ಯೂಟ್ ಮಾಡೋಂತೆ. ಈ ಸತಿ ಕ್ಲಾಸ್ ಇರುವಾಗ ಅಂದ್ರೆ ಫಾಸ್ಟ್ ಹೋಗ್ತೈತೆ ಅವಾಗ ಸ್ವಲ್ಪ ಕ್ಲಾಸ್. ಓಕೆ. ಯಾಕಂದ್ರೆ ಇದನ್ನೆಲ್ಲ ನಾನು ಪ್ಯಾಚ್ ಅಪ್ ಮುಗಿಸ್ಕೊಂಡು ಆಮೇಲೆ ನಿಮ್ 9th ಹೋಗ್ಬೇಕಲ್ಲ ಇನ್ನು. ಓಕೆ. ಡೌಟ್ ಇದ್ರೆ ಮಾತ್ರ ನೀವು ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಓಕೆ. ಇಲ್ಲಿ ಏನಾದ್ರೂ ನಿಮಗೆ ಸಂಶಯ ಇತ್ತು, ನಾನು ಹೇಳ್ಬೇಕಾದ್ರೆ ನಿಮ್ಗೆ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಅನ್ಮ್ಯೂಟ್ ಮಾಡಿ ಕೇಳ್ಬೇಕು ನೀವು. ಓಕೆ. ಮತ್ತೆ ಹಂಗಂತ ಮ್ಯೂಟ್ ಮಾಡ್ಕೊಂಡು ಕೂತ್ಬಿಟ್ಟೆ ಮತ್ತೆ ಸರ್ ನೀವು ಲಾಸ್ಟ್ 1 ತಾಸಿನಿಂದ ಏನು ಹೇಳಿದ್ರಲ್ಲ ಏನೂ ತಿಳಿಲ್ಲ ಅಂತ ಆಮೇಲೆ ಹೇಳ್ಬೇಡ್ರಿ ನನಗೆ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಇಮಿಡಿಯೇಟ್ಲಿ ಅನ್ಮ್ಯೂಟ್ ಮಾಡಿ ಹೇಳ್ಬೇಕು ನನಗೆ. ನಾನು ಈ ಕಡೆ ಬೇರೆ ಸ್ಕ್ರೀನ್ ಆಗಿರ್ತೇನೆ, ಸ್ಕ್ರೀನ್ ಶೇರ್ ಮಾಡ್ತಿರ್ತೇನಲ್ಲ ಅಲ್ಲಿ ಇರ್ತೇನೆ, ನನ್ಗೆ ಗೊತ್ತಾಗೋದಿಲ್ಲ ನೀವು ಕೈ ಎತ್ತಿದ್ದು ಒಂದೊಂದ್ಸಲಿ. ಸೊ ಯಾರು ಕೈ ಎತ್ತರೇನು? ಕೈ ಯಾರು ಎತ್ತೇರಿ? ಓಕೆ. ಸೃಷ್ಟಿ ತೇಲಿ ಮತ್ತು ಸಿದ್ಧಾರ್ಥ್
ಏನೋ ಡೌಟ್ ಇತ್ತು ನಿಮಗ? ಸಿದ್ಧಾರ್ಥ್ ಪಾಟೀಲ್ ಇಲ್ಲ. ಓಕೆ. ಸೊ ಈಗ 2/3 ನೋಡ್ತೀನಿ. ಈಗ ಏನ್ ಮಾಡ್ತೇನೆ ನಾನು? ಅಂಶಕ್ಕನ್ನು ಇಲ್ಲಿ 2 ಗುಣಿಸ್ತೀನಿ, 4/6. ಓಕೆ. ಆಮೇಲೆ 3 ಗುಣಿಸಿದ್ರೆ ಎಷ್ಟಾಯ್ತು? 6/9. 4 ಗುಣಿಸಿದ್ರೆ 8/12. ಇವೆಲ್ಲ ಸಮಾನ ರಾಶಿಗಳು. 3/4 ಅಂದ್ರೆ ಎಷ್ಟಿದು? ಬೈದವಿತ್ರದಲ್ಲ ನಿಮಗೆ ಇಂಟ್ಯೂಟಿವ್ ಅರ್ಥ ಇರಬೇಕು. 1/2 ಅಂದ್ರೆ ನಿಮಗೆ ಗೊತ್ತೈತಿ ಅರ್ಧ. 1/4 ಅಂದ್ರೆ ಎಷ್ಟು? ಗಿರ್ದ. 1/3 ಅಂದ್ರೆ ಹೆಂಗಿರ್ತೈತಿ ಗೊತ್ತೈತಿ? ಈ ತರ ನಿಮ್ಗೆ ಕಾರ್ನಾಗ ಸ್ಟೀರಿಂಗ್ ವೀಲ್ ಇರ್ತೈತಲ್ಲ, ಹಂಗ್ ಕಟ್ ಮಾಡ್ಬೇಕು ಇದನ್ನ. ಹಿಂಗ್ ವಾಯ್ ಆಕಾರದಾಗ ಹಿಂಗ್ ಕಟ್ ಮಾಡ್ಬೇಕು ಇದನ್ನ. 1/3 ಆಗ್ಬೇಕಾದ್ರೆ ಇದು 1/3. ಇಷ್ಟು 1/3. ಅವಾಗ ನಿಮಗೆ 2/3 ಅಂದ್ರೆ ಏನು? ಇಂಥವ್ ಎರಡು ಬರ್ತಾವ. 1/3 2 ಬರ್ತಾವ. ಇದು 2/3. ಇದು ನಿಮ್ಗೆ ಹಂಗ ಡೈರೆಕ್ಟ್ ಆಗಿ ನೇರವಾಗಿ ಅರ್ಥ ಇರ್ಬೇಕು ನಿಮ್ಗೆ. 2/3 ಅಂದ್ರೇನು? 1/2 ಅಂದ್ರೆ 100 ರೂಪಾಯಿ ಇತ್ತಂದ್ರ 100 ರೂಪಾಯಿದು 1/2 ಎಷ್ಟಾಕೈತಿ? 1/2 ಎಷ್ಟಾಕೈತಿ? 100 ರೂಪಾಯಿದು 1/2 50 ರೂಪಾಯಿ. 50 ಆಕೈತಿ. ಹಾ, ಅದೇ ರೀತಿ 100 ರೂಪಾಯಿದು 1/4 ಗಿರ್ದ ಎಷ್ಟಾಕೈತಿ? 25 ಆಕೈತಿ. ಆಮೇಲೆ 100 ರೂಪಾಯಿದು 3/4 ಎಷ್ಟಾಕೈತಿ? 75 ರೂಪಾಯಿ ಆಕೈತಿ. ಹಾ, 100 ರೂಪಾಯಿದು 1/3 ಎಷ್ಟಾಕೈತಿ? 1/3 ಅಂದ್ರೆ 1/3 ಎಷ್ಟಾಕೈತಿ? 33.33 ಹಿಂಗ ಆಕೈತಿ. ಸೊ 100 ರೂಪಾಯಿದು 2/3 ಅಂದ್ರೆ ಇದು ಡಬಲ್ ಎಷ್ಟಾಕೈತಿ? 66.6666. ರೈಟ್? ಕರೆಕ್ಟ್ ಐತಿ ನಾ ಬರ್ದಿದ್ದು? ಏನಾರು ತಪ್ಪೈತೆ? ಕರೆಕ್ಟ್ ಇಲ್ರಿ, ಸರಿ ಐತಿ. ಓಕೆ, ಕರೆಕ್ಟ್ ಐತಿ. ಓಕೆ, ಗುಡ್. ಸೊ ಇವು ಭಿನ್ನ ರಾಶಿಗಳು ನಿಮ್ಗೆ ಇವು ಕಾಮನ್ ಆಗಿ ಬರೋವು. ಯಾವ 1/2, 1/4, 1/3, 2/3, 3/4 ಇವು ಬಹಳ ಕಾಮನ್ ಆಗಿ ಬರ್ತವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇರಬೇಕು, ಅದು ಎಷ್ಟು ಇರ್ತೈತಪ್ಪ ಅಂತ. ಸೊ 3/4 ನಾನು ಸಮಾನ ಭಿನ್ನ ರಾಶಿಗೆ ಹೆಂಗ್ ಮಾಡ್ಕೋಬಹುದು? ಅಗೇನ್ 6/8 ಅಂತ ಮಾಡ್ಕೊಳ್ಬಹುದು. ಹೌದು, ಡಬಲ್ ಮಾಡ್ತೀವಿ. ಆಮೇಲೆ 3 ಪಟ್ ಮಾಡಿದ್ರೆ ಎಷ್ಟಾಯ್ತು? 9/12 ಆಯ್ತು. 4 ಪಟ್ ಮಾಡಿದ್ರೆ ಎಷ್ಟಾಯ್ತು? 12/16 ಆಯ್ತು. ಇವನ್ನೆಲ್ಲಾನು ನೋಡಿದ್ರಿ ಹೊಳೆ ಕಡ್ತಾ ಹೊಡಿದು ಅಂತ ಏನ್ ಮಾಡ್ತಿರಲ್ಲ. ಕಡ್ತಾ ಹೊಡಿದು ಅಂದ್ರೆ ಏನಪ್ಪಾ ಅಂತಂದ್ರ ಅಂಶಕ್ಕೂ ಮತ್ತು ಛೇದಕ್ಕೂ ನೀವು ಒಂದೇ ಸಂಖ್ಯೆಯಿಂದ ಭಾಗ್ಸಾಕತ್ತೀರ. ಅದಕ್ಕ ನಾವು ಕಡ್ತಾ ಹೊಡಿದು ಅಂತ ಕರಿತೇವೆ. ಕಡ್ತಾ ಹೊಡಿದು ಅಂದ್ರೆ ಏನ್ ಮಾಡ್ತೀರಿ ನೀವು? ಫಾರ್ ಎಕ್ಸಾಂಪಲ್ ಇದು ಅಂಶ ಮತ್ತು ಛೇದ ನೋಡ್ರಿ, 4ರಲ್ಲೇ ಭಾಗ ಹೋಗ್ತಾವಲ್ಲ. ಸೊ ಅದಕ್ಕೆ ನೀವ್ ಏನ್ ಮಾಡ್ತೀರಿ? 4 3 4 4ನೇ ಅಂತಾರಲ್ಲ. ಈ ಕಡ್ತಾ ಹೊಡಿದು ಏನಿಲ್ಲ ಇದು ಮತ್ತೆ ವಾಪಸ್ ಏನ್ ಬಂತು? 3/4 ಬಂತು. ಮತ್ತೆ ಎಲ್ಲಿತ್ತು? ಅಲ್ಲೇ ಬಂತು, ಹೊಳೆ ಬಂತು. ಸೊ ಈ ಕಡ್ತಾ ಹೊಡೆಯೋದು ಅಂತಂದ್ರೆ ಏನು? ಅಂಶಕ್ಕೂ ಮತ್ತು ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಭಾಗಿಸೋದು. ಯಾವತ್ತು ನಾವು ಭಿನ್ನ ರಾಶಿಗಳನ್ನ ಏನ್ ಮಾಡ್ತೀವಿ? ನಾರ್ಮಲಿ ಅತ್ಯಂತ ಸಂಕ್ಷಿಪ್ತ ರೂಪದಾಗ ಇಡ್ತೇವೆ. ಅತ್ಯಂತ ಸಂಕ್ಷಿಪ್ತ ರೂಪ ಅಂದ್ರೆ ಯಾವುದು? ಅತ್ಯಂತ ಸಂಕ್ಷಿಪ್ತ ರೂಪ ಅಂದ್ರೆ ಇನ್ನೇನು ನಮಗ ಏನಾಗುದಿಲ್ಲ, ಅಂಶ ಮತ್ತು ಛೇದವನ್ನ ಇನ್ಯಾವ ಸಂಖ್ಯೆಯಿಂದನೂ ಭಾಗ ಹೋಗ್ಸಕ್ ಬರುದಿಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಹಿಂಗ್ ಬರೆಯಂಗಿಲ್ಲ ನೋಡಿದ 50/100 ಅಂತ ಬರೆಯೋದು. ಅಫ್ಕೋರ್ಸ್ ಬರಿಬಹುದು, ಮ್ಯಾಥಮೆಟಿಕಲಿ ಏನ್ ತಪ್ಪಿಲ್ಲ ಇದ್ರೊಳಗೆ ಬರೆಯೋದ್ರೊಳಗ. ಆದ್ರೆ ಹಿಂಗ್ ಬರದ್ರೆ ಏನಾಕತಿ? 100 ಭಾಗ ಮಾಡಿ 50 ಭಾಗ ತಗೊಳ್ರಿ ಅಂತಂದ್ರೆ ಇಷ್ಟ್ಯಾಕ್ ಸುತ್ತ ಬಳಸಿ ಹೇಳಾಕತ್ತಿಪ್ಪ? ಅದ್ರ ಬದ್ಲಿ ಇದು ಹೆಂಗ್ ಹೇಳು? 1/2 ಅಂತ ಹೇಳು ಅಂತ ಹೇಳ್ತೀನಿ ಗಣಿತದೊಳಗೆ. ಅಂದ್ರೆ ಏನು? ಇದರ ಅತ್ಯಂತ ಏನಿದು ಸಂಕ್ಷಿಪ್ತ ರೂಪ. ಇದು ಸಂಕ್ಷಿಪ್ತ ರೂಪ ಅಂದ್ರೆ ಇದನ್ನ ನಾನು ಇನ್ನು ಮತ್ತೇನ್ ಮಾಡಕ್ ಬರುದಿಲ್ಲ? ಇದನ್ನ ನಾನು ಸಿಂಪ್ಲಿಫೈ ಮಾಡಕ್ ಬರುದಿಲ್ಲ. 1/2 ನಾನು ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಕ್ ಬರುದಿಲ್ಲ. ಇದಕ್ಕಿಂತನೂ ಸರಳವಾಗಿ ನನಗೆ ಸಿಂಪ್ಲಿಫೈ ಮಾಡೋದ್ರೆ ಏನು? ಸರಳ ಮಾಡೋದು, ಸುಲಭೀಕರಿಸೋದು. ಇದಕ್ಕಿಂತ ನಾನು ಇನ್ನು ಸುಲಭೀಕರಿಸಲಿಕ್ಕೆ ಬರುದಿಲ್ಲ. ಯಾರ್ದೋ ಸೌಂಡ್ ಬರಾಕತ್ತೈತಿ, ಮ್ಯೂಟ್ ಮಾಡಿಟ್ರಿ. ವಾಪಸ್ ಮಾತಾಡಿ ಆಮೇಲೆ ಇಮಿಡಿಯೇಟ್ಲಿ ಮ್ಯೂಟ್ ಮಾಡಿ. ಇದಕ್ಕಿಂತ ನಾನು ಇನ್ನ ಸುಲಭೀಕರಿಸಲಿಕ್ಕೆ ಬರುದಿಲ್ಲ. ಇದು ನಿಮ್ಗೆ ಡಿಸಿಪ್ಲಿನ್ ಕಲ್ತು ಬಿಟ್ರೆ ಏನಾಕೈತಿ? ಕ್ಲಾಸ್ಗಳು ಬಹಳ ಫಾಸ್ಟ್ ಹೋಗ್ಬಿಡ್ತಾವ. ಈಗ ನಿಮ್ 10th ಅವ್ರದಲ್ಲ, ನಿಮ್ಕಿದ್ ಸೀನಿಯರ್ಸ್ ಅಣ್ಣಗಳ ಅವರು ಸ್ಟಾರ್ಟಿಂಗ್ ಬಹಳ ಹಿಂಗ ಗದ್ದಲಾಕಿತ್ತು. ಆಮೇಲೆ ಅವ್ರು ಕಲ್ತ್ ಬಿಟ್ರು ಬಹಳ ಕ್ವಿಕ್ ಆಗಿ ಮ್ಯೂಟ್ ಮಾಡೋದು, ಅನ್ಮ್ಯೂಟ್ ಮಾಡೋದು ಕಲ್ತ್ ಬಿಟ್ರೆ ಸ್ಮೂತ್ ಆಗಿ ಹೋಗ್ತೈತಿ ಕ್ಲಾಸ್. ಸೊ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳ್ತೈತೆ ಅವಾಗ. ಓಕೆ, ಸೊ ಈ 50/100 ನಾವೇನ್ ಬರ್ತೀವಿ? ಅತ್ಯಂತ ಸಂಕ್ಷಿಪ್ತ ರೂಪ. ಯಾವತ್ತು ಹಿಂಗ್ ಬರೆದು ಇಡ್ತೀವಿ. ಇದನ್ನ ನಾವೇನಂತೀವಿ? ಭಿನ್ನ ರಾಶಿಯನ್ನು ನಾವು ನಾರ್ಮಲಿ ಹಿಂಗ್ ಇಡಬೇಡ್ರಿ, ಇದನ್ನ ಸಂಕ್ಷೇಪಿಸಿ ಇಡ್ರಿ ಅಂತ ಹೇಳ್ತೀವಿ. ಸಂಕ್ಷೇಪಿಸಿ ಇಡ್ಬೇಕಂದ್ರೆ ಏನ್ ಮಾಡೋದು? ನಾವು ಡಿವೈಡ್ ಮಾಡೋದಷ್ಟೇ, ಕಡ್ತಾ ಹೊಡಿದಷ್ಟ. ಸೊ ಹಿಂಗೈತಿ. ಇದನ್ನು ನಾ ಏನ್ ಮಾಡ್ತೀನಿ? ಮಲ್ಟಿಪಲ್ಸ್ ಎಲ್ಲ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನು 2ರಲ್ಲೇ ಭಾಗಿಸ್ತೀನಿ, ಇದನ್ನು 2ರಲ್ಲೇ ಭಾಗಿಸ್ತೀನಿ. ಅವಾಗ ಎಷ್ಟಾಗ್ತಿದ್ದು? 25 ಮಲ್ಟಿಪಲ್ಸ್ ಎಲ್ಲ ಮಾಡ್ಬೋದು. ಮತ್ತೆ ನಾ ಇಲ್ಲಿ ಡಿವೈಡೆಡ್ ಬೈ 5
ಡಿವೈಡೆಡ್ ಬೈ 5 ಮಾಡ್ಬೋದು. ಅವಾಗ ಇದು 5/10 ಆಯ್ತು. ಆಮೇಲೆ ಏನ್ ಮಾಡ್ಬೋದು, ಮತ್ತೆ ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 5 ಮಾಡ್ಬೋದು. ಅವಾಗ ಎಷ್ಟಾಯ್ತು, 1/2 ಆಯ್ತು. ಹಿಂಗೆಲ್ಲ ಮಾಡ್ಕೊಂಡು, ಅಥವಾ ನಿಮಗೆ ಬಗ್ಗೆ ಚಲೋ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಹಿಂಗೈತಿ. ನಾ ಏನ್ ಮಾಡ್ತೀನಿ, ಅಂಶನು ಛೇದನು 50ರಲ್ಲಿ ಭಾಗ ಹೋಗ್ತಿ. ಸೊ 50 1 50, 52 100, ಸೊ 1/2 ಅಂತ ಹಿಡಿತೀನಿ. ಇದು ಅನೇಕ ಹಂತದಲ್ಲಿ ನಾನು ಮಾಡಿದ್ರು ಅಲ್ಲೇ ಮುಟ್ಟೋದು, ಒಂದೇ ಹಂತದಲ್ಲಿ ಮಾಡಿದ್ರು ಅಲ್ಲೇ ಮುಟ್ಟೋದು. ಸೊ ಇದಕ್ಕೆ ನಾವೇನಂತೇವೆ, ಭಿನ್ನರಾಶಿಗಳನ್ನ ಸಂಕ್ಷೇಪಿಸೋದು ಅಂತ ಕರಿತೀವಿ. ಓಕೆ, ಗುಡ್. ಇದೆಲ್ಲ ನಿಮಗೆ ಗೊತ್ತೈತಿ. ಚಿತ್ರದ ಮೂಲಕ ತೋರಿಸ್ರಿ ಅಂತ ಹೇಳಿದೀನಿ. ನೀವೆಲ್ಲರೂ ಮಾಡಿರ್ಬೋದು. ಒಳಗೆ ಏನಾದ್ರು ಡಿಫಿಕಲ್ಟಿ ಐತಿ ಯಾರಿಗಾದ್ರೂ ಚಿತ್ರದ ಮೂಲಕ? ಓಕೆ, ಗುಡ್. ಸೊ ಗುಡ್. ಸೊ ನಾವು ಇದನ್ನ ಕ್ವಿಕ್ ಆಗಿ ದಾಟಿ ಹೋಗ್ಬಿಡೋಣ ಈಗ. ಸೊ ಇದನ್ನೆಲ್ಲ ನೋಡಿದ್ವಿ. ಓಕೆ, ಹಾ, ನಿನ್ನೆ ಇದನ್ನ ನೋಡಾಕ್ತಿದ್ವಿ. ಮುಖ್ಯವಾಗಿ ಏನು, ಕೇವಲ ನೋಡಿ ಹೋಲಿಸ್ಲಿಕ್ಕೆ ಸುಲಭವಲ್ಲದ ಭಿನ್ನರಾಶಿಗಳು. ಈಗ 5/9 ಇಷ್ಟುವರೆಗೆ ನಾವೇನ್ ನೋಡಿದ್ವಿ, ಹಂಗ ನೋಡಿ ಏನು ಮಾಡದ ನೋಡನೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ನೋಡುವಂತ ಕೆಲವೊಂದು ಭಿನ್ನರಾಶಿಗಳು ನೋಡಿದ್ವಿ ನಾವು. ಈಗ ಇವ್ ನೋಡ್ರಿ 5/9 7/12 ಏನಾಗೈತಿ ಇಲ್ಲಿ. 5/9 ಒಳಗೆ ಏನಾಗೈತಿ, ರೊಟ್ಟ್ಯಾಗ 9 ಭಾಗ ಮಾಡಿ 5 ಭಾಗ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೊಟ್ಟ್ಯಾಗ 12 ಭಾಗ ಮಾಡಿ 7 ಭಾಗ ಕೊಟ್ಟಿದ್ದಾರೆ. ಅಂದ್ರೆ ಸಣ್ಣ ಸಣ್ಣ ಪೀಸ್ಗಳು 7 ಕೊಡಾಕ್ತಾರೆ, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನ 5 ಕೊಡಾಕ್ತಾರೆ. ಇಲ್ಲಿ ಯಾವ್ದು ನಾವು ತಗೋಬೇಕು, ಎಲ್ಲಿ ತಗೊಂಡ್ರೆ ನಮಗೆ ಹೆಚ್ಚಿಗೆ ರೊಟ್ಟಿ ಬರ್ತೈತಿ ಅನ್ನೋದು ನೋಡಿದ್ರೆ ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ. ಅವಾಗ ನಾನು ಏನ್ ಮಾಡೋದು, ಈಗ ಇಲ್ಲಿ ನಮಗೆ ಏನ್ ಬರ್ತೈತಿ, ಸಮಾನ ಭಿನ್ನ ರಾಶಿಗಳು ಹೆಲ್ಪ್ ಬರ್ತಾವ ನೋಡ್ರಿ. ನಾ ಹೇಳಿ ನಿಮ್ಗೆ, ಸಮಾನ ಭಿನ್ನ ರಾಶಿಗಳು ಅಂದ್ರೆ ಏನು, ಅದ್ರ ಬೆಲೆ ಏನು ಚೇಂಜ್ ಆಗುದಿಲ್ಲ, ಆದ್ರೆ ನಾವು ಬೇರೆ ಬೇರೆ ರೂಪದಿಂದ ಬರಿಬಹುದು ಅಂತೇಳಿ. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ ನೋಡ್ರಿ, ಈಗ 5/9 ಎಲ್ಲ ಸಮಾನ ಭಿನ್ನ ರಾಶಿಕೊಂಡು ಬರ್ಕೋತೇನೆ. ನೋಡ್ರಿ ಏನೇನ್ ಬರ್ತಾವ ನೋಡ್ರಿ. ಅವಾಗ ನಾ ಇಂಥ ಭಿನ್ನ ರಾಶಿಗೆ ತಗೊಂಡ್ ಹೋಗ್ತೇನಲ್ಲ, ಅಲ್ಲಿ ಬರೀ ನೋಡಿದ್ರೆ ಗೊತ್ತಾಗುವಂತ ಭಿನ್ನ ರಾಶಿಗೆ ತಗೊಂಡ್ ಹೋಗ್ತೇನೆ ನೋಡ್ರಿ. ಏನ್ ಮಾಡ್ತೇನೆ, 5/9 ಹೆಂಗ್ ಬರಿಬಹುದು, 10/18 ಎರಡಕ್ಕೂ ಅಂಶಕ್ಕೂ ಛೇದಕ್ಕೂ 2ರಲ್ಲೇ ಗುಣಿಸಿದ್ವಿ. ಆಮೇಲೆ 15/27 ಅಥವಾ 20/36 ಅಂತ ಬರಿಬಹುದು. 7/12 ನೋಡೋಣ ಹೆಂಗ್ ಬರೋಣ. 7/12 ಹೆಂಗ್ ಬರಿತೀನಿ ನಾನು, 14/24 2ರಲ್ಲೇ ಗುಣಿಸಿದಾಗ 3ರಲ್ಲೇ ಗುಣಿಸಿದಾಗ 21/36. ಹಾ, ಸೊ ಏನರ್ಥ, ಈ ಭಿನ್ನ ರಾಶಿ ಮತ್ತು ಈ ಭಿನ್ನ ರಾಶಿ ಇದಕ್ಕೆ ಯಾವುದೇ ರೀತಿ ಬೆಲೆ ವ್ಯತ್ಯಾಸ ಇಲ್ಲ. ಅದೇ ರೀತಿ ಈ ಭಿನ್ನ ರಾಶಿ ಮತ್ತು ಈ ಭಿನ್ನ ರಾಶಿ ಯಾವುದು ಕೊನೆಗೆ ಇಲ್ಲ, ಇವಕ್ಕೂ ಏನೋ ವ್ಯತ್ಯಾಸ ಇಲ್ಲ. ಆದ್ರೆ ಹಂಗ ಇವೆರಡನ್ನೂ ಹೋಲ್ಸಾಕ್ ಈಸಿ ಐತಿ ನೋಡ್ರಿ ನಮ್ಗೆ. ಇದ್ರಾಗ ಯಾವ್ದು ದೊಡ್ಡದು, 21/36 ದೊಡ್ಡದು. 21/36 ದೊಡ್ಡದು. ಯಾಕೆ, ಇಲ್ಲೂ 36 ಪೀಸ್ ಮಾಡಿದೀವಿ, 20 ಕೊಟ್ಟಿದ್ದೀವಿ. ಇಲ್ಲಿ 36 ಪೀಸ್ ಮಾಡಿ 21 ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ 21/36 ಏನೈತಲ್ಲ, ಅದು ಸ್ವಲ್ಪ ದೊಡ್ಡದೈತಿ 20/36ಗಿಂತ. ಎಷ್ಟು ದೊಡ್ಡದೈತಿ, 36 ಭಾಗ ಮಾಡಿ ಒಂದು ಪೀಸ್ ಇರ್ತೈತ, ಅಷ್ಟು ದೊಡ್ಡದೈತಿ. ಯಾವುದು ಇದು ಕೆಳಗಿಂದ ಇದು ದೊಡ್ಡದೈತಿ. ಸೊ ಅದರಿಂದ ನಮ್ಗೆ ಏನ್ ಗೊತ್ತಾತ ಹಂಗಾರ, 7/12 ಇಸ್ ಗ್ರೇಟರ್ ದ್ಯಾನ್ 5/9. ಇನ್ಫ್ಯಾಕ್ಟ್ ಇವತ್ತರ ವ್ಯತ್ಯಾಸ 7/12 ಮೈನಸ್ 5/9 ಮಾಡಿದ್ರೆ ಇದ್ರ ವ್ಯತ್ಯಾಸ ಎಷ್ಟು ಬರ್ಬೇಕು ನಮ್ಗ, 1/36 ಬರ್ಬೇಕು. ಇಲ್ಲೇ ನೋಡ್ರಿ ನಿಮಗೆ ಗೊತ್ತಾಯ್ತು, ಸಂಕಲನ ವ್ಯವಕಲನ ಮಾಡ್ಬೇಕಾದ್ರ ಯಾಕೆ ನಾವು ಛೇದಗಳ ಎರಡೂ ಛೇದದೊಳಗಿರುವಂತ ಎರಡೂ ಛೇದಗಳೊಳಗೆ ಇದ್ರ ಮಗ್ಗಿಯೊಳಗೂ ಇರ್ಬೇಕು, ಇದ್ರ ಮಗ್ಗಿಯೊಳಗೂ ಇರ್ಬೇಕು, ಅಂತದ್ ಯಾವ್ದೋ ಒಂದು ತಗೋಬೇಕು ಅನ್ನೋದು ಗೊತ್ತಾಗಕೈತಿ ನೋಡ್ರಿ. ನೀವೆಲ್ಲರೂ ಹುಷಾರದರಿ. ಯಾಕೆ ಅನ್ನೋದು ಗೊತ್ತಾಗಕತ್ತು. ಇದನ್ನ ಸ್ಪಷ್ಟ ಮಾಡೋಣ, ಇದನ್ನ ಸ್ವಲ್ಪ ಸ್ಪಷ್ಟ ಮಾಡ್ಕೊಂಡು. ಓಕೆ, ಸ್ಪಷ್ಟ ಮಾಡ್ಕೊಂಡು ಇದನ್ನ ಸ್ವಲ್ಪ. ಇದು ಟೆಕ್ನಿಕ್ ಗೊತ್ತಾತ್. ನಾನು ಏನ್ ಮಾಡಕತ್ತೇನೆ ಇಲ್ಲಿ 5/9 ಮತ್ತು 7/12 ಅನ್ನ ನಾನು ಏನ್ ಮಾಡಕತ್ತೇನಿ, ಸಮಾನ ಭಿನ್ನ ರಾಶಿಯಾಗಿ ಬರೆಯಕತ್ತೇನಿ. ಎಂತ ಸಮಾನ ಭಿನ್ನ ರಾಶಿ, ಎರಡೂ ಸಮಾನ ಭಿನ್ನ ರಾಶಿಗಳಾಗಿ ನಾನು ಬರ್ಕೋತೇನೆ. ಬೇರೆ ಬೇರೆ ಸಮಾನ ಭಿನ್ನ ರಾಶಿಗಳು ಎಲ್ಲಿವರೆಗೆ ಬರ್ಕೋತೇನೆ ನಾನು, ಛೇದ ಏನಿರ್ಬೇಕು, ಸೇಮ್ ಬರ್ಬೇಕು. ಛೇದ ಸೇಮ್ ಬರ್ಬೇಕು. ಛೇದ ಸೇಮ್ ಬಂತಪ್ಪ ಅಂತಂದ್ರೆ ನಮಗ್ ಹೋಲಿಸೋದು ಗೊತ್ತೈತಿ ನಮಗ ಅವಾಗ. ಯಾಕಂದ್ರೆ ಇಲ್ಲಿ ತುಕಡಿಗಳ ಸೈಜ್ ಸೇಮ್ ಐತಿ. ತುಕಡಿಗಳ ಸೈಜ್ ಏನೈತಿ, ಸೇಮ್ ಐತಿ. ಅವಾಗ ನಾನು ಹೋಲಿಸಬಹುದು 20/36 ದೊಡ್ಡದು ಅಂಡ್ 21/36 ದೊಡ್ಡದು ಅಂತ ಹೇಳಿ. 21/36 ದೊಡ್ಡದು ಅಂತ ನಮಗ್ ಗೊತ್ತೈತಿ. ಸೊ ಯಾಕೆ ನಾನು ಛೇದಗಳನ್ನ ಸೇಮ್ ಮಾಡಕತ್ತೇನೆ, ಇಲ್ಲೇ ಹೋಳಗಳ ಸೈಜ್ ಸೇಮ್ ಬರ್ಬೇಕು ನನಗ. ಹೋಳಗಳ ಸೈಜ್ ಸೇಮ್ ಇರ್ಲಿಲ್ಲ ಅಂತಂದ್ರೆ ನಮಗ್ ಗೊತ್ತಾಗುದಿಲ್ಲ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ. ಅದರಿಂದ 7/12 ಇದು ದೊಡ್ಡ ಸಂಖ್ಯೆ. ಈಗ ಇವುಗಳ ಸಂಕಲನ ಮಾಡಿ ನೋಡಿ. ಈಗ ನೆಕ್ಸ್ಟ್ ಯಾವ್ದು ಹೋಗೋಣ, ಈಗ ಭಿನ್ನ ರಾಶಿಗಳನ್ನ ಏನ್ ಹೇಳಿದ್ವಿ, ಭಿನ್ನ ರಾಶಿಗಳು
ಅದೇನ್ ಎರಡು ಸಂಖ್ಯೆಗಳಲ್ಲ, ಒಂದೇ ಸಂಖ್ಯೆ, ಅದು ಒಂದೇ ಪರಿಮಾಣವನ್ನು ಹೇಳ್ತಿರ್ತೈತೆ ಅದು. ಅಂದ್ಮೇಲೆ ನಾನು ಏನ್ ಮಾಡ್ಬೇಕು, ಅದು ಸಂಖ್ಯೆಗಳೇ ಇನ್ಮೇಲೆ. ಈಗ ನೀವು ಅಗದಿ ಒಂದನೇ ಇದ್ದಾಗ ನಿಮ್ಗೆ ಕೇವಲ ಸ್ವಾಭಾವಿಕ ಸಂಖ್ಯೆಗಳನ್ನ ಹೇಳಿರ್ತಾರೆ, 1 2 3 4 ಅಂತೇಳಿ. ಆಮೇಲೆ 0 1 ಸೇರಿಸ್ತಾರ. ಆಮೇಲೆ ಏನ್ ಮಾಡ್ತಾರು, ನೆಗೆಟಿವ್ ನಂಬರ್ ಸೇರಿಸ್ತಾರು, -1 -2 -3 ಅಂತ ಹೇಳಿ. ಭಿನ್ನ ರಾಶಿಗಳನ್ನು ಸೇರಿಸಿದ್ರಾಗ ಅವೆಲ್ಲ ಏನಾಗತ್ತಿದ್ದಾವ, ಈಗ ಸಂಖ್ಯೆಗಳು ಅವು ಏನ್ ಬೇರೆ ಅಲ್ಲ, ಅವೆಲ್ಲ ಕೂಡ ಸಂಖ್ಯೆಗಳು. ಸೊ ಸಂಖ್ಯೆಗಳ ಅಂದ ಮೇಲೆ ನಮ್ಗೆ ಏನ್ ಮಾಡಕ್ ಬರ್ಬೇಕು, ಎಲ್ಲಾ ಮೂಲ ಕ್ರಿಯೆಗಳನ್ನ ಅದ್ರ ಮೇಲೆ ಮಾಡಕ್ ಬರ್ಬೇಕು. ನಮಗೆ ಗಣಿತಜ್ಞರು ಎಲ್ಲಾ ಮೂಲ ಕ್ರಿಯೆಗಳು ಮಾಡಕ್ ಟ್ರೈ ಮಾಡ್ತಾರ. ಅದನ್ನ ಎಲ್ಲಾ ಅವ್ನ ಕೂಡ್ಸಾಕ್ ಬರ್ಬೇಕು ಆ ಪರಿಮಾಣಗಳನ್ನ. ಈಗ ಅರ್ಧ ಕಿಲೋ ಮತ್ತು ಪೌಣ ಕಿಲೋ ಕೂಡ್ಸಿದ್ರೆ ಎಷ್ಟಾಯ್ತು ಅಂತ ಹೇಳಕ್ ಬರ್ಬೇಕು. 1 3/4 kg ಮತ್ತು 5 4/4 kgಗಳನ್ನ ಕೂಡಿಸಿದಾಗ ಎಷ್ಟಾಯ್ತು ಅಂತ ಹೇಳಕ್ ಬರ್ಬೇಕು, ಹೌದಾ? ಸೊ ಇವು ಪರಿಮಾಣಗಳೇ ಆದ್ದರಿಂದ, ಸಂಖ್ಯೆಗಳೇ ಆದದ್ರಿಂದ ನಮ್ಗೆ ಏನ್ ಮಾಡಕ್ ಬರ್ಬೇಕು, ಅವನ್ನ ಕೂಡ್ಸಾಕ್ ಬರ್ಬೇಕು, ಕಳ್ಯಾಕ್ ಬರ್ಬೇಕು, ಗುಣ್ಸಾಕ್ ಬರ್ಬೇಕು, ಭಾಗ್ಸಾಕ್ ಬರ್ಬೇಕು, ಘಾತಾಂಕ ಮಾಡಕ್ ಬರ್ಬೇಕು, ಸ್ಕ್ವೇರ್ ರೂಟ್ ಮಾಡಕ್ ಬರ್ಬೇಕು, ವರ್ಗಮೂಲ ತೆಗಿಯಾಕ್ ಬರ್ಬೇಕು, ಎಲ್ಲ ಮಾಡಕ್ ಬರ್ಬೇಕು. ಅವ್ರಲ್ಲೇ ಎಲ್ಲ ಮಾಡಕ್ ಬರ್ಬೇಕು. ಯಾವ ಬೇರೆ ಸಂಖ್ಯೆಗಳ ಜೊತೆಗೆ ಏನ್ ಮಾಡ್ತೀರಿ ಅದೆಲ್ಲ ಕ್ರಿಯೆಗಳನ್ನ ಮಾಡಕ್ ಬರ್ಬೇಕು. ನಾವು ಹೆಂಗ್ ಮಾಡೋದು ಅದನ್ನ ನೋಡಿ. ಸೊ 1/5 ಹಂಗ ಬರೀ ನೋಡಿ ನಾನು ಹೆಂಗ್ ಕೊಟ್ಟಿದ್ದೀನಿ ನೋಡಿ ಹೇಳೋದು. ಇದನ್ನ ನಿಮ್ ಯಾವ್ದೋ ಮೆಥಡ್ ಯೂಸ್ ಮಾಡ್ಬೇಡ್ರಿ, ನಿಮ್ಗೆಲ್ಲ ಮೆಥಡ್ ಗೊತ್ತೈತಿ, ಸ್ಕೂಲ್ನಾಗ ಕಲ್ಸ್ಯಾರ. ಹಾ 2/5 ಸಮ ಅದಲ್ರಿ, ಅದಕ್ರಿ ನಾವ್ ಅವನ ಛೇದ ಸಮ ಮಾಡ್ಕೊಂತ ಹಂಗಲ್ಲ. ಹಂಗ ಇಂಟ್ಯೂಟಿವ್ಲಿ ಯಾಕೆ ಹೇಳ್ತೀರಿ? ಯಾರಿಗೆ ನಿಮ್ಗೆ ಸಣ್ಣ ಹುಡುಗರಿಗೂ ತಿಳಿಬೇಕು 1/5 1/5 2/5 ಯಾಕಂತ. ನಾ ಹೇಳ್ತೇನ್ರಿ. ಸಿದ್ದಪ್ಪ ಹೇಳ್ತಿ, ಸಿದ್ದಪ್ಪ ಜೊಂಡಿ ಹೇಳ್ತಿ. ಹಂಗ ಸಾಮಾನ್ಯ ಭಾಷೆ ಒಳಗೆ ಯಾಕೆ 2/5 ಆಗ್ತದೆ ಹೇಳಿ. ಯಾಕೆ 2/5 ಆಗ್ತದೆ ನಾನು ನೋಡಾಕ್ತೇನೆ ಕ್ಲಾಸ್ ಒಳಗೆ ಎಲ್ಲರಿಗೂ ತಿಳಿಯಾಕ್ಬಿಟ್ಟು ಇಲ್ಲೋ ಅಂತ ಹೇಳಿ. ಇದು ಛೇದಗಳ ಸಮಾಧಾನ ಸರ್ ಅವು. ಹಾ ಅದಕ್ಕ ಅವು ಛೇದ ಇದು ಲಸ ಇದೇ ಇರ್ತೈತಿ ಅರಿ ಸರ್ ಅದು. ಹೌದು, ಅದು ಬಹಳ ಮೆಥಡ್ನಾಗ ಹೋಗ್ಬಿಟ್ಟಿ, ನೀವು ಮೆಥಡ್ನಾಗ ಒಳಗೆ ಹೋಗ್ಬಿಟ್ಟಿ. ನನಗೆ ಸಿಂಪಲ್ ಆಗಿ ಯಾಕೆ 1/5 1/5 2/5 ಆಯ್ತು ಅರ್ಥದಿಂದ ಹೇಳು, ಮೆಥಡ್ದಿಂದ ಅಲ್ಲ. ಶೈನಾ ಬಾನು ಹೇಳ್ತಿ, ಶೈನಾ ಬಾನು ಹೇಳು ಹೇಳು. ಒಂದ್ ವೃತ್ತದಾಗ ಇದ್ರನೆ ಒಂದ್ ಭಾಗ ಅವ್ರ ತಮ್ಮ ಕೊಟ್ಟು 1/5 ಅವನ್ ತಗೊಂಡ್ರ 2 ಕೂಡಿಸಿದ್ರ 2/5. ಹಾ ಹೌದಲ್ಲ. ಸೊ ಇಲ್ಲಿ 5 ಭಾಗ ಮಾಡಿ 1 ಭಾಗ ಕೊಟ್ಟಿದ್ದೈತಿ, ಇಲ್ಲಿ ಮತ್ತೆ 5 ಭಾಗ ಮಾಡಿ 1 ಭಾಗ ಕೊಟ್ಟಿದ್ದೈತಿ. ಇವ್ನ 2 ಕೂಡಿಸಿ ಕೊಟ್ಟಾಗ ನಮ್ಗೆ ಎಷ್ಟು ಅದಂಗಾಯ್ತು? 5 ಭಾಗ ಮಾಡಿ 2 ಭಾಗ ಅಂದ್ರ 1/5 ಇಲ್ಲಿ 1 ಪೀಸ್ ಕೊಟ್ಟಿದ್ದಾರೆ, 1/5 ಇಲ್ಲಿ 1 ಪೀಸ್ ಕೊಟ್ಟಿದ್ದಾರೆ. 2 ಕೂಡಿಸಿ ಎಷ್ಟಾಯ್ತು? 1/5 ಇದ್ದು 2 ಪೀಸ್ಗಳು, 1/5 ಇದ್ದು 2 ಪೀಸ್ಗಳು. ಅರ್ಥ ಆಯ್ತು? ಸೊ ಇದನ್ನ ಈಸಿಲಿ ಅಂದ್ರೆ ಇಲ್ಲಿ ಏನಾಯ್ತು, ಛೇದಗಳನ್ನ ಯಾಕೆ ಕೂಡಿಸಬಾರದು ಅನ್ನೋದು ಗೊತ್ತಾತ್ ನಿಮಗೆ? ಹಾ ಸರ್, ಇನ್ನೊಂದ್ಸಲಿ ಹೇಳ್ರಿ ಸರ್. ಇಲ್ರಿ ಸರ್, ನಾವ್ ಹೇಳ್ರಿ. ಓಕೆ, ಇನ್ನೊಮ್ಮೆ ಹೇಳ್ರಿ. ಇಲ್ಲಿ ಇದು 1/5 ಅಂದ್ರೆ ಏನು? 1/5 ಅಂದ್ರೆ ಏನು? ಒಂದು ರೊಟ್ಟೆಗೆ 5 ಭಾಗ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. 5 ಸಮನಾದ ಭಾಗ ಇಲ್ಲ ಆಗಿಲ್ಲ, 5 ಸಮನಾದ ಭಾಗ ಆಗಿಲ್ಲ, ಬಟ್ ಈ ತರ 5 ಸಮನಾದ ಭಾಗ ಮಾಡಿದ್ದಾರೆ. ಆಮೇಲೆ ಇಲ್ಲೂ ಸಹಿತ ಏನ್ ಮಾಡಿದರು? ಇದೇ ರೀತಿ ಐದು ಭಾಗ ಮಾಡಿದರು. ಇದ್ರಾಗಿಂದ 1 ಪೀಸ್. ಇದು 1/5, ಇದು 1/5. ಇವೆರಡೂ ಕೂಡಿಸ್ಕೊಟ್ರ ನಿಮಗೆ ಎಷ್ಟು ಕೊಟ್ಟಂಗ ಆತು ರೊಟ್ಟಿ? ಇವೆರಡೂ ಕೂಡಿಸ್ಕೊಟ್ಟಿದ್ದಾರೆ ನಿಮ್ಗೆ, ಇದನ್ನು ಕೂಡಿಸ್ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಕೊಟ್ಟಂಗ ಆತು ರೊಟ್ಟಿ? 2/5. ಅಲ್ಲ, ಯಾರು ಗೊತ್ತಾಗಿತ್ತು ಅವ್ರು ಹೇಳ್ಬೇಡ್ರಿ, ಗೊತ್ತಾಗಲ್ದವ್ರು ಆತು ಇಲ್ಲ ಹೇಳ್ರಿ. ಇವೆರಡೂ ಕೂಡಿಸ್ಕೊಟ್ರ ಇದೊಂದು ಪೀಸ್ ಕೊಟ್ಟಂಗಾತು, ಆಮೇಲೆ ಇದೊಂದು ಪೀಸ್ ಕೊಟ್ಟಂಗ. ಇದು ಎಷ್ಟಿದು? ಇದು ಪ್ರಮಾಣ ಎಷ್ಟಿದು? 5 ಭಾಗ ಮಾಡೈತಿ, 2 ಕೊಟ್ಟೈತಿ. ಸರಿ 10 ಭಾಗ ಹಾಕವಲ್ಲ ರೀ.
10 ಭಾಗ ಆಗ್ಲಿಲ್ಲ. ಇದು 1/5 ಅಂದ್ರೆ ಏನು, ರೊಟ್ಟ್ಯಾಗ 5 ಭಾಗ ಮಾಡಿ 1 ಭಾಗದಷ್ಟು ಕೊಟ್ಟೈತಿ. ಆಮೇಲೆ ಇಲ್ಲಿ ಇನ್ನೊಂದು ರೊಟ್ಟಿ ಒಳಗನು 5 ಭಾಗ ಮಾಡಿ 1 ಭಾಗ ಕೊಟ್ಟಿದ್ದೈತಿ. ಈ 10 ಭಾಗ ಎದ್ರೊಳಗ ಅದು 2 ರೊಟ್ಟ್ಯಾಗ 10 ಭಾಗ ಅದು 2 ರೊಟ್ಟ್ಯಾಗ 10 ಭಾಗ ಅದು. ಒಂದು ರೊಟ್ಟೆ ನಿನಗೆ ಎಷ್ಟು ಕೊಟ್ಟಂಗ ಆತು? ಒಂದು ರೊಟ್ಟ್ಯಾಗ 5 ಭಾಗ ಮಾಡಿದ್ರಾಗ 2 ಪೀಸ್ ಕೊಟ್ಟಂಗ ಆತಲ್ಲ. ಇನ್ನೊಂದು ರೊಟ್ಟಿ ನೀನ್ ಅವಾಗ ಅಥವಾ ನೀನ್ ಏನ್ ಮಾಡ್ಬೋದಾಗಿತ್ತು, 2 ರೊಟ್ಟಿ ಒಳಗೆ 10 ಭಾಗ ಅದು. ಆದ್ರೆ ಒಂದು ರೊಟ್ಟಿಗೆ ನೀವು ಪೀಸ್ಗಳು ಎಷ್ಟದಾವ? 1/5 ಇದ್ದನೋ ಅದಾವ ನೋಡಿ ಪೀಸ್ಗಳು, ಸೈಜ್ ಎಷ್ಟದಾವ? 10 ಭಾಗ ಒಂದು ರೊಟ್ಟಿಯಾಗಿ ಮಾಡಿದೀನಿ ನೀನು? ಇಲ್ಲ. ಪೀಸ್ಗಳು ಎಷ್ಟದಾವ? 1/5 ಇದ್ದಾವ ಪೀಸ್ ಅದಾವ. ನಿಮಗೆ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ಗಪ್ ನಿಮಗೆ. ಇನ್ನೊಂದು ಇಲ್ಲಿ ಗೊತ್ತಾಗ್ತೈತೆ ನಿಮಗೆ. ಇನ್ನೊಂದು ಸಿಂಪಲ್ ಉದಾಹರಣೆ ತಗೋತೀನಿ. ಓಕೆ, ಇಲ್ಲಿ ನಿಮ್ಗ ಇದೇ ರೀತಿ ಈಗ ಮಾಡೋಕ್ಕಿಂತ ಮೊದಲೇ 1/2 1/2 ನೋಡ್ರಿ. ಈಗ ಇಷ್ಟ ತಗೋರಿ. ಈಗ ಯಾರು ನೀವು ಕ್ವಶನ್ ಕೇಳಾಕತ್ತಿದ್ರಲ್ಲ ಅವ್ರು ನೋಡ್ರಿ, 1/2 1/2 ಅರ್ಧ ಅರ್ಧ ರೊಟ್ಟಿ ಕೊಟ್ರೆ ಎಷ್ಟು ಕೊಟ್ಟಂಗ ಆಯ್ತು ನಿಮ್ಗೆ? ಒಟ್ಟ ಒಂದು ರೊಟ್ಟಿ ಕೊಟ್ಟಂಗ ಆಯ್ತು ಇಲ್ಲೋ? ಯಾಕಾತಿದು? ಯಾಕಾತ್ ನೋಡ್ರಿ, 1/2 ಅಂತಂದ್ರ 1/2 ಅಂದ್ರ ಒಂದು ರೊಟ್ಟಿ ಒಳಗ 2 ಭಾಗ ಮಾಡಿ ಇಷ್ಟು ಕೊಟ್ಟಿದ್ದಾರೆ. ಇದು 1/2. ಇದು ಹಂಗ ನಿಮಗ್ ಮತ್ತೆ ಇಂಥದೊಂದು ಕೊಟ್ಟಿದ್ದಾರೆ ಮತ್ತಿಷ್ಟು. ಇನ್ನೊಂದು ಸೇಮ್ ಸೈಜ್ ರೊಟ್ಟಿ ಅದ್ರೊಳಗೂ ಹಾಫ್ ಮಾಡಿ ಇಷ್ಟು ಕೊಟ್ಟಿದ್ದಾರೆ. ಅವಾಗ ನಿಮ್ಗೆ ಎಷ್ಟು ಕೊಟ್ಟಂಗಾತು? ಟೋಟಲಿ ರೊಟ್ಟ್ಯಾಗ ಈ 2 ಭಾಗ ಮಾಡಿರ್ತಾರಲ್ಲ, ಈ 2 ಭಾಗಗಳನ್ನ ಕೊಟ್ಟಂಗಾತ್ ನಿಮ್ಗೆ. ಇದನ್ನು ಕೊಟ್ಟಂಗಾತು, ಇದನ್ನು ಕೊಟ್ಟಂಗಾತು. ಅಂದ್ರೆ ಏನು? 2 ಭಾಗ ಮಾಡಿ 2 ಭಾಗ ಕೊಟ್ಟಂಗ. ಸೊ 1/2 + 1/2 = 2/2. ಛೇದವನ್ನು ನಾವು ಯಾವಾಗೂ ಕೂಡ್ಸಂಗಿಲ್ಲ. ಯಾಕೆ ಕೂಡ್ಸಂಗಿಲ್ಲ? ಛೇದ ಏನ್ ಹೇಳತೈತಿ? ಎಷ್ಟು ತುಕಡಿಗಳನ್ನು ಮಾಡಿದಾರು ಒಂದು ರೊಟ್ಟ್ಯಾಗ ಅನ್ನೋದನ್ನ ಹೇಳಾಕತ್ತೈತಿ. ಅಂದ್ರೆ ಭಾಗಗಳ ಹೋಳಿನ ಸೈಜ್ ಅನ್ನು ಹೇಳ್ಸಾಕತ್ತೈತಿ. ಒಂದ್ ರೀತಿಯಿಂದ ನೋಡ್ರ, ಹೋಳಿನ ಸೈಜು ಇವ್ ಅಂಶ ಏನ್ ಹೇಳಾಕತ್ತೈತಿ? ಎಷ್ಟು ಹೋಳುಗಳನ್ನು ಕೊಟ್ಟಿದಾರ ಅನ್ನೋದು ಹೇಳಾಕತ್ತೈತಿ. ಆ ಎಷ್ಟು ಹೋಳುಗಳನ್ನು ಕೊಟ್ಟಿದಾರಲ್ಲ ಅನ್ನೋದು ನಮಗೆ ಏನಾಗ್ಬೇಕು? ಕೂಡ್ಬೇಕು. ಆದ್ರ ತುಕಡಿ ಸೈಜ್ ಏನಾಗಬಾರ್ದು? ಕೂಡಬಾರ್ದು. ತುಕಡಿ ಸೈಜ್ ಅನ್ನು ಕೂಡಿಸಬಾರ್ದು. ತುಕಡಿ ಸೈಜ್ ಅನ್ನು ಕೂಡಿಸಿದ್ರ ಅರ್ಥಹೀನ ನೋಡ್ರಿ. ತುಕಡಿ ಸೈಜ್ ಏನ್ 1/2 ಅನ್ನೋದು ಏನ್ ಹೇಳಾಕತ್ತಿದ್ದು? ಈ ಅರ್ಧ ಸೈಜ್ ತುಕಡಿ ಓಣ ಅಂತ ಹೇಳಾಕತ್ತೈತಿ. ಇದು ಅರ್ಧ ಸೈಜ್ ತುಕಡಿ 1 ಕೊಟ್ಟೈತಿ, ಅರ್ಧ ಸೈಜ್ ತುಕಡಿ 1 ಕೊಟ್ಟೈತಿ. ಒಟ್ಟ ಎಷ್ಟು ಕೊಟ್ಟಂಗಾತು? ಅರ್ಧ ಸೈಜ್ ತುಕಡಿಗಳನ್ನ 2 ಕೊಟ್ಟಂಗ, ಅಂದ್ರ ಒಂದು ಫುಲ್ ರೊಟ್ಟಿ ಕೊಟ್ಟಂಗ ಆತು. ಅದು ಬಿಟ್ಟು ನೀವು 2 ಕೂಡಿಸಿದ್ರೆ ಏನಾಯ್ತು? ಗಿರ್ದಾ ಸೈಜ್ ರೊಟ್ಟಿಗಳು ಅದು ನೋಡ್ರಿ. ಗಿರ್ದಾ ಸೈಜ್ ರೊಟ್ಟಿಗಳನ್ನ ಕೊಟ್ಟಿಲ್ಲ ನಿಮ್ಗೆ. ಅದಕ್ಕೆ ಛೇದವನ್ನು ಕೂಡಿಸಬಾರ್ದು. ಛೇದವನ್ನು ಯಾಕೆ ಛೇದ ಏನ್ ಹೇಳಾಕತ್ತೈತದು? ಆ ತುಕಡಿ ಸೈಜ್ ಅನ್ನು ಹೇಳತೈತಿ. ಯಾರ್ಯಾರು ಚಿತ್ರಲೇ ಮಾಡಿದಾರಲ್ಲ ಹೋಮ್ವರ್ಕ್ಲೆ ಅವ್ರಿಗೆ ಡೌಟ್ ಬರುದಿಲ್ಲ. ಚಿತ್ರದಲ್ಲೇ ಎಲ್ಲಾರು ಮಾಡಿದಾರಲ್ಲ ಅವನ್ನೆಲ್ಲ ಭಿನ್ನರಾಶಿಗಳನ್ನ, ಅವ್ರಿಗೆ ಡೌಟ್ ಬರುದಿಲ್ಲ. ಇನ್ನು ಯಾರಿಗೆ ಡೌಟ್ ಐತಿ ಯಾಕೆ ಛೇದಗಳನ್ನ ಕೂಡಿಸಬಾರದು ಅಂತ? ಸಮರ್ಥ ದಾಸನಾಳ್. ಹಾ ಗೊತ್ತೈತಿ? ಓಕೆ, ಎಲ್ಲರಿಗೂ ಸ್ಪಷ್ಟ ಆಗ್ತಿದ್ದು? ಇದೇ ಯಾರು ಕೇಳಿದ್ರಲ್ಲ ಕ್ಲಿಯರ್ ಆಯ್ತು? ಇದೇ ಯಾರು ಕೇಳಿದ್ರಲ್ಲ ಅವ್ರು ಕ್ಲಿಯರ್ ಆಯ್ತು? ಇದೇ ಯಾರು ಕೇಳಿದ್ರಲ್ಲ ಅವ್ರು ಕ್ಲಿಯರ್ ಆಯ್ತು? ಓಕೆ, ಓಕೆ. ಸೊ ಈಗ 1/5 + 1/5 ಎಷ್ಟಾಯ್ತು? 5 ಭಾಗ ಮಾಡಿ 1 ಭಾಗ ಕೊಡ್ತು. ಆಮೇಲೆ 5 ಭಾಗ ಮಾಡಿ 1 ಅಂದ್ರೆ ಎಷ್ಟು ಕೊಟ್ಟಂಗಾಯ್ತು? ರೊಟ್ಟ್ಯಾಗಿನ 5 ಭಾಗ ಮಾಡಿ 2 ಭಾಗ ಕೊಟ್ಟಂಗ. ಹೌದಲ್ಲ? ಹಂಗ ರೊಟ್ಟ್ಯಾಗ 7 ಭಾಗ ಮಾಡಿ 2 ಕೊಡ್ತು, ರೊಟ್ಟ್ಯಾಗ 7 ಭಾಗ ಮಾಡಿ 3 ಕೊಡ್ತೀವಿ ಅಂದ್ರೆ ರೊಟ್ಟ್ಯಾಗ 7 ಭಾಗ ಮಾಡಿ ರೊಟ್ಟ್ಯಾಗ 5/9. ಓಕೆ, ಇದ್ರ ಗುಡ್. ಓಕೆ, ಈಗ ಇದು ನಿಮಗೆ ಗೊತ್ತೈತಿ. ಇದು ನಿಮಗ ಗಿರ್ದಾ ಕುಡಿಸಿ ಎಷ್ಟು ಆಗ್ಬೇಕು? ಅರ್ಧ ಆಗ್ಬೇಕು. 2/4 ಅರ್ಧ ರೀ. 1/4 + 1/4 ಹಿಂಗಿದ್ದಾಗ ನಾನು ಹೇಳಿದ್ದೀನಿ ಹೋಳಗಳ ಸಂಖ್ಯೆ, ಹೋಳಗಳ ಸೈಜ್ ಎಷ್ಟು ಉಳಿತು? ಇದು 2 ಆಯ್ತು. ಸೊ ಇದನ್ನೇ ಎಷ್ಟು ಆಗ್ತದೆ? 1/2. ಇದೆಷ್ಟಾಯ್ತು? 2/3. ಇದೆಷ್ಟಾಯ್ತು?
3 by 3 1 1 by 3 ಅಂದ್ರೆ ಇದು 1 by 3 ಇದೆ. ಇದು 1 by 3 ಇದೆ. 2 by 3 ಅಂದ್ರೆ ಎಷ್ಟಿರ್ತೈತಿ? 2 by 3. ಓಕೆ, ನೋಟ್ ಮಾಡ್ರಿ. ಇದು 2 by 3. ಇದು 2 by 3. ಇದು 1 by 3. ಇವೆರಡು ಕೂಡಿಸಿದ್ರೆ ಎಷ್ಟಾತ್ ನೋಡ್ರಿ? ಇವೆರಡು ಕೂಡಿಸಿದ್ರೆ ಎಷ್ಟಾತ್? 1 ಪೂರ್ಣ ವಸ್ತು. Right? 1 ಪೂರ್ತಿ ಆತ್ರಿ. So this is equal to 3 by 3 is equal to 1. Okay. So 5 by 7. 5 by 7. 13 by 20. 13 by 20. 73 by 200. 73 by 200. 73 by. ಓಕೆ, ಈಗ ಮ್ಯೂಟ್ ಮಾಡಿಡ್ರಿ. ಈಗ ಅರ್ಧ ರೀ. ಈಗ ಪ್ರಾಬ್ಲಮ್ ಏನಾಯ್ತು ನೋಡ್ರಿ. ಕೇಳ್ರಿ, ನಿಮ್ಗೆ ಗೊತ್ತೈತಿ ಇದ್ರದ್ದು ಆನ್ಸರ್ ಗೊತ್ತೈತಿ. ಜಸ್ಟ್ ನಾನು ಸ್ಪಷ್ಟ ಮಾಡ್ತೀನಿ ಎಲ್ಲರಿಗೂ ಸಹಿತ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗ್ಬಿಡ್ತು, ಇಲ್ಲಿ 1 by 2 ಮತ್ತು 1 by 4 ಕೂಡಿಸ್ಬೇಕಾಗಿತ್ತು ನಮಗೆ. 1 by 2 ಮತ್ತು 1 by 4 ಕೂಡಿಸ್ಬೇಕಾಗಿತ್ತು. ನಿಮ್ಗೆ ಗೊತ್ತೈತಿ ಆನ್ಸರ್, ಇದು ಆನ್ಸರ್ ಗೊತ್ತೈತಿ. ಜಸ್ಟ್ ನಾನು ಇನ್ನೊಮ್ಮೆ ಎಲ್ಲರಿಗೂ ಸ್ಪಷ್ಟ ಆಗೋ ನಾ ಹೇಳ್ತೇನೆ ಅಷ್ಟೇ. ಈಗ ಇಲ್ಲಿ ಹೋಳುಗಳ ಸೈಜ್ ಏನಿಲ್ಲ, ಸೇಮ್ ಇಲ್ಲ. ಇಲ್ಲಿ ಏನಾಗೈತಿ ನೋಡಿ, ಇದು ಹಿಂಗೈತಿ. ಇದು ಹಿಂಗೈತಿ 1 by 2 ಅಂದ್ರೆ, ಇದು ಹಿಂಗೈತಿ. ಓಕೆ, ಸೊ ಇದನ್ನ ಕೂಡಿಸಿದಾಗ ನಮಗೆ ಏನ ಬರ್ಬೇಕು ಆನ್ಸರ್? ನಮಗ್ ಗೊತ್ತೈತಿ, ನಮಗ ಕಾಮನ್ ಸೆನ್ಸ್ ಆಗಿ ಗೊತ್ತೈತಿ. ಇದನ್ನ ಕೂಡಿಸಿದಾಗ ಏನಾಗ್ಬೇಕು? ಇದು ಪೂರ್ಣ ಆಗ್ಬೇಕು. ಅರ್ಧ ಮತ್ತು ಗಿರ್ದ ಕೂಡಿಸಿದಾಗ ಪೂರ್ಣ ಆಗ್ಬೇಕು ಅನ್ನೋದು ನಮಗ್ ಗೊತ್ತೈತಿ. ಇದು ಗೊತ್ತೈತಿ ನಮಗೆ. ಖರೆ ಇದನ್ನ ಗಣಿತೀಯವಾಗಿ ಪಡೆಯೋದು ಯಾವ ರೀತಿಯಿಂದ ನಾವು ಪಡಿಬೇಕಾಗ್ತೈತಿ? ಇದನ್ನ 1 by 2 1 by 4 ಅನ್ನ ನಮಗೆ ಡೈರೆಕ್ಟ್ ಕೂಡ್ಸಕ್ ಬರಂಗಿಲ್ಲ. ಇದನ್ನ ನಾವು ಹೆಂಗ್ ಬರಿಬಾರ್ದು? 1 by 2 ಮತ್ತೆ ಹೆಂಗ್ ಬರಿಬಾರ್ದು ನೋಡ್ರಿ. ರಾಂಗ್ ಮೆಥಡ್ ತೋರಿಸ್ತೀನಿ ನೋಡ್ರಿ ನಾನು. ರಾಂಗ್ ಹೆಂಗಿದು? ಯಾವ್ದು ರಾಂಗ್ ಮೆಥಡ್? 1 by 2 plus 1 by 4. ಬಹಳಷ್ಟು ಸಲ ಒಮ್ಮೆ ಏನ್ ಮಾಡ್ಬಿಡ್ತಾರ ವಿದ್ಯಾರ್ಥಿಗಳು, ಏನ್ ಮಾಡ್ಬಿಡ್ತಾರ, ಇದು ಮ್ಯಾಗಿನ ಕೂಡಿಸ್ತಾರ, ಕೆಳಗಿನ ಕೂಡಿಸಿ ಬಿಡ್ತಾರ. ಇದು ತಪ್ಪು. ಇದನ್ನ ಎಂದೂ ಕೂಡಿಸಬಾರ್ದು. ಇದೇನಿದು ಏನ್ ಹೇಳಾಕತ್ತೈತಿ? ರೊಟ್ಟ್ಯಾಗ ಎಷ್ಟು ಭಾಗ ಮಾಡಿದಾರು ಅಂತ ಹೇಳಾಕತ್ತೈತಿ. ಸೊ ರೊಟ್ಟ್ಯಾಗ ಇಲ್ಲಿ 4 ಭಾಗ ಮಾಡಿ 1 ಭಾಗ ಕೊಟ್ಟಾರು, ಇಲ್ಲಿ 2 ಭಾಗ ಮಾಡಿ 1 ಭಾಗ ಕೊಟ್ಟಿದಾರು. ಹಂಗಿದ್ದಾಗ ರೊಟ್ಟ್ಯಾಗ 6 ಭಾಗ ಏನು ಮಾಡಿದಂಗ ಅಲ್ಲ. ಇಲ್ಲಿ ರೊಟ್ಟ್ಯಾಗ 6 ಭಾಗ ಮಾಡಿಲ್ಲ. ಇಲ್ಲಿ 6 ಸಮನಾದ ಭಾಗ ಮಾಡಿಲ್ಲ. ಇಲ್ಲಿ 2 ಸಮನಾದ ಭಾಗ ಮಾಡಿದಂತಾವು 1 ಹೋಳು, ಇಲ್ಲಿ 4 ಸಮನಾದ ಭಾಗ ಮಾಡಿದ್ದು 1 ಹೋಳು. ಸೊ ಹಂಗಿದಾಗ 6 ಸಮನಾದ ಭಾಗ ಏನು ಆಗೇ ಇಲ್ಲ. ಇಲ್ಲಿ ಕಂಪ್ಲೀಟ್ಲಿ ರಾಂಗ್. ಇದು ಈಗ ಕೂಡ್ಸೋದ್ ಹೆಂಗಪ್ಪ? ಹಂಗಾರ ಕೂಡ್ಸೋದ್ ನಮಗೆ ಯಾವಾಗ ಗೊತ್ತೈತಿ? ಹೋಳುಗಳ ಸೈಜ್ ಸೇಮ್ ಇದ್ದಾಗ ಗೊತ್ತೈತಿ ನಮಗೆ. ಫಾರ್ ಎಕ್ಸಾಂಪಲ್ 1 by 4 ಐತಿ ಪ್ಲಸ್ 3 by 4 ಐತಿ. ಅವಾಗ ನಮಗ್ ಗೊತ್ತೈತಿ ಟೋಟಲ್ ಎಷ್ಟಾಯ್ತು. ಈ ಗಿರ್ದಾ ಪೀಸ್ಗಳನ್ನ 4 ಕೊಟ್ಟಂಗಾಯ್ತು. ಗಿರ್ದಾ ಪೀಸ್ಗಳನ್ನ 4 ಕೊಟ್ಟಂಗಾಯ್ತು ಅಂತ ಗೊತ್ತೈತಿ. ಇದು ಸೇಮ್ ಇದ್ದಾಗ ಇದು ಮತ್ತು ಇದು ಸೇಮ್ ಇದ್ದಾಗ ನಮಗ ಹೆಂಗ್ ಮಾಡೋದು ಗೊತ್ತೈತಿ ನಮಗ್. ಬರೀ ಅವಾಗ ತಗೊಂಡದ್ ಭಾಗ ಅಷ್ಟ ಕೂಡಿಸ್ಬಿಡೋದು. ಎಷ್ಟು ಹೋಳುಗಳನ್ನ ಕೊಟ್ಟಿದಾರಲ್ಲ ಅವನಷ್ಟ ಕೂಡಿಸ್ಬಿಡೋದು. ಹೋಳುಗಳನ್ನ ಹೆಂಗಿತ್ತು ಹಂಗ ಇಡಬೇಕು. ಆದ್ರೆ ಇಲ್ಲಿ ಹಂಗಿಲ್ಲ ಅಂದ್ಕೊಳ್ಳೆ ಮತ್ತೆ ನಮಗೆ ಏನ್ ಬೇಕು? ಸಮಾನ ಭಿನ್ನ ರಾಶಿಗಳ ಹೆಲ್ಪಿಗೆ ಹೋಗ್ಬೇಕು ನಾವಿಲ್ಲಿ. ಮತ್ತೆ ಹಂಗಿಲ್ಲ ಅಂದ್ಕೊಳ್ಳೆ ಮತ್ತೆ ಇಲ್ಲಿ ಏನ್ ಮಾಡೋದು? ಸಮಾನ ಭಿನ್ನ ರಾಶಿಗಳ ಹೆಲ್ಪ್ ಅನ್ನ ತಗೊಳ್ಳೋದು ನಾವಿಲ್ಲಿ. ಸಮಾನ. ಓಕೆ, ಸೊ ಈ 3 by 4 ಆಗ್ಬೇಕು. ಈ 3 by 4 ಹೆಂಗ್ ಆಕೈತಿ ಈಗ ನೋಡೋಣ. ನಾವು 1 by 2 ಹೆಂಗ್ ಬರೋಣ? ಈಗ 2 by 4 ಅಂತ ಬರ್ಕೋಬಹುದು ನಾವು. ಯಾಕಂದ್ರೆ ಸಮಾನ ಅಂದ್ರೆ ಏನರ್ಥ? ಅರ್ಧ ಬರೆಯೋ ಬದ್ಲಿ ನಾ 2 ಗಿರ್ದ ಅಂತ ಬರಿತೇನೆ. ಅರ್ಧ ಬರೆಯೋ ಬದ್ಲಿ 2 ಗಿರ್ದಾಗಳು ಅಂತ ಬರ್ಕೋತೀನಿ, ಪ್ಲಸ್ ಗಿರ್ದ. ಸೊ 1 by 2 2 by 4 ಅಂತ ಮಾಡ್ಕೋತೀನಿ, ಪ್ಲಸ್ 1 by 4 ಆಸ್ ಇಟ್ ಇಸ್ ಇಟ್ಕೋತೀನಿ. ಅವಾಗ ಆನ್ಸರ್ ಎಷ್ಟು ಬರ್ತೈತೆ ನಮ್ಗೆ ಈಸಿಲಿ ನಮ್ಗೆ ಗೊತ್ತೈತಿ. 3 by 4 ಬರ್ತದೆ. ಇದರ ಅರ್ಥ ನೋಡ್ರಿ, ವಿಜುವಲಿ ನೋಡ್ರಿ, ಚಿತ್ರಿಕವಾಗಿ ನಾ ಹೆಂಗಿದೆ ನೋಡ್ರಿ, ಚಿತ್ರದಲ್ಲಿ ಅದ್ರ ಅರ್ಥ ನೋಡ್ರಿ. 1 by 4 ಅನ್ನ 1 by 2 ಹಾಫ್ ಇತ್ತಲ್ಲ, ಅದನ್ನ ಹೆಂಗ್ ಬರ್ಕೊಂಡು ನಾನು 2 ಗಿರ್ದಾಗಳಾಗಿ ಬರ್ಕೊಂಡು ಎಲ್ಲ ಒಂದ, ಹೌದಲ್ಲ? ಸೊ ನಾನು ಇದನ್ನ 1 ಅರ್ಧ ಅಂದ್ರು ಒಂದ, ಅಥವಾ ನಾ ಇಲ್ಲಿ 1 by 4ದ್ದು 2 ಮಾಡ್ಕೊಂಡು ಇದಕ್ಕೆ ನಾನು 2 by
4 ಅಂದ್ರೂ ಒಂದೇ, ಹಿಂಗಂದ್ರೂ ಒಂದೇ, ಹೌದಲ್ಲ? ಸೊ ಅವಾಗ ಇದು 1/4, ಇದು 1/4. ಸೊ ಈಗ ಕೂಡ್ಸೋದು ಈಸಿ ಆಕೈತಿ ನೋಡ್ರಿ. 2/4 1/4 ಕೂಡ್ಸಿದ್ರೆ ಎಷ್ಟಾಯ್ತು? 3/4. ಸೊ ಇಲ್ಲೇ ಚಿತ್ರದ ತೋರಿಸಿ ನೋಡ್ರಿ, ಕೆಳಗ್ ನೋಡ್ರಿ, ಕೆಳಗ್ ನೋಡ್ರಿ. ಹಾಫ್ ನಾನು ಏನ್ ಮಾಡ್ಕೊಂಡಿದ್ದೀನಿ? ಈ ತರ 2 ಗಿರ್ದಾಗಳಾಗಿ ಮಾಡ್ಕೊಂಡಿದ್ದೀನಿ. 2 ಗಿರ್ದಾಗಳು ಪ್ಲಸ್ 1 ಗಿರ್ದ ಎಲ್ಲ ಕೂಡಿ ಎಷ್ಟಾಯ್ತು? 3 ಗಿರ್ದ ಅದು. 3 ಗಿರ್ದ. ಸರಿ, ಅರ್ಥ ಆಯ್ತು ಎಲ್ಲರಿಗೂ ಇದು ಯಾಕೆ ನಾವು ಮಾಡ್ಬೇಕಂತ? ಹಾ ರೀ. ಸರಿ ಓಕೆ, ಹೇಳಿ. ಸರಿ ಛೇದಗಳ ಸಣ್ಣ ತಕೋದ್ ಹೆಂಗ ನೋಮ್ ಹೇಳ್ರಿ. ಅಲ್ಲ, ಯಾಕೆ ನಾವು ಲಸ ಅಂದಿಲ್ಲ, ನಾನು ಎಲ್ಲೂ ಲಸ ಅಂತ ಅಂದಿಲ್ಲ. ನಾನು ಏನ್ ಮಾಡ್ಬೇಕು? ಛೇದಗಳನ್ನ ಸಮ ಯಾಕೆ ಮಾಡ್ಕೋಬೇಕು ಅನ್ನೋದನ್ನ ಮಾತ್ರ ಹೇಳಿ. ಸಮ ಹೆಂಗ್ ಮಾಡ್ಕೊಳ್ಳೋದು ಅದನ್ನ ಆಮೇಲೆ ನೋಡೋಣ. ಹಾ, ಅದನ್ನ ಎದಕ್ ಮಾಡಿ ಅದನ್ನ ಹೇಳ್ರಿ ಸರ್, ತಿಳಿದ್ರಿ. ಓಕೆ, ಇಲ್ಲಿ ನೋಡು, ಇವೆರಡನ್ನು ಕೂಡ್ಸಕ್ ಟ್ರೈ ಮಾಡು. 1 ನಿಮಿಷ. ನೀನ್ ಹೋಮ್ವರ್ಕ್ ಮಾಡಕತ್ತೀವಿ? ಈಗ ಯಾರು ಪ್ರಶ್ನೆ ಕೇಳಿದ್ರಲ್ಲ, ಯಾರು ಕೇಳಿದ್ರಿ? ಹೋಮ್ವರ್ಕ್ ಮಾಡಕತ್ತೀರಿ? ಹಾ ರೀ, ಮಾಡಾಕ್ತಿವ್ರಿ. ಹೋಮ್ವರ್ಕ್ ಮಾಡಿದ್ರೆ ಇದೇಗ್ ನೀವ್ ಹಾ, ಇದು ನೋಡು. ಓಕೆ, 1/2 ಪ್ಲಸ್ 1/4 ಕೊಡ್ಸ್ಬೇಕು. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಕೇಳ್ಕೊ. ಈಗ 1/2 ಪ್ಲಸ್ 1/4 ಕೊಡ್ಸ್ಕೋಬೇಕು ನಾನು, ಹೌದಿಲ್ಲ? ಲಕ್ಷ ಕೊಟ್ಟು ಕೇಳೀಗ. ಸೊ ಇಲ್ಲಿ 1/2 ಹೆಂಗೈತಿ? ಹಿಂಗೈತಿ. ಇದು ಗೊತ್ತೈತಿ ನಿನಗ 1/2 ಅಂದ್ರೆ ಹೆಂಗ ಕಾಣ್ತೈತಿ ಅಂತ? ಹಾ ರೀ. ಹಾ, ಆಮೇಲೆ ಇಲ್ಲಿ 1/4 ಅಂದ್ರೆ ಹಿಂಗ್ ಕಾಣ್ತೈತಿ. ಓಕೆ, ಇವನು ಕೂಡಿಸ್ಬೇಕು ನನಗ. ಇದು ಕೂಡಿಸಿದಾಗ ಎಷ್ಟು ರೊಟ್ಟಿ ಆಕೈತಿ ಅನ್ನೋದನ್ನ ನನಗೆ ಹೇಳ್ಬೇಕು. ಅವಾಗ ನೀನ್ ಹೆಂಗ್ ಹೇಳಮ್ಮ ಅದನ್ನ? ಹೇಳ. 3/4 ರೀ. ಯಾಕೆ ಹೇಳಿದ ಹಂಗಂತ? 4 ಯಾಕೆ ಮಾಡ್ಕೊಂಡಿದ್ರು? 4 ಯಾಕೆ ಮಾಡ್ಕೊಂಡೆ? 4 ಯಾಕೆ ಮಾಡ್ಕೊಂಡಿದ್ರು? ಅವನ್ ಗಿರ್ದ ಐತ್ರಿ. ಯಾವ ಇದನ್ನ ನೀ ಏನ್ ಮಾಡ್ಕೊಂಡೆ ಅವಾಗ? ಅದ ಅರ್ಧ ಐತ್ರಿ. ಅದ್ರಿ ಅದನ್ನ ಏನ್ ಮಾಡ್ಕೊಂಡಿ ನೀನು? ಅದನ್ರಿ 2 ಯೂಸ್ ಮಾಡ್ಕೊಂಡ್ 2 ಗಿರ್ದಾಗೊಳ್ರಿ ನೀನ್ ಮಾಡ್ಕೊಂಡಿರಲ್ಲ? ಹಾ ರೀ. ಅಷ್ಟೇ. ಮತ್ತೆ ಏನ್ ಮಾಡ್ಕೊಂಡೆ ಹಂಗಾರೆ? ಈ ಛೇದ ಮತ್ತು ಈ ಛೇದ ಸಮ ಮಾಡ್ಕೊಂಡು ಇಲ್ಲ? ಈಗ ಇದಕ್ಕೆ ಸೇಮ್ ಹಾ ರೀ. ಮಾಡ್ಕೊಂಡಿಲ್ಲ ಇದನ್ನ? ಮತ್ತೆ ಅದನ್ನ ಹೇಳಕತ್ತೀನಿ. ಮತ್ತೇನಿಲ್ಲ, ಅದ್ರಾಗ ಏನ್ ರಾಕೆಟ್ ಸೈನ್ಸ್ ಇಲ್ಲ, ಅಂತದೇನ್ ದೊಡ್ಡ ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಅಷ್ಟೇ ಮಾಡ್ಕೊಂಡೆ. ಇಲ್ಲಿ 1/2 ಇದ್ದದನ್ನ 2/4 ಮಾಡ್ಕೊಂಡಿ. ಆಮೇಲೆ ಇನ್ನೊಂದು 1/4 ಇತ್ತದ ಹಂಗ ಇಟ್ಕೊಂಡಿ. ಕೂಡಿಸಿದಾಗ ಎಷ್ಟಾಯ್ತು? 3/4 ಆಯ್ತು. 4 ಭಾಗ ಮಾಡಿ 3 ಭಾಗ ಕೊಟ್ಟಂಗ ಆತ್ ನಿನಗ, ಹೌದಾ ಇಲ್ಲ? ಹಾ ರೀ. ಅಷ್ಟೇ ಐತಿ. ಕಾಮನ್ ಸೆನ್ಸ್ ಐತದ, ಕಾಮನ್ ಸೆನ್ಸ್. ಹಾ. ಓಕೆ, ಆದ್ರ ಈ ಛೇದವನ್ನು ಸಮ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಬೇಕು? ಸಮಾನ ಭಿನ್ನರಾಶಿ. ಎಲ್ಲಾ ಸಮಾನ ಭಿನ್ನರಾಶಿಗಳನ್ನ ನಾನು ಬರ್ಕೋಂತ ಹೋಗಿ ನೋಡ್ಕೊಳ್ಳೋದು, ಅಥವಾ ಏನ್ ಮಾಡೋದು? ಈಗ ನಾ ಹಿಂದಕನ್ನು ನೋಡಿದ್, ನೀವು ಭಿನ್ನರಾಶಿಗಳನ್ನು ಹೋಲಿಸ್ಬೇಕಾದ್ರ ಏನ್ ಮಾಡ್ಬೇಕಾಯ್ತು? ಛೇದ ಸಮ ಮಾಡ್ಕೊಳ್ಬೇಕಾಯ್ತು. ಛೇದ ಸಮ ಮಾಡ್ಕೋಬೇಕಾಗಿದ್ರೆ ನಾನು ಅನೇಕ ಸಮಾನ ಭಿನ್ನರಾಶಿಗಳನ್ನು ಬರ್ಕೊಂತ ಹೋಗಿ ಎಲ್ಲಿ ಸೇಮ್ ಬರ್ತೈತಿ ನೋಡೋದು, ಅಥವಾ ಮತ್ತೇನಾದ್ರೂ ನಾನು ಮಾಡ್ಬೋದು? ಏನ್ ಮಾಡ್ಬೋದು ನಾನು? ಏನ್ ಮಾಡ್ಬೋದು? ಲಸಾನ ಬೇಕಂತಿಲ್ಲ, ಲಸಾನ ಬೇಕಂತಿಲ್ಲ, ಲಸ ಬೇಕಂತಿಲ್ಲ. ಮತ್ತೇನ್ರ ಮಾಡ್ಬೇಕ್ರಿ? 2 ಛೇದಗಳ ಮಗ್ಗಿಯೊಳಗಿರುವಂತದ್ ಯಾವ್ದಾರ ಸಂಖ್ಯೆ ಆದ್ರೆ ಸಾಕು ನನಗೆ. 1/2 ಅಂದ್ರೆ ಇಲ್ಲಿ 2 ಮಗ್ಗಿಯೊಳಗೂ ಇರ್ಬೇಕು, 4 ಮಗ್ಗಿಯೊಳಗೂ ಇರ್ಬೇಕು. ಅಂತದ್ ಯಾವ್ದಾದ್ರು ಸಂಖ್ಯೆ ತಗೊಂಡ್ರೆ ನಾನು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಅಂತ ಏನಂತೇವೆ ನಾವು? ಇಲ್ಲಿ ನೋಡೋಣ. ಈಗ 4 ಅಪವರ್ತ್ಯಗಳು ಅಥವಾ ಮಲ್ಟಿಪಲ್ಸ್ ಅಂತ ಕರಿತೀವಿ ನಾವು. ಯಾವ 4 ಮಗ್ಗಿಯಾಗಿರೋ ಎಲ್ಲಾ ಸಂಖ್ಯೆಗಳು ಯಾವ? 4, 8, 12, 16, 20, 24, 28, 32, 36, 44, 48, 52, 56, 60, 64 ಇವೆಲ್ಲ ಏನು? 4 ಅಪವರ್ತ್ಯಗಳು. ಅಂದ್ರೆ ಏನು? 4 ಮಗ್ಗಿ ಒಳಗಿರುವಂತಹ ಎಲ್ಲಾ ಸಂಖ್ಯೆಗಳು. ಅದೇ ರೀತಿ 150 ಅಪವರ್ತ್ಯಗಳು ಅಥವಾ ಮಲ್ಟಿಪಲ್ಸ್ ಆಫ್ 150 ಪಟ್ಟುಗಳು. 150 ಮಗ್ಗಿ ಒಳಗಿರುವ ಯಾವುವು? 150, 300, 450, 600, 750, 900, 1050 ಇವೆಲ್ಲ ಸಹಿತ ಇಂಥವು ಎಷ್ಟದವ ಅಪವರ್ತ್ಯಗಳು? ಯಾವುದೇ ಒಂದು ಸಂಖ್ಯೆಗಳು ಯಾವುದೇ ಒಂದು ಸಂಖ್ಯೆಯ ಅತ್ಯಂತ ಅಪವರ್ತ್ಯ ಯಾವ್ದಾಗಿರ್ತೈತಿ? ಅತ್ಯಂತ ಸಣ್ಣ ಅಪವರ್ತ್ಯ ಯಾವ್ದಾಗಿರ್ತೈತಿ? ಸಂಖ್ಯೆ ಆಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಅಲ್ಲ. ಸೊ ಯಾವುದೇ ಒಂದು ಸಂಖ್ಯೆಯ ಮಗ್ಗಿ ಒಳಗೆ ಬರುವಂತಹ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು? ಅದೇ ಸಂಖ್ಯೆ 1ರಲ್ಲೇ ಗುಣಿಸಿದಾಗ ಬರ್ತೈತಿ. ಮ್ಯೂಟ್ ಮಾಡಿಡ್ರಿ, ಮತ್ತೆ ಬರಾಕ್ತೈತಿ. ಓಕೆ,
ಯಾವುದೇ ಒಂದು ಸಂಖ್ಯೆಯ ಮಗ್ಗಿ ಒಳಗೆ ಬರುವಂತಹ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು ಅದೇ ಸಂಖ್ಯೆ ಒಂದರಲ್ಲೇ ಗುಣಿಸಿದಾಗ ಬರ್ತದೆ. ಅದನ್ನ ಬಿಟ್ಟು ನಿಮಗ 2ರಲ್ಲೇ ಗುಣಿಸಿದಾಗ, 3ರಲ್ಲೇ ಗುಣಿಸಿದಾಗ, 4ರಲ್ಲೇ ಗುಣಿಸಿದಾಗ, 5ರಲ್ಲೇ ಗುಣಿಸಿದಾಗ ಹಿಂಗ ಅನಂತವಾದ ಅಪವರ್ತ್ಯಗಳು ಯಾವುದೇ ಒಂದು ಸಂಖ್ಯೆಗೆ ಬರ್ತದೆ, ಹೌದಲ್ಲ? ಸೊ ಈಗ ಈ ಅಪವರ್ತ ಈಗ ಸಾಮಾನ್ಯ ಅಪವರ್ತ್ಯಗಳು ಅಂದ್ರೆ ಯಾವುವು ಅದನ್ನ ನೋಡಿ. ಈಗ 2 ಸಂಖ್ಯೆಗಳು ಅಂತ ತಿಳ್ಕೊರಿ, 6, 4. 6 ಫ್ರೆಂಡ್ಸ್ ಯಾವ್ಯಾವ ಅದಾವು? 6 ಅಪವರ್ತಿಗಳು ಯಾವ್ಯಾವು? 6, 12, 18, 24, 30, 36, 42, 48 ಹೋಗತ್ ಹಿಂಗ 54 ಹಿಂಗ ಹೋಗ್ತದೆ. 4ರ ಫ್ರೆಂಡ್ಸ್ ಯಾರ್ಯಾರು ಅದಾರು? 4, 8, 12, 16, 20, 24, 28, 32 ಇವೆಲ್ಲ ಫ್ರೆಂಡ್ಸ್, ಹಿಂಗ ಅನಂತವಾದ ಫ್ರೆಂಡ್ಸ್ ಅದ. ಈಗ ಇವರಿಬ್ಬರು ನೋಡೋಣ, ಈಗ 4 ಮತ್ತು 6 ಇವರಿಬ್ಬರು ನಡುಕ ಕೆಲವೊಬ್ರು ಕಾಮನ್ ಫ್ರೆಂಡ್ಸ್ ಇದಾರೆ. 12 ಕಾಮನ್ ಫ್ರೆಂಡ್ಸ್ ಅಂದ್ರೆ ಏನು? 4ರ ಮಗ್ಯಾಗೂ ಐತಿ, 6ರ ಮಗ್ಯಾಗೂ ಐತಿ. ಆಮ್ಯಾಗ ನೆಕ್ಸ್ಟ್ ಯಾವ್ದೈತಿ? 24. ಆಮ್ಯಾಗ ನೆಕ್ಸ್ಟ್ ಯಾವ್ದೈತಿ? 36. ರೈಟ್. ಸೊ ಇವರೆಲ್ಲ ಏನಿವ್ರು ಕಾಮನ್ ಫ್ರೆಂಡ್ಸ್. ಕಾಮನ್ ಫ್ರೆಂಡ್ಸ್ 4 ಇವಕ್ಕೆ ನಾವೆಂತ ಕರಿತೀವಿ? ಸಾಮಾನ್ಯ. ಸಾಮಾನ್ಯ ಅಂದ್ರೆ ಏನು? ಇವ್ರಿಗೂ ಅವ್ರಿಗೂ ಸಾಮಾನ್ಯ. ಸಾಮಾನ್ಯ ಅಂದ್ರೆ ಬಹಳ ಸಾಮಾನ್ಯ ಅದನ್ ಬಿಡ್ರಿ, ಅವ್ ಮನುಷ್ಯ ಹಂಗಲ್ಲ, ಸಾಧಾರಣ ಮನುಷ್ಯ ಅಂತಲ್ಲ. ಸಾಮಾನ್ಯ ಅಂತಂದ್ರೆ ಎರಡಕ್ಕೂ ಸಾಮಾನ್ಯವಾಗಿರುವಂತಹದ್ದು, ಎರಡಕ್ಕೂ ಸಾಮಾನ್ಯ, ಎರಡಕ್ಕೂ ಕಾಮನ್ ಆಗಿರೋದು. ನೋಡ್ರಿ ಇಂಗ್ಲಿಷ್ ಶಬ್ದ ಏನೈತಿ? ಕಾಮನ್. ಕಾಮನ್ ಫ್ರೆಂಡ್ಸ್ ಅಂದ್ರೆ ಈಗ ಇಬ್ರದಾರು ರಾಮ ಮತ್ತು ಲಕ್ಷ್ಮಣ ಅದಾರ ಅಂತ ತಿಳ್ಕೊರಿ. ಯಾರು ಈಗ ರಾಮಗೆ ಕೆಲವೊಂದು ಫ್ರೆಂಡ್ಸ್ ಇದಾರು, ಲಕ್ಷ್ಮಣ ಕೆಲವೊಂದು ಫ್ರೆಂಡ್ಸ್ ಇದಾರು. ಅವಾಗ ಅವ್ರಿಬ್ಬರಿಗೂ ಕಾಮನ್ ಕೆಲವೊಬ್ರು ಫ್ರೆಂಡ್ಸ್ ಇರ್ಬಹುದಲ್ಲ. ಕೆಲವೊಬ್ರು ಇವ್ರಿಗೂ ಫ್ರೆಂಡ್ ಅದಾರು, ಅವನಿಗೂ ಫ್ರೆಂಡ್ ಅದಾರು. ಈಗ ನೀವ್ ಅದರಿ, ಆಮೇಲೆ ನಿಮ್ ಕ್ಲಾಸ್ಮೇಟ್ ಯಾರೋ ಅದಾರು, ಅಥವಾ ನಿಮ್ಮ ಮನಿ ಬಾಜುಕ್ ಯಾರೋ ಒಬ್ರು ಅದಾರು, ಅವನಿಗೂ ಎಷ್ಟೋ ಮಂದಿ ಫ್ರೆಂಡ್, ನಿಮಗೂ ಎಷ್ಟೋ ಮಂದಿ ಫ್ರೆಂಡ್ಸ್. ಆದ್ರ ಅವ್ರೊಳಗ ಸ್ವಲ್ಪ ಮಂದಿ ಕಾಮನ್ ಇರ್ಬೋದು. ಅವ ಪ್ರಕಾಶ, ಅವ್ ನನ್ಗೂ ಫ್ರೆಂಡ್ ಅದ, ನಿನ್ಗೂ ಫ್ರೆಂಡ್ ಅದ, ಹಂಗ ಎಷ್ಟೋ ಮಂದಿ ಇರ್ಬೋದು. ಹಂಗ ಕಾಮನ್ ಫ್ರೆಂಡ್ಸ್ ಇವ್ರು ಯಾರು? 12, 24, 30. ಯಾರಿಗೆ ಕಾಮನ್ ಫ್ರೆಂಡ್ಸ್ ಇವರು? 6 ಮತ್ತು 4. 6 ಮತ್ತು 4ಗಳಿಗೆ ಕಾಮನ್ ಫ್ರೆಂಡ್ಸ್. ಇಂಥ ಕಾಮನ್ ಫ್ರೆಂಡ್ಸ್ ಎಷ್ಟಿರ್ತಾರು ಹೇಳ್ತೀರಿ? 6 ಮತ್ತು 4ಕ್ಕೆ ಎಷ್ಟು ಮಂದಿ ಕಾಮನ್ ಫ್ರೆಂಡ್ಸ್ ಇರ್ತಾರು? 6 ಮತ್ತು 4 ಅಸಂಖ್ಯಾತ. ಅಸಂಖ್ಯ ಅದಾರ. ಇವರು ಸೇರಿ ಅಸಂಖ್ಯ ಅದಾರ. ಅಪರಿಮಿತ. 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 ನೀವು ಭಿನ್ನರಾಶಿಗಳನ್ನ ಕೂಡಿಸಬೇಕಾತಂದ್ರ ಇವ್ರಾಗಿನ ಯಾರನ್ನೂ ತಗೋಬಹುದು. ನೀವು ಆ ಛೇದಗಳ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ಯಾವ ಬೇಕಾದ ಕಾಮನ್ ಫ್ರೆಂಡ್ ಅನ್ನು ತಗೋಬಹುದು. ಲಸಾನ ತಗೋಬೇಕಂತ ಏನಿಲ್ಲ. ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಉದಾಹರಣೆಗೆ ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಈಗ ಇದನ್ನ ತಗೊಳ್ಳೋಣ ನಾವು. ಇದೇ ಕೆಲಸ ತಗೊಂಡು ಇಲ್ಲೇ ತಗೋತೀನಿ ನಾನು. ಈಗ ನಾ ಏನ್ ಮಾಡ್ತೀನಿ? 1/2 ಏನ್ ಮಾಡ್ತೀನಿ? 2 ಮತ್ತು ಈ 2 ಮತ್ತು 4 ನೋಡ್ಕೊಳ್ಳಿ. ಇವ್ನೆರಡು ನಮಗ ಏನ್ ಮಾಡ್ಬೇಕಾಗೈತಿ? ಸೇಮ್ ಮಾಡ್ಬೇಕಾಗೈತಿ. ಸೇಮ್ ಮಾಡ್ಬೇಕು ಅಂದ್ರೆ ಸುಮ್ನೆ ಸೇಮ್ ಮಾಡೋಂಗಿಲ್ಲ. ನಿಮ್ಗೆ ಗೊತ್ತೈತಿ, ಸಮಾನ ಭಿನ್ನ ರಾಶಿಯನ್ನೇ ಪಡ್ಕೋಬೇಕು ನಾನು. ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸ್ಬೇಕು. ನಾವಾಗ ಏನ್ ಮಾಡ್ತೇನೆ? ಇದನ್ನ ಅಂಶಕ್ಕ ಮತ್ತು ಈ ಎರಡಕ್ಕೂ ಕಾಮನ್ ಇರುವಂತದ್ದು ಯಾರು ಫ್ರೆಂಡ್ಸ್ ಇದಾರು? 2 ಮತ್ತು 4ಕ್ಕ 4 ಒಂದು ಕಾಮನ್ ಫ್ರೆಂಡ್ ಐತಿ, 8 ಕಾಮನ್ ಫ್ರೆಂಡ್ ಐತಿ, 12 ಕಾಮನ್ ಫ್ರೆಂಡ್ ಐತಿ, 16 ಕಾಮನ್ ಫ್ರೆಂಡ್ ಐತಿ, 40 ಸಹಿತ ಕಾಮನ್ ಫ್ರೆಂಡ್ ಐತಿ. ಈಗ ಏನ್ ಮಾಡ್ತೀನಿ? 40 ತಗೋತೇನೆ. 40 ಕಾಮನ್ ಫ್ರೆಂಡ್ ಐತಲ್ಲ ಅದನ್ನ ತಗೋತೇನೆ ಬೇಕಾದ್ರೆ. ಅಥವಾ ಏನ್ ನೋಡಿ 24 ಅಂತ ತಗೋಣ. ಯಾರು ಹೇಳಿದ್ರೆ 24 ಕಾಮನ್ ಫ್ರೆಂಡ್ ತಗೊಂಡು ಇದನ್ನು 24ಕ್ಕೆ ಮಾಡ್ಕೊಂಡು ಇದನ್ನು 24ಕ್ಕೆ ಮಾಡ್ಕೊಂಡು ಈ 1/2 ನ 24 ಮಾಡ್ಬೇಕಾರೆ ಈ 2ಕ್ಕೂ ಮತ್ತು 4ಕ್ಕ ಕಾಮನ್ ಫ್ರೆಂಡ್ ಐತಿ, ಯಾವುದು? 24. ಈಗ ನಾನು 2ಕ್ಕೆ ಎಷ್ಟಲೇ ಗುಣಿಸಿದ್ನಿ ಇಲ್ಲಿ 24 ಮಾಡ್ಬೇಕಾರೆ? 2ಕ್ಕೆ ಎಷ್ಟಲೇ ಗುಣಿಸಿದ 24 ಆಗೈತಿ. ಈಗ ನಾನು ಈ ಅಂಶಕ್ಕನು ಏನ್ ಮಾಡ್ಬೇಕು? 12ರಲ್ಲೇ ಗುಣಿಸಿ. ಇದು 12/24 ಕರೆಕ್ಟ್. ನೋಡ್ರಿ, ರೊಟ್ಟ್ಯಾಗ 24 ಭಾಗ ಮಾಡಿ 12 ಭಾಗ ಕೊಟ್ರೆ ನಿಮ್ಗೆ ಅರ್ಧ ರೊಟ್ಟಿ ಕೊಟ್ಟಂಗನ ಆತ್ ನೋಡ್ರಿ. ಕರೆಕ್ಟ್ ಆಯ್ತು. ಹಂಗ ಇಲ್ಲಿ 4ಕ್ಕೆ ನಾನು 24 ಮಾಡ್ಬೇಕಾದ್ರೆ ಎದರಲ್ಲೇ ಗುಣಿಸಿದ್ದೇನೆ? ಇಲ್ಲಿ ಇಲ್ಲೂ 6ರಲ್ಲೇ ಗುಣಿಸಿ. ಎಷ್ಟಾಯ್ತು? 6 24. ಈಗ ಎಷ್ಟಾತ್ ನೋಡ್ರಿ? 24 18. ಈಗ ನಾ ಕಟ್ತಾ 6 3 18, 6 4 24. ಏನು ಪ್ರಾಬ್ಲಮ್? ಅಥವಾ ನಾನು ಏನ್ ಮಾಡ್ಬೋದಾಗಿತ್ತು? 1 2 ಅಂಶದಿಂದ ನಾನು ಹೆಂಗ್ ಬರ್ಕೋಬಹುದಾಗಿತ್ತು?
1 2 ಅಂಶ ಗುಣಾಕಾರ ಗುಣಾಕಾರ 4 ಗುಣಾಕಾರ 4 ಇದೆಷ್ಟಾಯ್ತು 4 8 ಅಂಶ. ಹಂಗ ನಾ ಏನ್ ಮಾಡ್ಬೋದು 1 4 ಅಂಶ ಏನ್ ಮಾಡ್ತೇನೆ ನಾನು ಗುಣಾಕಾರ 2 ಗುಣಾಕಾರ 2 ಮಾಡ್ಕೊತೀನಿ 2 8 ಅಂಶ 2 8 ಅಂಶ ಆಯ್ತು. ಈಗ ಇವೆರಡು ಕೂಡಿಸ್ತೇನೆ ನಾನು 4 8 ಅಂಶ ಪ್ಲಸ್ 2 8 ಅಂಶ ಎಷ್ಟಾಯ್ತು 6 8 ಆಮೇಲೆ ಇಲ್ಲಿ 2 3 2 4 ಮಾಡಿಬಿಟ್ರೆ 3 ಯಾವ ರೀತಿಯಾದ್ರೂ ಮಾಡ್ಬೋದು ನೀವು. ಛೇದ ಸಮ ಮಾಡ್ಲಿಕ್ಕೆ ಹಂಗಾದ್ರ ಈ 2 ಮತ್ತು 4ರ ಛೇದಗಳದಾವಲ್ಲ ಈ ಛೇದಗಳು ಇವ್ರ ಲಸಾನ ತಗೋಬೇಕಂತಿಲ್ಲ. ಇವ್ರದ್ದು ಯಾವ್ದೇ ಕಾಮನ್ ಫ್ರೆಂಡ್ಸ್ ಅಂತ ತಗೋಬಹುದು ನೀವು. ಯಾರ್ಯಾರು ಕಾಮನ್ ಫ್ರೆಂಡ್ಸ್ ಇದಾರೆ ಇವ್ರಿಗೆ? ಯಾರ್ಯಾರು ಕಾಮನ್ ಫ್ರೆಂಡ್ಸ್ ಇದಾರೆ ಇವ್ರಿಗೆ? 4 40 44 8 16 ಆದ್ರೆ ಇದ್ರೊಳಗ ಅತ್ಯಂತ ಸಣ್ಣದು ಯಾವ್ದು? ಅತ್ಯಂತ ಸಣ್ಣದು ಯಾವ್ದು? ಈಸಿ ಇದು ಲಸಾ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದು ಲಸಾ. ಸೊ ಲಸಾ ಅಂದ್ರೆ ಏನು? ಲಸಾ ಅಂದ್ರೆ ಏನಪ್ಪಾ? ಲಸಾ ಅಂದ್ರ ಇವ್ರೇನ್ ಕಾಮನ್ ಫ್ರೆಂಡ್ಸ್ ಇದಾರಲ್ಲ ಬಹಳಷ್ಟ, ಇದ್ರೊಳಗೆ ಅತ್ಯಂತ ಸಣ್ಣದು, ಅತ್ಯಂತ ಅಗ್ದಿ ಮೊದಲು ಬರುವಂತಹದ್ದು ಲಸಾ. ಅದಕ್ಕೆ ಅದ್ರ ಹೆಸರೇನು? ಲಘುತ್ತಮ. ಲಘು ಅಂದ್ರೆ ಸಣ್ಣದು. ಲಘು 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 ಅಲ್ಲ, ಲಘು ದೊಡ್ಡ ಘ. ಲಘು ಅಂತಂದ್ರ ಅತ್ಯಂತ ಸಣ್ಣದು. ಸಾಮಾನ್ಯ ಅಪವರ್ತಿಗಳಲ್ಲಿ, ಸಾಮಾನ್ಯ ಅಂದ್ರೆ ಕಾಮನ್ ಇರುವಂತದ್ದು. ಅಪವರ್ತಿಗಳಂದ್ರೆ ಯಾರು? ಮಲ್ಟಿಪಲ್ಸ್, ಪಟ್ಟುಗಳು. 2 ಪಟ್ 3 ಪಟ್ 4 ಪಟ್ 5 ಪಟ್ ಮಗ್ಗಿಯೊಳಗಿರುವಂತ ಅಪವರ್ತಿಗಳು. ಸೊ 6ರ ಮಗ್ಗಿ ಒಳಗ ಮತ್ತು 4ರ ಮಗ್ಗಿ ಒಳಗ ಎರಡೂದ್ರೊಳಗೂ ಇರಬೇಕು ಅಂತಹ ಸಂಖ್ಯೆಗಳೇನದಾವಲ್ಲ, ಅದರಲ್ಲಿ ಅತ್ಯಂತ ಸಣ್ಣದು ಯಾವ್ದೈತಿ ಅದು ಲಸಾ. ಅದೇ ಲಸಾ. ಅದನ್ನ ತಗೊಂಡ್ರೆ ಏನಾಕೈತಿ ನಿಮ್ಗೆ ಸ್ವಲ್ಪ ಈಸಿ ಆಕೈತಿ ಅಷ್ಟೇ. ನೀವು ಲಸಾನ ತಗೋಬೇಕಂತಿಲ್ಲ. ಇದ್ರ ಬದ್ಲಿ ನಾವ್ ಯಾವ್ದು ತಗೋಬಹುದಾಗಿತ್ತು? ಛೇದ 6 ಮತ್ತು 4 ಇದ್ದಾಗ ಅದನ್ನ ನಾವ್ ಯಾವ್ದಕ್ ಸಮ ಮಾಡ್ಕೊಳ್ಬಹುದಾಗಿತ್ತು? 24ಕ್ಕೂ ಸಮ ಮಾಡ್ಕೊಳ್ಬಹುದಾಗಿತ್ತು, 36ಕ್ಕೂ ಸಮ ಮಾಡ್ಕೊಳ್ಬಹುದಾಗಿತ್ತು, ಯಾವ್ದಕ್ಕೂ ಮಾಡ್ಬೋದಾಗಿತ್ತು. 12ಕ್ಕ ಮಾಡ್ಬೇಕಂತಿಲ್ಲ. ಸೊ ಛೇದಗಳ ಲಸಾ ತಗೊಂಡು ಆಮ್ಯಾಗ ಏನ್ ಮಾಡ್ಬೇಕು? ಎಷ್ಟರಲ್ಲೇ ಗುಣಿಸ್ಬೇಕಾಗ್ತೈತಿ ಛೇದಕ್ಕ ಅಷ್ಟಕ್ಕನ ಅಂಶಕ್ಕನು ಗುಣಿಸ್ಬೇಕು ಅಷ್ಟೇ. ಅದನ್ನ ನೀವೇನ್ ಮಾಡ್ತೀರಿ? ಓಕೆ, ಇದು ಲಸಾ ಆಯ್ತು. ಅದನ್ನ ನೀವ್ ಹೆಂಗ್ ಮಾಡ್ತೀರಿ? ಪದ್ಧತಿ ಒಳಗೆ ನೀವ್ ಹೆಂಗ್ ಮಾಡ್ತೀರಿ? ಈ ತರ ಮಾಡ್ತಾರೆ. ಇದು ತೋರಿಸ್ತೇನೆ ನಿಮ್ಗೆ. ಅದನ್ನ ಹೆಂಗ್ ಮಾಡ್ತೀರಿ ನೀವೇನ್ ಮಾಡ್ತೀರಿ? ಸಪೋಸ್ ನೀವು 1/3 ಪ್ಲಸ್ 1/4 ಮಾಡಕತ್ತಿದ್ರ ನೀವೇನ್ ಮಾಡ್ತೀರಿ? 3 ಮತ್ತು 4ರ ಲಸಾ 12 ಅಂತ ಬರ್ಕೊತೀರಿ. ಹೌದಲ್ಲ? ಅದಕ್ಕೆ ಎಷ್ಟರಲ್ಲೇ ಗುಣಿಸಿದಾಗ 12 ಆಕೈತಿ? 3ರಲ್ಲೇ ಗುಣಿಸಿದಾಗ 12 ಆಕೈತಿ. ಅಂದ್ಮೇಲೆ ಅಂಶಕ್ಕನು 3ರಲ್ಲೇ ಗುಣಿಸ್ಬೇಕು. 3ಕ್ಕೆ ಎಷ್ಟರಲ್ಲೇ ಗುಣಿಸಿದಾಗ 12 ಆಕೈತಿ? 4ರಲ್ಲೇ ಗುಣಿಸ್ತಾರೆ. 4 ಅಂತ ಮಾಡ್ತೀವಿ. ಆಮೇಲೆ 1/3. ಸೊ ಎಷ್ಟಾಗ್ತಿದ್ದು? 7/12. ಆಕ್ಚುಲಿ ನೀವ್ ಏನ್ ಮಾಡಕತ್ತೀರಿ? ಅಂದ್ರ ಈ 1/3 ಒಂದು ಸಮಾನ ಭಿನ್ನ ರಾಶಿಯನ್ನು ರಚಿಸ್ಕೊಳ್ಳಿಕತ್ತೀರಿ. ಏನ್ ಮಾಡಕತ್ತೀರಿ? ಇದಕ್ಕ 4ರಲ್ಲೇ ಗುಣಿಸ್ತೀರಿ. ಅಂಶಕ್ಕೂ ಛೇದಕ್ಕೂ. ಅಂಶಕ್ಕನು 4ರಲ್ಲೇ ಗುಣಿಸ್ತೀರಿ, ಛೇದಕ್ಕನು 4ರಲ್ಲೇ ಗುಣಿಸ್ತೀರಿ. ಎಷ್ಟು ಬಂತಿದ್ದು? 4/12. ಇದು ಬಂತು. ಲಕ್ಷ ಕೊಟ್ಟು. ಅದೇ ರೀತಿ ಈ ಕಡೆ ಒಂದು ಸಮಾನ ಸೌಂಡ್ ಬರಕತ್ತಿ ಮನ್ಯಾಗಿನವ್ರು ಯಾರು? ಓಕೆ. ಸೊ ಅದೇ ರೀತಿ ಇಲ್ಲಿ ಏನ್ ಮಾಡಾಕತ್ತೀರಿ? ಇದಕ್ಕೂ ಸಹಿತ 1/4 ನಾನು ಒಂದು ಸಮಾನ ಭಿನ್ನ ರಾಶಿಯನ್ನು ರಚಿಸ್ಕೊಳಾಕ್ತೀನಿ. ಏನ್ ಮಾಡಾಕತ್ತೀನಿ? 1/4 ಏನಿತ್ತಲ್ಲ ಇದಕ್ಕೂ 3ರಲ್ಲೇ ಗುಣಿಸಾತೀನಿ, ಇದಕ್ಕೂ 3ರಲ್ಲೇ ಗುಣಿಸಾತೀನಿ. ಎಷ್ಟಾತವಾಗ? 3/12 ಆಯ್ತು. ಸೊ ಇವೆರಡು ಬಂದ್ವಲ್ಲ, ಈಗ ಇವೆರಡು ಕೂಡ್ಸಾಕತ್ತೀನಿ. ಸೊ ಅವಾಗ ಎಷ್ಟಾತಿದ್ದು? 7/12. ಸೊ ಇದನ್ನ ನೀವಿಲ್ಲಿ ಈ ತರ ಮಾಡಾಕತ್ತಾರ. ಇದನ್ನ ಹಿಂಗೆ ಮಾಡಾಕತ್ತಾರ ಅಷ್ಟೇ. ನೀವು ಇದನ್ನ ಕಲ್ಸಿರ್ತಾರ ನಿಮ್ ಸ್ಕೂಲ್ನಾಗ ಎಲ್ಲಾರ್ಗು. ಇದನ್ನ ಅರ್ಥ ಆಯ್ತು ಈಗ ಇದ್ ಯಾಕೆ ಹಿಂಗ್ ಮಾಡಾಕ್ತಾರಂತ? ವ್ಯವಕಲನ ಮಾಡ್ಬೇಕಾದ್ರೂ ಇಷ್ಟೇ, ಕಳಿಬೇಕಾದ್ರೂ ಸಹಿತ ನಾವು ಅವಾಗ ಏನ್ ಮಾಡ್ಬೇಕು? ಹೋಳಗಳ ಸೈಜ್ ನಮ್ಗೆ ಏನಾಗಿರ್ಬೇಕು? ತುಂಡುಗಳ ಸೈಜ್ ಸೇಮ್ ಆಗಿರ್ಬೇಕು. ಓಕೆ. ಸೊ ಆ ವ್ಯವಕಲನ ಮಾಡ್ಬೇಕಾದ್ರೂ ಸಹಿತ ತುಂಡುಗಳ ಸೈಜ್ ಸೇಮ್ ಮಾಡಿದಾಗ ಮಾತ್ರ ನೀವು ಕಳಿಯಾಕ ಕೂಡ್ಸಾಕ್ ಬರ್ತೈತಿ. ಸೊ ತುಂಡುಗಳ ಸೈಜ್ ಸೇಮ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನೀವು ಛೇದವನ್ನ ಸಮ ಮಾಡ್ಕೋಬೇಕು. ಛೇದವನ್ನ ಹೆಂಗ್ ಸಮ ಮಾಡ್ಕೊಳ್ಳೋದು?
ಅವ್ ಎರಡೂತ್ರ ಮಗ್ಗಿ ಒಳಗೆ, ಎರಡೂ ಛೇದದೊಳಗಿರುವಂತ ಯಾವ್ದು ಮಗ್ಗಿ ಒಳಗಿರುವಂತ ಎರಡೂತ್ರ ಮಗ್ಗಿ ಒಳಗೂ ಇರ್ಬೇಕು ಅಂತ ಯಾವ್ದಾದ್ರು ಸಂಖ್ಯೆ ತಗೋಬೇಕು, ಅಲ್ಲಿಗೆ ಒಯ್ಬೇಕು. ಅಲ್ಲಿಗೆ ಹೆಂಗ್ ಒಯ್ಬೇಕು? ಸಮಾನ ಭಿನ್ನ ರಾಶಿಯಿಂದ ಒಯ್ಬೇಕು. ಅಂಶಕ್ಕೂ ಛೇದಕ್ಕೂ ಸೇಮ್ ಸಂಖ್ಯೆಯಿಂದ ಗುಣಿಸಿ ಒಯ್ಬೇಕು. ಹಂಗ ಒಯ್ದ್ ಬಿಡೋದಲ್ಲ. ಈಗ 1/3 ಐತ್ರಿ, ಇದನ್ನ ಡೈರೆಕ್ಟ್ ಆಗಿ ನಾನು 1/12 ಬರ್ಕೋತೇನೆ ಅಂದ್ರೆ ಅಲ್ಲ, ಹೌದಿಲ್ಲ? ಸೊ 1/3 ಇದ್ದು ಎಷ್ಟ್ ಆಗ್ಬೇಕಾಕತಿ? ಇದು 12 ಆಗ್ಬೇಕಾದ್ರ ಇದು 4 ಆಗ್ಬೇಕಾಗ್ತದೆ, ಆಟೋಮೆಟಿಕಲಿ ಆಗ್ಬೇಕಾಗ್ತದೆ. ಸೊ ಅಂಶಕ್ಕೂ ಛೇದಕ್ಕೂ ನಾವೇನ್ ಮಾಡ್ಬೇಕು? ಸೇಮ್ ಸಂಖ್ಯೆಲೆ ಗುಣಿಸ್ಬೇಕು. ಕರೆಕ್ಟ್. ಸೊ ಗಟ್ಟಿ ಆತಿದ್ದು, ಪೂರ್ತಿ ಸ್ಪಷ್ಟ ಆತಿದ್ದು? ನಿಮ್ಗಿದ್ರ ನಿಮ್ಗೆ ಇಲ್ಲಿ ಮೋಸ್ಟ್ಲಿ ಇದು ಹೋಮ್ವರ್ಕ್, ಇದು ಹೋಮ್ವರ್ಕ್ ತಗೊಳ್ರಿ ನಮ್ಗಿದ್ರ. ಬರ್ಕೋಬೇಕ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೋಬೇಕ್ರಿ. ಬರ್ಕೊಂಬಿಡ್ರಿ ಬಹಳ ಇಲ್ಲ. ಸರಿ. ಆದ್ರೆ ಆಯ್ತು. ತೆಗಿಬೇಕನ್ ಸರ್? ಏನಾಯ್ತು? ಏನ್ ಕೇಳಿದ್ರಿ? ಕ್ವಶನ್ ಹೇಳು. ಯಾವ ಇದ್ದಾಗನು ಲಸ ತೆಗಿಬೇಕನ್ ಸರ್? ಯಾವಾಗ ಕಟ್ ಆಯ್ತು ನಿಂದು ವಯಸ್ಸು? ವ್ಯವಕಲನ ಸರ್. ವ್ಯವಕಲನ ಇದ್ದಾಗೂ ಆಯ್ತು. ಎರಡು ಭಿನ್ನ ರಾಶಿಗಳನ್ನ ನೀವು ಕಳಿಬೇಕಾತಂದ್ರು ಸಹಿತ ಅವಾಗ ಏನ್ ಮಾಡ್ಬೇಕಾಕೈತಿ? ಛೇದ ಸಮ ಮಾಡ್ಕೊಂಡಾಗನ ನೀನು. ನಾನ್ ಹೇಳ್ತೇನಂತ ನಂಬೇಡ, ನೀನ್ ಯೋಚನೆ ಮಾಡು. ಹೌದಾ ಅಲ್ಲ? ಈಗ ನಿನಗೆ ನಾನು 5/8 ಐತಿ, ಅದ್ರೊಳಗೆ 1/8 ಕಳಿ ಅಂದ್ರೆ ಏನ್ ಮಾಡ್ತಿ? 5/8 ಒಳಗ 1/8 ಅನ್ನು ಕಳಿ. 4/8. ನೋಡಿ, 8 ಕೆಳಗಿಂದ ಏನ್ ಮಾಡ್ಲಿಲ್ಲ, ನೀನು ಚೇಂಜ್ ಮಾಡ್ಕೊಲಿಲ್ಲ, ಅಂಶಗಳನ್ನಾಗಷ್ಟೇ ಕಳ್ಕೊಂಡಿ. ಯಾವಾಗ ಸಾಧ್ಯ ಆತಿದು? ಎರಡು ಹೋಳುಗಳ ಸಂಖ್ಯೆ ಸೈಜ್ಗಳು ಸೇಮ್ ಇದ್ದು. ಅದೇ ನಾನು 5/8 ಒಳಗ ನಾನು ನೀನು 1/4 ಅನ್ನು ತೆಗಿಪ ಅಂತಂದ್ರ ಅವಾಗ ಏನಾಗ್ತಿತ್ತು? ಬರೇ ಅವಾಗ ಏನ್ ಮಾಡ್ಕೋಬೇಕಾಗಿತ್ತು? ನೀನು 1/4 ಅನ್ನ 2/8 ಅಂತ ಬರ್ಕೋಬೇಕು. ಆಮೇಲೆ 5/8 ಒಳಗ 2/8 ಅನ್ನು ಕಳಿಯೋದು 3/8 ಅಂತ ಬರ್ತಿತ್ತು. ಸೊ ನಾನ್ ಹೇಳ್ತೇನಂತ ಯಾವ್ದು ನಂಬೇಡ್ರಿ ಕ್ಲಾಸ್ನಾಗ. ನಿಮ್ಮ ಕಾಮನ್ ಸೆನ್ಸಿಗೆ ಅಪೀಲ್ ಆಗ್ತೈತೋ ಇಲ್ಲೋ? ಸರ್ ಇದು ಯಾಕೋ ನನ್ನ ಕಾಮನ್ ಸೆನ್ಸಿಗೆ ಇದಾಗವತ್ರಿ, ಇದು ಬರೋಬರಿ ಅನ್ಸ್ವತ್ರಿ ಅಂತಂದ್ರೆ ಹೇಳ್ಬೇಕು. ನಾ ಹೇಳ್ತೀನಿ ಅಂತ ಒಪ್ಪಂಗಿಲ್ಲ. ಗಣಿತದೊಳಗೆ ಮುಖ್ಯವಾಗಿದ್ದು ಈ ಸ್ಪಿರಿಟ್ ಅನ್ನು ಫಸ್ಟ್ ಕಲಿಬೇಕು ನೀವು. ನಾ ಹೇಳತ್ತೀನಿ ಪುಸ್ತಕದಾಗ ಕೊಟ್ಟೈತಿ ಇಲ್ಲ. ನಮ್ಮಲ್ಲಿ ನಾ ಮೊದ್ಲ ಟೀಚರ್ಸ್ಗೆ ಏನ್ ನಾವು ತಗೋತೇವಲ್ಲ ಅವ್ರಿಗೆ ಅದ ಹೇಳ್ತೀನಿ. ಏನ್ ಹೇಳ್ಬಾರ್ದು ಹುಡುಗರಿಗೆ? ಭಾಳ ಶಾನೆ ಆಗಕ್ ಹೋಗ್ಬೇಡ, ಅಲ್ಲಿ ಬುಕ್ನಾಗ ಬರ್ದಂಗ ಮಾಡು. ಇದಿಲ್ಲ. ಕೆಲವೊಂದ್ ಸ್ಕೂಲ್ನಾಗ ನೋಡಿದ್ದೀನಿ, ಬುಕ್ನಾಗ ಬರ್ದೈತಲ್ಲ ನೀನೇನ್ ಶಾನೆ ಹಾಕೊಂತೇನು, ಅದು ಫಾರ್ಮುಲಾ ಆಯ್ತಲ್ಲ, ಅದು ಬುಕ್ನಾಗ ಕೊಟ್ಟದ ಫಾರ್ಮುಲಾ ಕರೆ. ಹಂಗಲ್ಲ, ಹಂಗ ಗಣಿತ ಕಲಿಸ್ಬಾರ್ದು. ಅದು ಗಣಿತ ಅಲ್ಲ. ಅದು ನಿಮಗ್ ಮುಂದೆ ಹೋದ್ಮೇಲೆ ಗೊತ್ತಾಗ್ತೈತಿ. ಗಣಿತ ಅಂತಂದ್ರೆ ಕ್ವಶನ್ ಕೇಳ್ಬೇಕು, ನೀವು ಪ್ರತಿಯೊಂದನ್ನು ಪ್ರೂವ್ ಮಾಡ್ಬೇಕು, ಸಾಧಿಸ್ಬೇಕು. ಹಿಂಗಾಗಿ ನೋಡ್ರಿ, ಬಹಳಷ್ಟು ಹುಡುಗರು ಸಾಧನೆಗಳು ಬಂದ್ ಕೂಡಲೇ ಭಾಳ ತ್ರಾಸಕ್ಕೆ ಚಲೋ ಆಗ್ಬಿಡ್ತೈತೆ ಅವ್ರಿಗೆ. ಸಾಧಿಸ್ರಿ ಅಂತಂದ್ರೆ ಏನು ಗೊತ್ತಾಗುದಿಲ್ಲ. ಆ ಕಡೆಗೆ ಸಾಧನೆಗಳನ್ನು ಬಾಯ್ಪಾಟ್ ಮಾಡಕ್ ಚಲೋ ಮಾಡ್ತಾರೆ. ಆ ಸಾಧನೆಗಳನ್ನ ಬಾಯ್ಪಾಟ್ ಮಾಡೋದು ಭಾಳ ತ್ರಾಸ ಆಕೈತೆ. ಹತ್ತನೇತಿ ಬಂದ್ ಕೂಡಲೇ ಜಾಮೆಟ್ರಿ ಒಳಗೆ ಏನಾಗ್ಬಿಡ್ತಾವ, ಬಹಳಷ್ಟಲ್ಲಿ ಚಿತ್ರದೊಳಗೆ ಹೆಸರು ಕೊಟ್ಟಿರ್ತಾರೆ ABCXYZ. ಪಾಪ ಅಕ್ಷರ ಬೇರೆ ಮಾಡಿಕೊಟ್ಬಿಟ್ರೆ ಮುಗೀತು, ಫೇಲ್ ಆಗ್ಬಿಡ್ತಾರೆ ಹುಡುಗರು. ಯಾಕಂದ್ರೆ ಅಕ್ಷರ ಸಕಟ್ ಬಾಯ್ಪಾಟ್ ಮಾಡ್ಕೊಂಡಿರ್ತಾರ. ತ್ರಿಭುಜ ಅದ್ರೊಳಗೆ ABC ಹಂಗ ಬರ್ಬೇಕು. ಅದನ್ನ ಬಿಟ್ಟು ಏನಾರ ನೀ XYZ PQR ಮಾಡಿಬಿಟ್ಟು ಮುಗೀತು ಹುಡುಗರಿಗೆ.
ಯಾಕಂದ್ರೆ ಇಡೀ ಸಾಧನೆಯನ್ನು ಬಾಯ್ಪಾಟ್ ಮಾಡಿರ್ತಾರ ಅವರು. ಬಾಯ್ಪಾಟ್ ಮಾಡಿದ್ದೆಲ್ಲ ಹೋಗ್ಬಿಡ್ತು, ಎಕ್ಸಾಮ್ನಾಗ ಬೇರೆ ಅಕ್ಷರಗಳು ಬಂದು ಅಲ್ಲಿ. ಹಂಗ ಆಗ್ಬಾರ್ದು, ಅದು ಎಜುಕೇಶನ್ ಅಲ್ಲ. ಸೊ ನಿಮ್ಗೆ ಪ್ರತಿಯೊಂದಕ್ಕೂ ನಿಮಗೆ ತರ್ಕ ಗೊತ್ತಿರಬೇಕು ಯಾಕಂತ ಹೇಳಿ. ಅವಾಗ ನಿಮಗೆ ಏನು ಈಸಿ ಆಗ್ತೈತಿ. ಮುಂದೆ ನೀವು PUC ಹೋಗ್ರಿ, ನೀವು ಎಲ್ಲಿ ಇಂಜಿನಿಯರಿಂಗ್ ಹೋಗ್ರಿ, ನೀವು ಎಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ. ಓಕೆ, ಸರಿ ಆನ್ಸರ್ ಬಂದವ್ರಿ. ಹಾ ಆರಾಮ್ ಮಾಡ್ರಿ. ನೀವು ಹೋಮ್ವರ್ಕ್ ನ ಇಲ್ಲಿ ಕೊಟ್ಟಿರ್ತೀನಿ, ಈಗ ಸದ್ಯನ ಗಡ್ಬಡಿ ಮಾಡೋದಿರಲ್ಲ. ಸೊ ಈಗ ನಾನು ಬರ್ಕೊಂಡಿರಲ್ಲ. ಈಗ ಇನ್ನೊಂದು ನಾನು ಇವತ್ತು ಸಿನ್ಸ್ ನಾವು ಈಗಾಗಲೇ ನಾವು ಲಸಾ ಬಗ್ಗೆ ಹೇಳಿರೋದ್ರಿಂದ ಜಸ್ಟ್ ಇನ್ನೊಂದು ಸ್ವಲ್ಪ ನಾನು ನಿಮಗೊಂದು ಇದನ್ನ ತೋರಿಸ್ತೇನೆ ನಾನು ನಿಮ್ಗೆ. ಈಗ ಸ್ಕ್ರೀನ್ ಮ್ಯಾಗ ಏನ್ ಕಾಣತೈತಿ ನಿಮಗ? ಹೋಮ್ವರ್ಕ್ ರೀ. ಓಕೆ, ಈಗೇನ್ ಕಾಣತೈತಿ? ಮಾರಿಗೋಲ್ಡ್ ಬಿಸ್ಕಿಟ್. ಮಾರಿಗೋಲ್ಡ್. ಗುಡ್ ಗುಡ್ ಗುಡ್. ಮಾರಿಗೋಲ್ಡ್ ಬಿಸ್ಕಿಟ್. ಈಗ ಬೆಳಗಿನ ಅದನ್ನ ಒಂದ ತಿಂದಿನಿ ನೋಡು, ನಿಮ್ ಕ್ಲಾಸ್ ತಗೊಳ್ತಿದ್ದ ಮೊದಲು ಚಾ ಜೋಡಿ. ಓಕೆ, ಸೊ ಈಗ ಈ ತರದ್ದು 2 ಪಾಕೆಟ್ ಅದಾವೆ. ಒಂದು ಸ್ವಲ್ಪ ದೊಡ್ಡ ಪಾಕೆಟ್ ಐತಿ, 250 ಗ್ರಾಮ್ಸ್ ಇದ್ದು, 16 ರೂಪಾಯಿ ಐತಿ. ಇನ್ನೊಂದು 200 ಗ್ರಾಮ್ಸ್ ಇದೆ, 13 ರೂಪಾಯಿ ಐತಿ. ಯಾವ ಚಲೋ ಇದ್ರಾಗ? ಯಾವ ಸಸ್ಯ ಬೆಳತೈತಿ? ನಿಮ್ಗೆ ಬಹಳಷ್ಟು ತೊಗೊಳೈತಿ. ನಿಮ್ಮ ಮನ್ಯಾಗೇನೋ ಮದುವೆಗಿದೀವೇನೋ ಇದು ಸಮಾರಂಭಕ್ಕೆ ಬಹಳಷ್ಟು ಪಾಕೆಟ್ಗಳು ತೊಗೊಳೈತಿ. ದೊಡ್ಡ ದೊಡ್ಡ ಪಾಕೆಟ್ ತೊಗೊಂಡ್ರೆ ಸಸ್ತಾ ಬೆಳತೈತಿ, ಸಣ್ಣ ಪಾಕೆಟ್ ತೊಗೊಂಡ್ರೆ ಸಸ್ತಾ ಬೆಳತೈತಿ. ಸಣ್ಣದ್ರಿ. ಸಾಣದ್ರಿ ದೊಡ್ಡದನ್ನೋರ್ ಕೈ ಐತ್ರಿ ಮೊದಲು ನೋಡೋಣ. ದೊಡ್ಡದನ್ನೋರ್ ಕೈ ಐತ್ರಿ ನೋಡೋಣ. 16 ರೂಪಾಯಿ ಪಾಕೆಟ್ ಚಲೋರಿ ಅನ್ನೋರ್ ಕೈ ಆಯ್ತ್ರಿ. 16 ರೂಪಾಯಿ ತಗೋತೇನ್ರಿ ನಾನು ನೋಡೋಣ. 16 ರೂಪಾಯಿ ತಗೋತೇನೆ ಅನ್ನೋರ್ ಕೈ ಐತ್ರಿ. 16 ರೂಪಾಯಿ ತಗೋರ ನೀವ? ತುಟ್ಟೈತದು. ಸಾಲಂಗಿಲ್ರಿ. ಅಲ್ಲ ನಿಮ್ಗೆ ಬಾಳ ತಗೊಳೋದಾವ್ ಬಿಡು, ಬಹಳಷ್ಟು ತಗೊಳೋದಾವು. ನೀವು ಅದ್ರ ಸಣ್ಣ ಸಣ್ಣ ಪಾಕೆಟ್ಗಳೇ ಬಾಳ ತಗೋಬಹುದು, ಇಲ್ಲ ದೊಡ್ಡ ದೊಡ್ಡ ಪಾಕೆಟ್ಗಳು ತಗೋ. ನೀವು ದೊಡ್ಡ ದೊಡ್ಡ ಪಾಕೆಟ್ದಾಗ ತಗೊಂಡ್ರೆ ನಿಮಗೆ ಬಿಸ್ಕಿಟ್ಗಳು ಸಸ್ತಾ ಬೀಳಾಕತ್ತಾವು. ಏನ್ ಸಣ್ಣ ಸಣ್ಣ ಪಾಕೆಟ್ನಾಗ ತಗೊಂಡ್ರೆ ಸಸ್ತಾ ಬೀಳತ್ತಾವು ನೋಡೋಣ. ಓಕೆ, 11 ಮಂದಿ. ಓಕೆ, ಈಗ ನೀವು ಕೈ ಕೆಳಗಿಳಿಸ್ರಿ. ಸಣ್ಣ ಪಾಕೆಟ್ನಾಗ ತಗೊಳ್ರಿ, ಸಣ್ಣ ಪಾಕೆಟ್ನಾಗ ಸಸ್ತಾ ಬೀಳತ್ತಾವು ಅಂತ ಅನ್ನೋರು ಎಷ್ಟು ಮಂದಿ ಕೈ? ಸಣ್ಣ ಸಣ್ಣ ಪಾಕೆಟ್ನ ತಗೊಂಡ್ರೆ ಚಲೋ ರೀ, ಅವ ಸೈ ಬೀಳತ್ತವ್ರಿ ಅಂತ ಅನ್ನೋರು ಎಷ್ಟು? ಮತ್ತು ಉಳ್ದವ್ರು ಕೈ ಎತ್ತಲಿಲ್ಲ, ಅವ್ರ ಏನ್ ಮಾಡೋರು? ಬಿಸ್ಕಿಟ್ ಬ್ಯಾಡ್ರಿ ಅನ್ನೋರ? ಓ, 2 ಈಕ್ವಲ್ ಸೇಮ್ ರೇಟ್ ಬೀಳತೈತಿ ಅನ್ನೋರು ಎಷ್ಟು ಮಂದಿ ಇದೀರಿ? ಅವ್ರ ಕೈ ಐತ್ರಿ. ನೀವೆಲ್ಲರೂ ಇಳಿಸ್ರಿ, ನೀವೆಲ್ಲರೂ ಕೈ ಇಳಿಸ್ರಿ. ಸೇಮ್ ಅದಾವ ಅನ್ನೋರು ಎಷ್ಟು ಮಂದಿ ಇದೀರಿ? ಅವ್ 2 ಸೇಮ್ ಅದಾವ್ರಿ ಅನ್ನೋರು ಕೈ ಐತ್ರಿ. ಓಕೆ, ಈಗೆಲ್ಲ ಈ ತರ ಬೇರೆ 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 ಒಪಿನಿಯನ್ ಬಂತು. ಯಾರಾದ್ರೂ ಒಬ್ರು ಓಕೆ, ಇಲ್ಲಿ 13 ರೂಪಾಯಿ ಸಸ್ತಾಗಿ ಸಿಗತೈತಿ. ಖರೆ ಬಿಸ್ಕಿಟ ಕಡಿಮೆ ಬರತ್ತಾವಿಲ್ಲ, ಕಡಿಮೆ ಬರತ್ತ. ಇಲ್ಲಿ 16 ರೂಪಾಯಿ ತೊಗೊಳತ್ತಾರು. ಖರೆ 250 ಗ್ರಾಮ್ ಬರೋದು. 3 ರೂಪಾಯಿ ಜಾಸ್ತಿ ಕೊಟ್ಟೇವಲ್ರಿ. 3 ರೂಪಾಯಿ ಜಾಸ್ತಿ ಕೊಟ್ಟೇವಿ, ಖರೆ 50 ಗ್ರಾಮ್ ಹೆಚ್ಚಿಗೆ ಬರತೈತಿ. ಹೆಂಗ್ ಚಲೋನೋ ಕೆಟ್ಟೋ ಅದ್ ನಮ್ಗೆ ಚಲೋ ರೀ. ಹೆಂಗ್ ಚಲೋ ಅಂತ ಹೆಂಗ್ ಗೊತ್ತಾತ ನಿಮ್ಗೆ? ಏನ್ ಮಾಡ್ಬೇಕು? ಗಣಿತ ನೋಡ್ರಿ, ನೀವೆಲ್ಲ ಗಣಿತದ ವಿದ್ಯಾರ್ಥಿಗಳು. ನೀವು ಹೆಂಗ್ ಯಾರ ಇದನ್ನ ಯಾರು ನನಗೆ ಇದು ಯಾವ್ದು ಚಲೋ ಅನ್ನೋದನ್ನ ಯಾರು ನೀವು ಕಾರಣ ಸಹಿತ ಗಣಿತೀಯವಾಗಿ ಗಣಿತದಿಂದ ಹೇಳ್ಬೇಕು ಅಂತಾವ್ ಯಾರು ಕರೆಕ್ಟ್ ಆಗಿ ನಿಖರವಾಗಿ ಹೇಳ್ಬೇಕು, ಅದನ್ನ ಯಾರು ಕೈ ಎತ್ತಾರೆ? ಯಾರು ಹೇಳ್ಬಹುದು?
ಈಗೆಲ್ಲ ನೀವು ಭಿನ್ನ ರಾಶಿ ಕಲ್ತೀರಿ, ಭಾಗಾಕಾರ ಕಲ್ತೀರಿ, ಗುಣಾಕಾರ ಕಲ್ತೀರಿ, ಎಲ್ಲಾ ಕಲ್ತೀರಿ. ನೋಡೋಣ ಈಗ ಅದನ್ನ ಉಪಯೋಗಿಸ್ಕೊಂಡು ಯಾರು ಹೇಳಕ್ ಆಗ್ತೈತಿ. ಡೆಫಿನೆಟ್ಲಿ ಇದು ಚಲೋ ರೀ, ಅದು ಎಷ್ಟು ಚಲೋ ರೀ ಅದನ್ನು ಹೇಳಕ್ ಬರ್ಬೇಕು ನಿಮ್ಗೆ. ಎಷ್ಟು ಚಲೋ ಹಂಗಿದ್ರ, ಎಷ್ಟು ಸಸ್ತಾ ಬೀಳತೈತಿ ಎಲ್ಲ ಹೇಳಕ್ ಬರ್ಬೇಕು. ನೋಡಿ ಎಷ್ಟು ಮಂದಿ ಹೇಳ್ತಾರೆ. ಎಲ್ಲಾ ಕಲ್ತೀರಿ ನೀವು, ಭಿನ್ನ ರಾಶಿ ಕಲ್ತೀರಿ, ಗುಣಾಕಾರ, ಭಾಗಾಕಾರ ಎಲ್ಲಾ ಕಲ್ತೀರಿ ನೀವು ಸಣ್ಣವರ್ತಾಯಿಂದ. ನೋಡಿ ವಿಚಾರ ಮಾಡ್ರಿ, ಸ್ವಲ್ಪ ಎಲ್ಲರೂ ವಿಚಾರ ಮಾಡ್ರಿ. ಪಟ್ನ ಸರಿ 10 ನಿಮಿಷ ಟೈಮ್ ಕೊಡ್ರಿ, ಮಾಡ್ತೇವ್ರಿ. ಓಕೆ, ಮಾಡ್ರಿ ಯೋಚನೆ ಮಾಡ್ರಿ. ಸರಿ ನಾನ್ ಈಗ ಹೇಳ್ತೇನ್ರಿ. ಇರ್ಲಿ ಸರಿ ನೀವ್ ಏನ್ ಇರ್ತೈತ ಅದಕ್ಕೆ ವಿತ್ ಈಕ್ವಲ್ ಬರ್ತಾವ್ರಿ ಸರ್. ಸರ್ ಕಾರಣನೇ ಹೇಳ್ತೇನ್ರಿ. ಬರೀ ವಿತ್ ನಾವ್ ಹೇಳ್ತೇವ್ರಿ. ಅಲ್ಲ, ಸರ್ ನಾ ಹೇಳ್ತೇನ್ರಿ. ಕೈ ಎತ್ತಿ. ಈಗ ಎಲ್ಲರಿಗೂ ಟೈಮ್ ಕೊಡೋಣ. ನಾನು ಸ್ವಲ್ಪ ಇಂದ ಎಲ್ಲರಿಗೂ ಯೋಚನೆ ಮಾಡಕ್ ಟೈಮ್ ಕೊಡ್ಬೇಕು. ಸುಮ್ನೆ ಗದ್ಲಾ ಮಾಡಿ ತಪ್ಪ ಹೇಳಕ್ ಹೋಗ್ಬೇಡ್ರಿ. ನಾನು ಈಗ ಹೇಳ್ತೇನೆ, ಈಕ್ವಲ್ ಬರ್ತೈತಿ ಅಂತ ಯಾರನ್ನ ಹಾಕತ್ತಾರಲ್ಲ ಅವ್ರು ತಪ್ಪದೇರಿ. ಇನ್ನ ಯೋಚನೆ ಮಾಡ್ರಿ. ಈಕ್ವಲ್ ಬರ್ತೈತಿ ಅಂತ ಯಾರನ್ನ ಹಾಕತ್ತಾರಲ್ಲ ತಪ್ಪದರಿ, ಈಕ್ವಲ್ ಇಲ್ಲ. ನಾನೀಗ ಅದಕ್ಕೆ ನೋಡ್ರಿ, ಇದನ್ನ ಚೇಂಜ್ ಮಾಡ್ಕೋಬೇಕು. ನೀವು ಈ ಹ್ಯಾಬಿಟ್ ಅನ್ನು ಚೇಂಜ್ ಮಾಡ್ಕೋಬೇಕು. ಗಡಬಡಿ ಮಾಡಿ ಏನಾರ ಒಂದ್ ಹೇಳ್ಬಿಡೋದು ಈಕ್ವಲ್ ಬರ್ತೈತ್ರಿ ಇಲ್ಲ. ಯಾರು ಯೋಚನೆ ಮಾಡಿ ಸೈಲೆಂಟ್ ಕುತ್ಕೊಂಡು ಒಮ್ಮೆ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತೇವೆ ನಾವು ಪ್ರತಿಭಾ ಪೋಷಕದೊಳಗೆ. ಈಗ ಒಂದು ಹೊಸದ್ ಅನೌನ್ಸ್ಮೆಂಟ್ ಮಾಡಿದಾರೆ ನಿಮ್ ಸೀನಿಯರ್ ಬ್ಯಾಚ್ ದವ್ರಿಗೆ, ನಿಮಗ್ ಮಾಡಿದಾರಿಲ್ಲ ಗೊತ್ತಿಲ್ಲ. ಯಾರು ಪ್ರತಿಭಾ ಪೋಷಕ ಒಳಗೆ ಮತ್ತೆ ಚಲೋ ಮಾಡ್ತಾರಲ್ಲ, ಲಾಸ್ಟಿಕ್ ಒಂದು 20 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಬಹಳ ಚಲೋ ಪ್ರವಾಸಕ್ಕೆ 10th ಆದ್ಮೇಲೆ ಈಗ ಇರುದಿಲ್ಲ ಮೋಸ್ಟ್ಲಿ ನಿಮ್ಗ. ಕೀರ್ತಿ ಮೇಡಮ್ ನಿಮಗೂ ಬಿಟ್ಟರು. ಭಾರಿ ಆಯ್ತಲ್ಲ, ಗ್ರೇಟ್ ಆಯ್ತು ಹಂಗಾರ. ಸೊ ಏನೈತಿ ಗೊತ್ತೈತಿ, ಅದು ಯಾರು ಇದ್ರೊಳಗೆ ಅಗದಿ ಚಲೋ ಮಾಡ್ತಾರಲ್ಲ ಅದು ಟೀಚರ್ಸ್ ಕಡೆಯಿಂದ ಎಲ್ಲಾ ಕಡೆಯಿಂದ ಫೀಡ್ಬ್ಯಾಕ್ ತಗೋತಿರ್ತಾರೋ, ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೋ, ಅಟೆಂಡೆನ್ಸ್ ನೋಡ್ತಾರೋ, ಮತ್ತೆ ನಿಮ್ಗೊಂದು ಪ್ರಾಜೆಕ್ಟ್ ಕೊಡ್ತಾರೋ, ಅವೆಲ್ಲಾನು ನೋಡ್ಕೊಂಡು ಎಲ್ಲದಕ್ಕೂ ಬೇರೆ ಬೇರೆ ಮಾರ್ಕ್ಸ್ ಇರ್ತಾವ. ಅದನ್ನೆಲ್ಲಾ ಟೋಟಲ್ದೊಳಗೆ ಯಾರು ಚಲೋ ಮಾಡ್ತಾರಲ್ಲ ಅವ್ರಿಗೆ ಬಹಳ ಒಳ್ಳೆ ಪ್ರವಾಸ, ಎಲ್ಲೋ ಡಾರ್ಜಿಲಿಂಗಿಗೋ ಅಥವಾ ಕುಲ್ಲು ಮನಾಲಿ ಕಡೆನೋ ಎಲ್ಲೋ ಒಂದ್ ಕಡೆಗೆ ಹಿಮಾಲಯದ್ದು ಪರ್ವತ ಎಲ್ಲಾ ತೋರ್ಸ್ಕೊಂಡ್ ಬರಾಕ ಕರ್ಕೊಂಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡತ್ತಾರ. ಅದಕ್ಕ ಇನ್ನು ಬಾಳ ಟೈಮ್ ಐತ್ ಕರೆ. ನೀವೆಲ್ಲ ಈಗ ಸದ್ಯ ನಿಮಗ್ ಸಿಗಂಗಿಲ್ಲ ಅದು. ಸೊ ಅದಕ್ಕಾಗಿ ನೀವು ಸೈಲೆಂಟ್ ಆಗಿ ಇದು ಚೇಂಜ್ ಮಾಡ್ಕೊಳ್ರಿ. ನೀವು ಒಂದ್ ಸ್ವಲ್ಪ ಹ್ಯಾಬಿಟ್ ಅನ್ನ ಲಘುನ ಗಡ್ಬಡಿ ಮಾಡಿ ಏನಾರ ಒಂದು ಉತ್ತರ ಕೊಡೋದಲ್ಲ, ಅದನ್ನ ಗಣಿತವಾಗಿ ಯೋಚನೆ ಮಾಡಕ್ ಚೇಂಜ್ ಮಾಡ್ಕೋಬೇಕು ನೀವು. ಗಡ್ಬಡಿ ಮಾಡಬಾರ್ದು. ಓಕೆ, ನಾನು ಫಸ್ಟ್ ಅಲ್ಲ, ನಾನು ಕರೆಕ್ಟ್ ಒಂದೇ ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ತೀನಿ. ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನಾನು ಮಾಡೋದು ಕರೆಕ್ಟ್ ಆಗಿ ಮಾಡ್ತೀನಿ. ನನಗೆ ಕೈ ಐತ್ರ ಅಷ್ಟೇ. ಯಾರಿಗೆ ನಿಮಗೆ ಗಣಿತವಾಗಿ ನಿಮಗೆ ಅದು ಎಷ್ಟು ಹೆಚ್ಚು ಬರ್ತೈತೆ ಅನ್ನೋದು ಗೊತ್ತಾಗ್ಬೇಕಾ ನಿಮ್ಗೆ, ಅದನ್ನು ಸಹಿತ ನೀವು ಹೇಳಕ್ ಬರ್ಬೇಕು. ಎಷ್ಟು ಹೆಚ್ಚು ಬರ್ತೈತೆ ಅಂತ ನೀವು ಗಣಿತ ಒಳಗಿದ್ರೆ ಅದು ಎಷ್ಟು ಅನ್ನೋದನ್ನು ಹೇಳಕ್ ಬರ್ಬೇಕು ನಿಮ್ಗೆ. ಎಷ್ಟು ಹೆಚ್ಚು ಬರ್ತೈತಿ, ಸ್ವಲ್ಪ ಹೆಚ್ಚು ಬರ್ತೈತ್ರಿ, ಬಾಳ ಹೆಚ್ಚು ಬರ್ತೈತ್ರಿ ಹಂಗಲ್ಲ. ಗಣಿತೊಳಗ ಸಂಖ್ಯೆಯಿಂದ ಕ್ವಾಂಟಿಫೈ ಮಾಡಕ್ ಬರ್ಬೇಕು ನಿಮ್ಗೆ. ಕ್ವಾಂಟಿಫೈ ಅಂದ್ರೆ ಏನ್ ಗೊತ್ತು, ನಂಬರ್ ಗಳಿಂದ ಹೇಳಕ್ ಬರ್ಬೇಕು ನಿಮ್ಗೆ ಏನ್ ಹೆಚ್ಚು ಏನ್ ಕಡಿಮೆ ಅಂತ ಹೇಳಿ. ಸುಮ್ಮನೆ ಹಂಗ ಕೈ ಎತ್ತಕ್ ಹೋಗ್ಬೇಡ್ರಿ. ಇದು ನಂಬರ್ ದಿಂದ ಹೇಳಕ್ ಬರ್ತಿತ್ತಂದ್ರ ಮಾತ್ರ, ಬರೀ ಕಡಿಮೆ ರೀ ಹಂಗ ಹೇಳಕ್ ಕೈ ಎತ್ತಬೇಡ್ರಿ. ಹಂಗ ಯಾರು ಬೇಕಾದ್ರೂ ಹೇಳ್ಬೋದು, ಒಬ್ರು ಹೆಚ್ಚು ಅನ್ಬೋದು, ಒಬ್ರು ಕಡಿಮೆ ಅನ್ಬೋದು. ಅದರಿಂದ ಏನನ್ನಂಗ ಅರ್ಥ ಅಲ್ಲ, ಹಂಗಲ್ಲ. ಎಲ್ಲರೂ ಸಹಿತ ಅದು ಗೊತ್ತಾಗಬೇಕು. ಹಾ, ಇಷ್ಟು ಪ್ರಮಾಣ ಇದು ಹಿಂಗೈತಿ ಅದಕ್ಕಾಗಿ ಇಷ್ಟು ಪ್ರಮಾಣ ಹೆಚ್ಚು ಬರತೈತಿ, ಹಂಗಿರ್ಬೇಕು ನಿಮ್ ಉತ್ತರ. ಸರಿ, ನಂದು ಉತ್ತರ ಬಂತ್ರಿ. ಸರಿ, ನಾ ಹೇಳಿರಿ. ಬೇಡ ಒಬ್ಬೊಬ್ರಿಗೆ ನೋಡೋಣ. ಈಗ ನಾ ಮೊದಲು ಯಾರ ಕೈ ಇತ್ತಲ್ಲ ಆ ಪ್ರಕಾರ ಆ ಆರ್ಡರ್ನೇ. ಬರೀ ಕೈ ಎಷ್ಟೇ ಐತ್ರಿ ಈಗ, ಯಾರು ಫಸ್ಟ್ ಆ ಪ್ರಕಾರಿಗೆ ನಾನು ನೋಡ್ಕೊಂತ ಹೋಗ್ತೇನೆ. ಲಕ್ಷ್ಮಿ ಏನ್ ಹೇಳ್ಬೇಕು ನೀನ್ ಹೇಳು. ಲಕ್ಷ್ಮಿ ಉಳ್ವಿ. ಸರಿ, 250 ಗ್ರಾಮ್ ಐತ್ರಿ. ಈಚಿಕ ಫಸ್ಟ್ನೇದ್ರಿ ಮಾರಿಗೋಲ್ಡ್ ಬಿಸ್ಕಿಟ್ ರೀ. ಅದ್ರಾಗ್ರಿ ಅದಕ್ರಿ 16 ರೂಪಾಯಿ ಐತ್ರಿ. ಅವಾಗ್ರಿ 1 ರೂಪಾಯಿಕ್ ಇದ್ರಿ 250 ಗ್ರಾಮ್ ಐತಲ್ರಿ.
ಇದ ಒಂದ್ ರೂಪಾಯಿಕ 15 ಗ್ರಾಮ್ .6 ಮಿಲಿ ಗ್ರಾಮ್ ಬರ್ತೈತ್ರಿ. ಮತ್ರಿ ಒಂದು ರೂಪಾಯಿಗೆ ಇದ್ರಿ ₹1 ಒಂದ್ ನಿಮಿಷ ಏನ್ ಮಾಡಿದೆ ಅವಾಗ ಯಾವ್ದನ್ನ ಯಾವ್ದ್ರಲ್ಲೇ ಭಾಗಿಸಿದಿ? 16 250 ಭಾಗ್ಸೀನ್ರಿ. 250 ಡಿವೈಡೆಡ್ ಬೈ 16 16. ಇದೇನ್ ಕೊಡ್ತೈತಿದು 250/16 ಏನೇನ್ ಕೊಡ್ತೈತಿದು? ₹1 ಎಷ್ಟ್ ಗ್ರಾಮ್ ಅನ್ನೋದು ಗೊತ್ತಕೈತ್ರಿ. ವೆರಿ ಗುಡ್, ಎಕ್ಸಲೆಂಟ್ ಲಕ್ಷ್ಮಿ, ಎಕ್ಸಲೆಂಟ್. ಇದು ₹1 ಎಷ್ಟು ಗ್ರಾಮ್ ಬರ್ತೈತಿ ಅನ್ನೋದನ್ನ ಕೊಡ್ತೈತಿ. ಇದು ಒಂದು ಭಿನ್ನ ರಾಶಿನ ನೋಡ್ರಿ. ಈಗ ಇಷ್ಟು ಮಟ್ಟ ಏನ್ ಕಲಿತಿರಲ್ಲ ಅದ ಇದು ಭಿನ್ನ ರಾಶಿ ಇದು. ಇಲ್ಲಿ ಏನ್ ಮಾಡಿದೀವಿ ನೀವು? ಮತ್ರಿ ಇಲ್ಲಿ 200 ಗ್ರಾಮ್ ಡಿವೈಡೆಡ್ ಬೈ 13 ಮಾಡೀನ್ರಿ. ಅವಾಗ್ರಿ 15 ಗ್ರಾಮ್ ಬಂತ್ರಿ. ಕರೆಕ್ಟ್ ರೀ. ಅವಾಗ್ರಿ ಇದು 200 ಇದ್ರ ಉತ್ತರ ಎಷ್ಟು ಬಂತು? ಈಗ ನಾ 15 ಗ್ರಾಮ್. ಬೇಸಿಕಲಿ ಎರಡು ಭಿನ್ನ ರಾಶಿಗಳನ್ನ ಹೋಲಿಸ್ಬೇಕು ನಾನು. ಈ ಭಿನ್ನ ರಾಶಿಯನ್ನ ಈ ಭಿನ್ನ ರಾಶಿಯನ್ನ ಹೋಲಿಸ್ಬೇಕು. ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಹೋಲಿಸ್ಬೇಕು. ಯಾರ್ದೋ ಸೌಂಡ್ ಬರತ್ತೆ ಹಿಂದೆ, ಏನೋ ಬ್ರೇಕ್ಫಾಸ್ಟ್ ರೆಡಿ ಆಗತ್ತೈತಿ, ಏನೋ ಕುಟ್ಟಾಕತ್ತಾರ. ನಿಮ್ ಮನಿಗ್ ಬರ್ತೇನೆ ನೋಡ್ರಿ ನಾನು ಬ್ರೇಕ್ಫಾಸ್ಟ್ ಮಾಡಕ್ ಮತ್ತೆ. ಓಕೆ, ಸೊ ಇವು ಎರಡು ಭಿನ್ನ ರಾಶಿಗಳನ್ನ ಹೋಲಿಸ್ಬೇಕು, ಹೌದಲ್ಲ ಇಲ್ಲಿ? ಸೊ ಹೆಂಗ್ ಹೋಲಿಸೋದು ಈಗ? ಹೆಂಗ್ ಹೋಲಿಸೋದು? ಲಸ ತೆಗಿಬೇಕು. ವೆರಿ ಗುಡ್, ವೆರಿ ಗುಡ್. ಸೊ ನೀವು ಲಸ ತೆಗೆದು ಮಾಡ್ಬೋದು. ಈಗ ಲಸ 13 ಮತ್ತು 16 ಎಷ್ಟು ಬಂತು? ಎರಡು ಕಾಮನ್ ಫ್ರೆಂಡ್ ಯಾರು? 13 ಮತ್ತು 16 ಫ್ರೆಂಡ್ ಯಾರು? ಅವೆರಡು ಒಂದ ಮಗ್ಯಾಗ ಇರ್ಲಲ್ರಿ. ಅವ್ನೆರಡು ಮಲ್ಟಿಪಲ್ ಮಾಡಿರುನು ಆನ್ಸರ್ 65 ಗುಣಾಕಾರ 16 ಏನೈತಲ್ಲ, 65 16 ಮಗ್ಯಾಗಿಲ್ಲ. ಹಾ ಸರ್, ಹೌದಿಲ್ಲ? ಹೌದ್ರಿ. ಈ ಸಂಖ್ಯೆ ಏನೈತಿ ನೋಡಿ, ಈ ಸಂಖ್ಯೆ ಏನೈತಲ್ಲ ಇದು ಡೆಫಿನೆಟ್ಲಿ 2 ಮಗ್ಯಾಗೂ ಇರ್ತೈತಿ. ಯಾಕಂದ್ರೆ 13 16 16 13 ಇದು ಇರತೈತಿ. ಯಾವತ್ತು ಯಾವ್ದು ಇರ್ಲಿಲ್ಲ ಅಂದ್ರೂ ಇದ್ರ ಇರತೈತೆ, ಇದು ಇರತೈತಿ. ಯಾವ್ದು ಇರ್ಲಿಲ್ಲ ಅಂದ್ರೂ ಇದು ಇರತೈತಿ. ಇದು ಎಷ್ಟು ಆಗ್ತಿದು? 208. ಸೊ ನಾ ಏನ್ ಮಾಡ್ಕೋತೀನಿ, ಇದನ್ನೇನ್ ಮಾಡ್ಕೋತೀನಿ ಈಗ, ಇದನ್ನ ಮಾಡ್ಕೋತೀನಿ 208 ಅಂಶಕ್ಕೆ ಎಷ್ಟಲ್ಲೇ ಗುಣಿಸ್ಲಿಕ್ಕೆ ನಾನು 13 ಗುಣಿಸ್ಬೇಕು. ಇದನ್ನೇನ್ ಮಾಡ್ಕೋತೀನಿ 208 ಈಗ ಅಂಶಕ್ಕೆ ಎಷ್ಟಲ್ಲೇ ಗುಣಿಸ್ಬೇಕು? 16 ಗುಣಿಸ್ಬೇಕು. ಸೊ ಇಷ್ಟಾತು. ಈಗ ಇದು ಎಷ್ಟಾತು ಯಾರು ಹೇಳ್ತೀರಿ? ಇದು ಎಷ್ಟಾತು? 750. 3200. ಇಲ್ಲಿ ರೂಪಾಯಿಗೆ ಇಷ್ಟು ಗ್ರಾಮ್ ಸಿಗಾಕತೈತಿ. ₹1 ಇಷ್ಟು ಗ್ರಾಮ್ ಸಿಗಾತೈತಿ. ಇಲ್ಲಿ ರೂಪಾಯಿಗೆ ಇಷ್ಟು ಗ್ರಾಮ್ ಸಿಗಾತೈತಿ. ಯಾವ್ದು ದೊಡ್ಡದಿದ್ರೊಳಗೆ? 16 ರೂಪಾಯಿ ಇದ್ರಿ. 16 ರೂಪಾಯಿ. ಇಲ್ಲಿ ನಮಗ ಪ್ರತಿ ರೂಪಾಯಿಗೆ ಇಲ್ಲಿ 50 ಗ್ರಾಮ್ ಸಿಗಾತೈತಿ. ಅಂದ್ಮೇಲೆ ಇದು ಬೆಟರ್. ಇದು ಲಕ್ಷ್ಮಿ ಉಳಿವಿ ಕೊಟ್ಟದ್ದು ಒಂದು ಮೆಥಡ್. ವೆರಿ ಗುಡ್, ವೆರಿ ಗುಡ್ ಲಕ್ಷ್ಮಿ ಉಳಿವಿ. ಇದನ್ನ ಬಿಟ್ಟು ಇನ್ನು ಬಹಳಷ್ಟು ಈಸಿ ಮೆಥಡ್ಗಳು ಅದಾವ ಇದಕ್ಕೆ. ಯಾರಾದ್ರೂ ಇನ್ನು ನೆಕ್ಸ್ಟ್ ಯಾರು ಬ್ಯಾರೆದವ್ರು ಹೇಳ್ತೀನಿ, ಇದನ್ನ ಬಿಟ್ಟು ಈ ಮೆಥಡ್ ಬಿಟ್ಟು ಬೇರೆ ಯಾರು ಹೇಳ್ತಾರಲ್ಲ ಅವ್ರು ಅಷ್ಟೇ ಕೈ ಎತ್ತಬೇಕು. ಮೆಥಡ್ ಹೇಳೋರು ಅಷ್ಟೇ. ಈ ಮೆಥಡ್ ಇರಬಾರ್ದು, ಮತ್ತೆ ಇದೇ ಮೆಥಡ್ ಹೇಳ್ಬೇಡ್ರಿ. ಶಫೀಕ್ ಸರ್ ಟೈಮ್ ಕೊಡ್ತೀರಿ? ಓಕೆ, ತಗೋರಿ ಒಂದ್ ಸ್ವಲ್ಪ ಟೈಮ್ ತಗೋರಿ. ಓಕೆ, ಗುಡ್ ಗುಡ್, ಥ್ಯಾಂಕ್ಸ್. ಟೈಮ್ ತಗೋರಿ ಒಂದಿಟ್ಟ. ಸರಿ, ನಾ ಹೇಳ್ತೀನಿ. ಶಫಿ ಒಂದ್ ಸ್ವಲ್ಪ ನಿಲ್ಲೋಣ, ಆಮೇಲೆ ನೋಡೋಣ. ಎಸ್ ಸರ್. ಮೊದಲೇ ಟೈಮ್ ಕೊಡೋಣ. ಓಕೆ.
ಒಂದು ಸಣ್ಣ ಹಿಂಟು ಕೊಡ್ತೇನೆ ನಾನು ನಿಮಗೆ. ಲಸಾದ್ ಮತ್ತು ಬಳಸ್ಕೋಬಹುದು ಇಲ್ಲಿ. ಲಸಾದ್ ಒಂದು ಬಹಳ ಚಂದಾಗಿ ಉಪಯೋಗ ತಗೋಬಹುದು ಇಲ್ಲಿ. ಒಂದು ಹಿಂಟ್ ಕೊಡ್ತೀನಿ, ಬಹಳ ಈಸಿ. ಇಷ್ಟು ಕಾಂಪ್ಲಿಕೇಟೆಡ್ ಭಾಗಾಕಾರದು ಮಾಡೋದು ಹತ್ತದನೇ ಇಲ್ಲ, ಬಹಳ ಈಸಿ ಮಾಡ್ಕೋಬಹುದು. ಟೈಮ್ ಆಗತೈತಿ. ಇದೊಂದು ಮುಗಿಸ್ಬಿಡೋಣ. ನಿಮಗೆ ಏನೇನೋ ಹೋಮ್ವರ್ಕ್ ನಾ ಕೊಡ್ತಿರ್ತೇನೆ. ಮತ್ತೆ ಶಫಿ ಹೇಳು, ಏನ್ ಮಾಡ್ತಿ? ಸರಿ, 50 ಗ್ರಾಮಿಗೆ ₹3.25 ರೀ ಸರಿ. 50 ಗ್ರಾಮಿಗೆ ₹3.25. ಎಲ್ಲಿ? ಈ 16 ರೂಪಾಯಿ ಪಾಕೆಟ್ ಐತ್ಲ ಅದ್ರೊಳಗ ಎರಡಕ್ಕೂ ರೀ ಸರಿ. ಎರಡಕ್ಕೂ ಅಷ್ಟೇ ಬರ್ತೈತೆ 50 ಗ್ರಾಮಿಗೆ? ಹ್ಞೂನ್ರಿ ಸರ್. ಮತ್ ಹಂಗಿದ್ರೆ ಎರಡು ಸೇಮ್ ಇದ್ದಂಗ ಆಯ್ತಲ್ಲ, ಹೆಂಗ್ ಬರ್ತೈತದ 50 ಗ್ರಾಮಿಗೆ? ನಿನ್ನ ಓಕೆ, ಇದು ನೋಡೋಣ 50 ಗ್ರಾಮಿಗೆ ಎಷ್ಟು ಬರ್ತೈತೆ ಅಂತ ಮಾಡಕ್ ಹೆಂಗ್ ಮಾಡ್ತೀನಿ? ಇದು ಒಂದೇದ್ರಿ, ಇದು 200 ಏನ್ ಮಾಡ್ಬೇಕು ನಾನು? ಇದು ರೀ, ಇದು ಎಷ್ಟು ಬರ್ತೈತಿ 50 ಗ್ರಾಮಿಗೆ? 50 ಗ್ರಾಮಿಗೆ ಇದು 50 ಏನ್ ಮಾಡ್ಬೇಕು ನಾನು? ಇದು 250 ಗ್ರಾಮಿಗೆ ರೀ ಸರಿ ₹16.25 ಬರುತ್ತ್ರಿ ಸರಿ. ಯಾಕ? 50 ಗ್ರಾಮಿಗೆ ₹3 ಅಂದಂಗ, 50 ಗ್ರಾಮಿಗೆ ₹3.25 ಅಂದಂಗ್ರಿ ಸರಿ. ಎಲ್ಲಿ ಯಾವ ಪಾಕೆಟ್ ಒಳಗೆ ಹೇಳಕತ್ತಿ ನೀನು? 200 ಗ್ರಾಮ್ ಐತಲ್ರಿ ಸರಿ, ಅದ್ರಾಗ್ರಿ ಸರಿ. ಓಕೆ, ಅವಾಗ ಏನ್ ಮಾಡ್ಕೊಂಡಿ ನೀನು? 200 ಗ್ರಾಮಿಗೆ ₹13. 50 ಗ್ರಾಮಿಗೆ ಎಷ್ಟಾಯ್ತು? ಏನ್ ಮಾಡ್ಕೋಬೇಕು ನಾನು? 13 ಡಿವೈಡೆಡ್ ಬೈ ಅಲ್ರಿ ಸರಿ, 50 ಡಿವೈಡ್ 50 ಅಂತಂದ್ ಬರ್ಕೋಬೇಕ್ರಿ ಸರಿ. 4 ಅಕ್ಕವ್ರಿ ಸರಿ. 4 ಅಕ್ಕವಲ್ಲ, ಮತ್ತೆ ಅದನ್ನ ಹೇಳಿದ್ರು 4 ಭಾಗಿಸಿದಿ 13 ಹೌದಿಲ್ಲ? ಹಾ ರೀ ಸರಿ. ಎಷ್ಟಾಯ್ತು? 50 ಗ್ರಾಮಿಗೆ ನನಗೆ ಬೇಕಾಗೈತೆ. 50 ಗ್ರಾಮಿಗೆ ಬೇಕಾಗೈತೆ. 50 ಗ್ರಾಮಿಗೆ ಎಷ್ಟಾಯ್ತು? ₹13 ಡಿವೈಡೆಡ್ ಬೈ 4 ಭಾಗ ಎಷ್ಟಾಗ್ತಿದ್ದು? 3.25. ಸೊ 4 3 12, 1 ಉಳಿತು 10, 4 2 4 5 ಸೊ 3.25 ಕರೆಕ್ಟ್. ಹ್ಞೂನ್ರಿ ಸರಿ. ಹೋಗ್ತೇನೆ. ಆಮ್ಯಾಗ ಇವು ಎಲ್ಲಾ ಸೇರಿ ₹13 ಆಗತ್ರಿ ಸರಿ. ಹೌದು 50 ಗ್ರಾಮಿಗೆ. ಈಗ ನೆಕ್ಸ್ಟ್ ರೀ ಸರಿ, ಈ ಕಡೆ ರೀ, ಈ ಕಡೆನೂ ಅಷ್ಟ ತಗೊಂಡ್ರಿ ಸರಿ, ₹16.25 ಆಗತ್ರಿ ಸರಿ. ಅಂದ್ರೆ ಏನು? ನಿನ್ ಇದ ರೇಟ್ನಾಗ ಇದ ಬೆಲೆ ಒಳಗ ನಾನು 250 ಗ್ರಾಮ್ ತಗೊಂಡಿದ್ನಿ ಅಂದ್ರ ಅವಾಗ ಏನಾಕಿತ್ತು? 3.25 ಇಂಟು ಎಷ್ಟಲೇ ಗುಣಿಸ್ಬೇಕು ನಾನು? ಇದು ರೀ ಸರಿ 5 ರೀ. 5ಲೇ ಗುಣಿಸ್ಬೇಕು. 5ಲೇ ಗುಣಿಸ್ಬೇಕ್ರಿ ಸರಿ. 5ಲೇ ಗುಣಿಸಿದಾಗ ಎಷ್ಟಾಗ್ತಿದ್ವು? 16.25 16.25 ರೀ ಸರ್. 25 ಆಯ್ತು. ಇಷ್ಟ ಆಗ್ತಿತ್ತು. ಇದ ರೇಟ್ನಾಗ ತಗೊಂಡ್ರ 250 ಗ್ರಾಮಿಗೆ ಇಷ್ಟ ಆಗ್ತಿತ್ತು. ಹಾ, ಇದರಿಂದ ಏನ್ ಹೇಳ್ಬೋದು ನಾನು? ಅಂದ್ರಿ ಸರಿ, ಇದು ರೇಟ್ ನಮಗಿನ್ನೂ 50 ಗ್ರಾಮ್ ಕೊಡ್ಬೇಕಾಗಿತ್ರಿ ಸರ್. ಸೊ ಇಲ್ಲಿ ಪ್ರತಿ 50 ಗ್ರಾಮಿಗೆ ಇಲ್ಲಿ ನಮಗೆ ಪ್ರತಿ 250 ಗ್ರಾಮಿಗೆ ಇಲ್ಲಿ ಎಷ್ಟು ಕಡಿಮೆ ಸಿಗತ್ತೆ ಹಂಗಾದ್ರೆ? ಇದು ಪ್ರತಿ 250 ಗ್ರಾಮಿಗೆ 25 ಪೈಸೆ ಕಡಿಮೆ ಸಿಗತ್ತೆ ನೋಡ್ರಿ. ₹16. ಹಾ, ಹಿಂಗೂ ಹೇಳ್ಬೋದು. ಗುಡ್. ಇದನ್ನ ಬದ್ಲಿ ಇನ್ನೂ ಒಂದು ಬಹಳ ಸಿಂಪಲ್ ಮೆಥಡ್ ಐತಿ. ಇದು ಕರೆಕ್ಟ್ ಮೆಥಡ್. ಇದು ಕರೆಕ್ಟ್. ತರುಣ್ ಗಡ್ಡೆನವರ್, ನೀನ್ ಹೇಳೇ ಯಾವಾಗ? ಹೇಳಿ ನೋಡೋಣ. ಹಾ ರೀ, ಫಸ್ಟ್ ಆಯ್ತಲ್ಲ ರೀ 16/250 ಬರ್ಕೋಬೇಕ್ರಿ. ಆ ಮೆಥಡ್ 16/250 ಏನನ್ ಕೊಡ್ತೈತಿ ನಿನಗ? 16/250 ಮಾಡಿದ್ರೆ ಏನ್ ಹೇಳ್ತೈತದು? 16 ಅಂದ್ರ ಯಾವ್ದ ದೊಡ್ಡದಂತ ಹೇಳ್ತೈತ್ರಿ? ಅಲ್ಲ, 16 250 ಭಾಗಿಸಿದಾಗ ನಮ್ಗೆ ಏನ್ ಸಿಗ್ತೈತಲ್ಲ ಆ ಉತ್ತರ ಏನ್ ಹೇಳತ್ತದು?
ಪ್ರತಿ ಗ್ರಾಮಿಗೆ ಎಷ್ಟು ರೂಪಾಯಿ ಅಂತ ಹೇಳಬೇಕು. 16 ಡಿವೈಡೆಡ್ ಬೈ 250 ಮಾಡಿದ್ರಾಗ ಪ್ರತಿ ಗ್ರಾಮಿಗೆ ಎಷ್ಟು ರೊಕ್ಕ ಕೊಡಾಕತ್ತೀರಿ ಇಲ್ಲಿ ಅದನ್ನ ಹೇಳಾಕತ್ತಿ. ಹಂಗ ನಾನು 13 ಬೈ 200 ಮಾಡ್ರೆ ಏನ್ ಹೇಳತೈತಿ, ಪ್ರತಿ ಗ್ರಾಮಿಗೆ ಇಲ್ಲಿ ಎಷ್ಟು ರೊಕ್ಕ ಕೊಡಾಕತ್ತೀರಿ ಅನ್ನೋದನ್ನ ಹೇಳ್ತೈತಿ. ಎಲ್ಲಿ ನೀವು ಕಡಿಮೆ ಕೊಡ್ತಿರ್ತೀರಲ್ಲ ಪ್ರತಿ ಗ್ರಾಮಿಗೆ ಅದು ಬೆಟರ್, ಹೌದಿಲ್ಲ? ಇದು ರಿವರ್ಸ್. ಮೊದಲೇನು ಲಕ್ಷ್ಮಿ ಉಳಿವಿ ಹೇಳಿದಿಲ್ಲ, ಅದ್ರ ಕರೆಕ್ಟ್ ರಿವರ್ಸ್ ಇದು ಅಷ್ಟೇ. ಲಕ್ಷ್ಮಿ ಏನ್ ಹೇಳಿದ್ಲು, ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗಾಕತ್ತೈತಿ, ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗಾಕತ್ತಿ ಅದನ್ನ ಕಂಡುಕೊಂಡಿದ್ಲು. ಎಲ್ಲಿ ಹೆಚ್ಚಿಗೆ ಸಿಗಾಕತ್ತಲ್ಲ ಅದನ್ನ ತಗೊಂಡಿದ್ಲು. ಈಗ ನೀನೇನ್ ಹೇಳಾಕತ್ತಿದಿ, 16ನೇ 250ರಲ್ಲೇ ಬಾಗ್ಸೋದು ಅಂದ್ರೆ ಪ್ರತಿ ಗ್ರಾಮಿಗೆ ಎಷ್ಟು ರೂಪಾಯಿ ಕೊಡ್ಬೇಕು ಇಲ್ಲಿ. 13ನೇ 200ರಲ್ಲೇ ಬಾಗ್ಸೋದು ಪ್ರತಿ ಗ್ರಾಮಿಗೆ ಎಷ್ಟು ರೂಪಾಯಿ ಕೊಡಾಕತ್ತಿದ್ದೇವೆ ಇಲ್ಲಿ. ಎಲ್ಲಿ ಕಡಿಮೆ ಕೊಡಾಕತ್ತಿದೀವಲ್ಲ ಅದು ಬೆಟರ್ ಅಂತ. ಆದ್ರೆ ಇಲ್ಲಿ ಮತ್ತೆ ಕಾಂಪ್ಲಿಕೇಟೆಡ್ ಡಿವಿಷನ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕು, 16 ಬೈ 250 13 ಬೈ 200 ಮಾಡ್ಕೊಂಡು ಹೋಲಿಕೆ ಮಾಡಿ ಯಾವ್ದು ಚಿಕ್ಕದೈತಲ್ಲ ಅದನ್ನ ತಗೋಬೇಕು. ಅದೊಂದು ಮೆಥಡ್. ಓಕೆ, ಇದನ್ನು ಬಿಟ್ಟು ಈ ಮೆಥಡ್ ಬಿಟ್ಟು ಯಾವ್ದನ್ನ 250 ಬೈ 16 ಮಾಡೋದು ಅಲ್ಲ, 16 ಬೈ 250 ಮಾಡೋದು ಅಲ್ಲ, 200 ಡಿವೈಡೆಡ್ ಬೈ 13 ಅಲ್ಲ, 13 ಡಿವೈಡೆಡ್ ಬೈ 200 ಅಲ್ಲ, ಅಥವಾ ಹಿಂಗ 50 ಗ್ರಾಮಿಗೂ ಈಗ ತಗೊಂಡಲ್ಲ, ಆತರ ಇನ್ನು ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಇದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಒಂದು ಹೊಸ ಮೆಥಡ್ ಯಾರಾದ್ರೂ ಹೇಳ್ತಿದ್ರೆ ಕೈ ಎತ್ತಿ. ಸರಿ, ನಾ ಇದ್ರ ಮ್ಯಾಗ ಒಂದ್ ಕ್ವಶನ್ ಕೇಳ್ತೇನ್ರಿ, ಆನ್ಸರ್ ಬಂದೈತ್ರಿ. ಹಾ ಕೇಳಿ. ಈಗ್ರಿ 1/2 ಇಂಟು 1/5 ಮಾಡ್ಬೋದ್ರಿ ಇವ್ನ್ರಿ? ಮಾಡ್ಬೋದಲ್ಲ, 1/2 ಇಂಟು 1/5 ಮಾಡ್ಬೋದು. ಗುಣಾಕಾರನ ಇನ್ನು ಹೇಳಿಲ್ಲ, ಭಿನ್ನ ರಾಶಿದು ಮಾಡ್ಬೋದು, ಡೆಫಿನೆಟ್ಲಿ ಗುಣಿಸ್ಬೋದು. ಹಂಗ್ ನೋಡಿರ್ರಿ, ಈಗ ಅದ 1/2 ಅಂದ್ರಿ ಒಂದ್ ಪೂರ್ಣ ಭಾಗದೊಳಗ ಅರ್ಧ ಭಾಗ ಮಾಡ್ದಾಗ್ರಿ 16 ರೂಪಾಯಿ ಅಂತ ಐತಿ. ಇದ್ ಬಾಳ ಕಡಿಮೆ ಐತಿ ಅಂದ್ರು ಬರೇ 3 ರೂಪಾಯಿ ಕಡಿಮೆ ಐತಂದ್ರಿ ಅವಾಗ್ನು ನಮ್ಗೆ ಅರ್ಧ ಆಗಿಲ್ಲ. ಇದು ಈಗ 200 ಇದು 250 ಅಂತಂದ್ರ 1/2 ಅಲ್ಲ, ಇದು 1/2 kg ಅಲ್ಲ, ಇದು ಗಿರ್ದ ಕೆಜಿ, ಇದು 1/4 kg. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಆ ಕಾನ್ಸೆಪ್ಟ್ ಅನ್ನ ನಾವು ನೋಡ್ರಿ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ. ಆ ಕಾನ್ಸೆಪ್ಟ್ ಅನ್ನ ಈಗ ನೋಡ್ರಿ, ಈಗ ಏನಾಗ್ತಿತ್ತು ಅದನ್ನೆಲ್ಲ ಗುರ್ತಾ ಹೇಳ್ಕೊಳ್ಳಿ ನೋಡಿ. ಅಷ್ಟೇ 250 ಗ್ರಾಮ್ಸ್ ನಾವು 16 ರೂಪಾಯಿ ಇಟ್ಟು, 200 ಗ್ರಾಮ್ಸ್ 12.5 ಇಟ್ಟು ಅಂದ್ರೆ ಅವಾಗನು ಅದು ಸ್ವಸ್ಥ ಆಗ್ತಿತ್ತೇನು, ಇದನ್ನೆಲ್ಲ ನೋಡೋದು ಬಹಳ ಕಠಿಣ ಆಗ್ತೈತಿ. ಅದ್ರ ಬಗ್ಗೆ ನಾವೇನ್ ಮಾಡೋಣ ಈಗ, ಈ ನೋಡಿ ಈ ಏನ್ ಮಾಡ್ತೇನೆ ಈಗ, ನೋಡಿ ಯಾರು ವಿದ್ಯಾರಿ. ಹಾ ವಿದ್ಯಾ ಹೇಳು, ಏನ್ ಮಾಡ್ತಿ? 200 ಅಂದ್ರ 16 ರೂಪಾಯಿಗ್ರಿ 250 ಗ್ರಾಮ್ ರೀ. ಹಾ ಅಂದ್ರ ಒಂದ್ ರೂಪಾಯಿಗೆ ಎಷ್ಟು ಗ್ರಾಮ್ ತ ಕಂಡಿಡ್ಕೊರೋದ್ರಿ? 15 ಗ್ರಾಮ್ ಅಲ್ರಿ, 15 ಗ್ರಾಮ್ ಬರ್ತೈತ್ರಿ. ಆಮೇಲ್ರಿ 200 ಗ್ರಾಮ್ಗ್ರಿ 16 ರೂಪಾಯಿ ತಂದ್ ಡಿವೈಡೆಡ್ ಮಾಡೋದ್ರಿ. 16 13 16 ಮಾಡೋದ್ರಿ. 16 ಯಾಕೆ ಭಾಗಿಸ್ತೇಲಿ? ಅದರಿಂದ ಏನ್ ಸಿಗ್ತೈತಿ? 200 ಗ್ರಾಮಕ್ಕೆ 16 ಭಾಗಿಸಿದ್ರೆ ಏನ್ ಸಿಗೋದು? ಎಷ್ಟ್ ರೂಪಾಯಿ ಬರ್ತೈತಿ ಗೊತ್ತಾಗ್ತೈತಿ ಇಲ್ಲ, 200 ಗ್ರಾಮಕ್ಕೆ ಅವ್ರು 13 ರೂಪಾಯಿ ಕೊಡಾತಾರ. ಅವ್ರು 16 ಯಾಕೆ ಭಾಗಿಸ್ತಾರೆ? 200ನ 13 ಭಾಗಿಸ್ಬೇಕು. ಆವಾಗ ನಿಂಗ ಸಣ್ಣ ಪಾಕೆಟ್ ಒಳಗ ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗ್ತೈತಿ. 250ನ 16 ಭಾಗಿಸ್ಬೇಕು. ಅವಾಗ ದೊಡ್ಡ ಪಾಕೆಟ್ ಒಳಗ ಪ್ರತಿ ರೂಪಾಯಿಗೆ ಎಷ್ಟು ಗ್ರಾಮ್ ಸಿಗತ್ತೆ ಅಂತ ಗೊತ್ತಾಗ್ತೈತಿ. ಇದೇ ಮಾಡಿದ್ರು ನಾವು. ಇದನ್ನ ಭಾಗಿಸ್ರೆ ಏನ್ ಬಂತು? ಪ್ರತಿಯೊಂದು ರೂಪಾಯಿಗೆ ಎಷ್ಟೆಷ್ಟು ಗ್ರಾಮ್ ಸಿಗತೈತಿ ಇಲ್ಲಿ. ಹಂಗ ಇಲ್ಲಿ ಪ್ರತಿಯೊಂದು ಗ್ರಾಮಿಗೆ ಎಷ್ಟೆಷ್ಟು ರೂಪಾಯಿ ಸಿಗಾಕತ್ತೈತಿ, ಹೌದಲ್ಲ? ಇದನ್ನ ನೀವು ಭಾಗಾಕಾರ ಮಾಡಿ ನೋಡ್ರಿ, ಏನ್ ಬಂದಿತ್ತು? 15 ಗ್ರಾಮ್. ಬರೋಬ್ಬರಿ 15. 15.6 15.6 ಗ್ರಾಮ್. 6 ರೂಪಾಯಿ. ಏನೋ ಬರ್ತೈತಿ 6 ರೂಪಾಯಿ. 2 2 ಬರ್ತೈತಿ. 6 2 5 5 ರೀ. ಹಂಗ ಇಲ್ಲಿ ಮಾಡಿದಾಗ ಎಷ್ಟು ಬರ್ತೈತಿ? 15. 15.384. ಇಲ್ಲಿ ನಿಮಗೆ ಹೆಚ್ಚಿಗೆ ಸಿಗಾಕತ್ತೈತಿ. ಪ್ರತಿ ರೂಪಾಯಿಗೆ ಹೆಚ್ಚಿಗೆ ಸಿಗಾಕತ್ತೈತಿ, ಇಲ್ಲಿ ಕಡಿಮೆ ಸಿಗಾಕತ್ತೈತಿ. ಓಕೆ, ಇದನ್ನ ನಾವು ಭಿನ್ನ ರಾಶಿ ಮುಖಾಂತರನು ಮಾಡಿದ್ವಿ. ಓಕೆ, ಸೊ ಇದನ್ನ ನಾವು ರಿವರ್ಸ್ ಮಾಡಿದಾಗ ಏನಾಕೈತಿ ನೋಡ್ರಿ. ಇಲ್ಲಿ ರಿವರ್ಸ್ ಮಾಡಿದಾಗ ಏನಾಕೈತಿ ನೋಡ್ರಿ, ರಿವರ್ಸ್ ಕ್ಯಾಲ್ಕುಲೇಷನ್ ರಿವರ್ಸ್ ಡಿವಿಷನ್ ಮಾಡ್ರೆ ಏನಾಕೈತಿ, ಅದೇನ್ ಕೊಡ್ತೈತಿ ಅದೊಂದ್ ಸ್ವಲ್ಪ ನೋಡೋಣ. ಈಗ ನಾನು
16/250. ಇದ್ರ ಅರ್ಥ ಏನು? ಇದೇನ್ ಕೊಡ್ತೈತಿ ನನಗೆ? ಇದೇನ್ ಕೊಡ್ತೈತಿ? ಏನನ್ ಹೇಳ? 1 ಗ್ರಾಮಿಗೆ ಎಷ್ಟು ರೂಪಾಯಿ ರೀ? 1 ಗ್ರಾಮಿಗೆ ಎಷ್ಟು ಹಾ, ರೂಪಾಯಿ? 1 ಗ್ರಾಮಿಗೆ ಎಷ್ಟು? 1 ಗ್ರಾಮಿಗೆ ಎಷ್ಟು? 1 ಗ್ರಾಮಿಗೆ ಎಷ್ಟು? ಹಂಗ ಇಲ್ಲಿ ನಾನು 13/200 ಮಾಡಿದ್ರೆ ಇಲ್ಲಿ 1 ಗ್ರಾಮಿಗೆ ಎಷ್ಟು ಬರ್ತೈತಿ? ಯಾವ್ದನ್ನ ತಗೋಬೇಕು ನಾನು? ಸಾಣದ ಯಾವ್ದು ಬರ್ತೈತಲ್ಲ ಅದನ್ನ ತಗೋಬೇಕು. ಯಾವ್ದು ಸಾಣದ್ ಬರ್ತೈತಲ್ಲ ಬೆಲೆ ಅದನ್ನ ತಗೋಬೇಕು. ನಿಮಗೆ ಸಾಣದ ಇದು ಬರ್ತೈತಿ ನೋಡ್ರಿ. ಬೇಕಾದ್ರೆ ಇದನ್ನ ಮಾಡಿ ನೋಡ್ರಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೋಡ್ರಿ ಎಷ್ಟು ಬರ್ತೈತಿ ಇದು. 0.052 ಬರ್ತೈತೆ ಸರ್. 0.052 ಬರ್ತೈತಿ. ಇದು ಎಷ್ಟು ಬರ್ತೈತಿ? 0.0 0.0002 ಬರ್ತೈತೆ ಸರ್. ಅಲ್ಲ 40 ಬರ್ತೈತೆ. ಎಷ್ಟು ಬರ್ತೈತಿ? ಇಲ್ಲ ಇಷ್ಟೇ ಬರ್ತೈತ್ರಿ. ಹಾ, ಸೊ ಯಾವ ಸಾನ್ ಬಂತು? ಈ ಸಾನ್ ಬಂದ ನೋಡ್ರಿ. ಇದನ್ನ ತಗೋಬೇಕು ನಾವೀಗ. ಯಾಕ ಪ್ರತಿ ಗ್ರಾಮಿಗೆ ಇಲ್ಲಿ 1 ಗ್ರಾಮಿಗೆ ಪ್ರತಿ ಗ್ರಾಮಿಗೆ ಇಷ್ಟು ರೂಪಾಯಿ, ಇಲ್ಲಿ ಪ್ರತಿ ಗ್ರಾಮಿಗೆ ಇಷ್ಟು ರೂಪಾಯಿ. ಕಡಿಮೆ ರೊಕ್ಕ ಇಲ್ಲಿ ಇರೋದ್ರಿಂದ ಕರೆಕ್ಟ್. ಇವೆಲ್ಲದಕ್ಕಿಂತ ಇದು ನೋಡ್ರಿ ಎಷ್ಟು ಸುಲಭ ಉಪಾಯ ಐತಿ. ನಾ ಏನ್ ಮಾಡ್ತೀನಿ, ಸ್ವಲ್ಪ ಇದೊಂದು ಲಾಸ್ಟ್ ಹೇಳಿ ಮುಗಿಸ್ತೇನೆ. ನನ್ನ ಕ್ಲಾಸನ್ನ ಲಾಸ್ಟ್ ಹೇಳಿ ಮುಗಿಸ್ತೇನೆ. ಇದು ನೋಡ್ರಿ ಎಷ್ಟು ಸಿಂಪಲ್ ಉಪಾಯ ಐತಿ ನೋಡ್ರಿ. ನಾ ಏನ್ ಮಾಡ್ತೀನಿ, ಈ 250 ಮತ್ತು 200 ಇದನ್ನೇನ್ ಮಾಡ್ತೀನಿ ನಾನು, ಇವ್ರ ಲಸ ಎಷ್ಟೈತಿ? 1000 ಐತಿ. ಹೌದಲ್ಲ? 1 ಕಿಲೋ ಎಷ್ಟು? 1 ಕಿಲೋಕ್ಕೆ ಎಷ್ಟಾಕೈತಿ ನೋಡ್ತೀನಿ ನಾನು. 1 ಕಿಲೋ ಆಗ್ಬೇಕಾದ್ರ ಇಂಥವ್ನ 4 ಪಾಕೆಟ್ ತಗೋಬೇಕು. 250 64 ರೂಪಾಯಿ ಬೀಳ್ತೈತಿ ನನಗೆ. ಇವು 1 ಕಿಲೋ ಆಗ್ಬೇಕಾದ್ರೆ ನಾನು ಎಷ್ಟು ತಗೋಬೇಕು? 5 ಪಾಕೆಟ್ ತಗೋಬೇಕು. ಅಂದ್ರೆ ಎಷ್ಟು ಬೀಳ್ತೈತಿ ನನಗೆ? 65 ರೂಪಾಯಿ ಬೀಳ್ತೈತಿ. ಹೌದಲ್ಲ? ಸೊ ಪ್ರತಿ ಕಿಲೋಕ ನನಗೆ 1 ರೂಪಾಯಿ ಸ್ವೈ ಬೀಳಾಕತ್ತೈತಿ ನೋಡ್ರಿ. ಪ್ರತಿ ಕಿಲೋಕ 1 ರೂಪಾಯಿ ಸ್ವೈ ಬೀಳಾಕತ್ತೈತಿ ನೋಡ್ರಿ. ದೊಡ್ಡ ಪಾಕೆಟ್ ತಗೊಂಡೆ ಅಂದ್ರ ಪ್ರತಿ ಕೆಜಿಗೆ 1 ರೂಪಾಯಿ ಸಸ್ತಾ ಬೀಳಾಕತ್ತೈತಿ. ಯಾಕ? 1 ಕೆಜಿ ಒಳಗಿಂತ 4 ಪಾಕೆಟ್ ಆಗ್ತಾವು, 1 ಕೆಜಿ ಒಳಗಿಂತಾವು 5 ಪಾಕೆಟ್ ಆಗ್ತಾವು. ಇದು ನೀವು ಆರಾಮಾಗಿ ಅಂಗಡಿ ಒಳಗೆ ಮಾಡ್ಬೋದು. ಇಲ್ಲಿದ್ರ ನೀವು ಭಾಗಾಕಾರ ಮಾಡ್ಕೋತ ಕೂತೀರ ಅಂದ್ರೆ ಅಂಗಡಿ ಒಳಗೆ ಏನಂತೈತೆ, ನೀವು ಮನೆಗೆ ಹೋಗಿ ಭಾಗಾಕಾರ ಮಾಡ್ರಿ, ಲಗುನ ಹೇಳ್ರಿ ಯಾವ ಪಾಕೆಟ್ ಬೇಕು ಅಂತ ಹೇಳ್ತಾರೆ. ಹೌದಲ್ಲ? ಅದ್ರ ಬದ್ಲಿ ಇದು ಎಷ್ಟು ಈಸಿ ಆಕೈತಿ ನೋಡ್ರಿ. ಇದು ಕಿಲೋಕ 64 ರೂಪಾಯಿ ಸಿಗತೈತಿ, ಇದು ಕಿಲೋಕ 65 ರೂಪಾಯಿ ಸಿಗತೈತಿ. ಈ ಕಿಲೋನ ಯಾಕೆ ತಗೊಂಡು ನಾನು ಚೆಕ್ ಮಾಡಕ? ಕಿಲೋನ ಏನಿದು? ಕಿಲೋನ ಯಾಕೆ ತಗೊಂಡು ನಾನು ಇಲ್ಲಿ 600 ಗ್ರಾಮ 700 ಗ್ರಾಮ 800 ಗ್ರಾಮ ಯಾಕೆ ತಗೊಲಿಲ್ಲ? ಕಿಲೋ ಯಾಕೆ ತಗೊಂಡ ನಾನು? LCM of 200 ಮತ್ತು 250 1 ಕೆಜಿಗೆ ಎಷ್ಟು ಗ್ರಾಮ್ ಎಲ್ಲ ನೋಡ. ಇದು ಇದ್ರ ಮಗ್ಯಾಗೂ ಐತಿ, ಇದ್ರ ಮಗ್ಯಾಗೂ ಐತಿ, ಇದ್ರ ಮಗ್ಯಾಗೂ ಐತಿ. ಅಂತ ಸಂಖ್ಯೆ ತಗೊಂಡಿ ನಾನು. ಇದ್ರ ಮಗ್ಯಾಗೂ ಇರ್ಬೇಕು, ಇದ್ರ ಮಗ್ಯಾಗೂ ಇರ್ಬೇಕು. ಅಂತ ಸಂಖ್ಯೆ ತಗೊಂಡೆ ಅಂತಂದ್ರೆ ಅಲ್ಲ, ಇದು ಮೊದಲು ತಿಳ್ಕೊರಿ, ಆಮೇಲೆ ಕ್ವಶನ್ ಕೇಳ್ರಿ. ಇದನ್ನ ಮೊದಲು ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊರಿ, ಆಮೇಲೆ ಕ್ವಶನ್ ಇದ್ರೆ ನಾನು ಕೇಳ್ತೀನಿ. ಈಗ ನಾನು ಏನ್ ಮಾಡಿದ್ನಿ, 250 ಮಗ್ಗಿ ಒಳಗನು 1000 ಐತಿ, 200 ಮಗ್ಗಿ ಒಳಗನು 1000 ಐತಿ. ಅದಕ್ಕೆ ನಾ ಏನ್ ಮಾಡ್ಕೊಂಡಿ, 1000 1 ಗ್ರಾಮಿಗೆ ಎಷ್ಟು ರೊಕ್ಕ ಆಗ್ತೈತಿ ಅಂತ ನೋಡ್ಕೊಳ್ಳೋ ಬದ್ಲಿ ಸ್ವಲ್ಪ ಅದು ಕಠಿಣ ಆಕೈತಿ ಲೆಕ್ಕ. ಅದ್ರ ಬದ್ಲಿ ನಾನು 1000 ಗ್ರಾಮಕ್ಕೆ ಎಷ್ಟು ರೊಕ್ಕ ಆಗ್ತೈತಿ ಅದನ್ನ ಲೆಕ್ಕ ಹಾಕೊಂಡು ಅದನ್ನ ಮಾಡಕ್ ನನಗೆ ಬಹಳ ಈಸಿ ಐತಿ. ಸೀದಾ 1000 ಗ್ರಾಮಕ್ಕೆ ಎಷ್ಟು ಆಕೈತಿ ಇದನ್ನ ಗುಣಿಸಿದ್ನಿ. ಹೌದಲ್ಲ? ಆಮೇಲೆ ಈ ಪ್ರೈಸ್ ಅನ್ನು 4 ಗುಣಿಸಿದ್ನಿ, 64 ರೂಪಾಯಿ. ಹಂಗ ಇಲ್ಲಿ 200 ಗ್ರಾಮನ್ನು ನಾನು 1 ಕಿಲೋ ಮಾಡ್ಕೊಳಕ 5 ಗುಣಿಸಿದೀನಿ. ಹಂಗ ನಾನು ಪ್ರೈಸ್ ಅನ್ನು 5 ಗುಣಿಸಿದ್ನಿ. ಬೆಲೆ 60 ರೂಪಾಯಿ ಬಂತು, ಇಲ್ಲಿ 64 ರೂಪಾಯಿ ಬಂತು. ಸೊ ನನಗೆ ಇಲ್ಲಿ ಏನ್ ಸಿಗಾಕತೈತಿ, ಡೆಫಿನೆಟ್ಲಿ ಇದು ಬೆಟರು, ಇದು ಬೆಟರು ಅಂತ, ಇದು ಬೆಟರು ಅಂತ ಗೊತ್ತಾಗತ್ತೆ. ಸೊ ಈ 1000ನ್ನ ಯಾಕೆ ತಗೊಂಡು ನಾನು? ಯಾಕಂದ್ರ 250 ಮಗ್ಗಿ ಒಳಗೂ ಐತಿ, 200 ಮಗ್ಗಿ ಒಳಗೂ ಐತಿ. ಅದ್ರ ಬಗ್ಗೆ ನಾನು 2000 ತಗೊಳ್ಬೋದಾಗಿತ್ತು, ನೋ ಪ್ರಾಬ್ಲಮ್. 2 ಕಿಲೋಕ್ಕೆ ಎಷ್ಟಾಕೈತಿ ಅದನ್ನು ನೋಡ್ಬೋದಾಗಿತ್ತು. 2 ಕಿಲೋಕ್ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ತಿತ್ತು ನನಗೆ? 128 ರೂಪಾಯಿ ಬರ್ತಿತ್ತು. ಇಲ್ಲಿ 2 ಕಿಲೋಕ್ ಮಾಡಿದ್ರೆ ಎಷ್ಟಾಗಿತ್ತು? 130 ರೂಪಾಯಿ ಬರ್ತಿತ್ತು. ಅವಾಗ ನೋಡಿದ್ರೆ ಗೊತ್ತಾಕಿತ್ತು ನಮಗೂ ಇದ ಬೆಟರ್ ಅನ್ನೋದು ಗೊತ್ತಾಕಿತ್ತು. ಆದ್ರ 2 ಮಾಡ್ಬೋದಾಗಿತ್ತು ನಾನು, 3 ಕಿಲೋಕ್ಕೂ ಮಾಡ್ಬೋದಾಗಿತ್ತು, ಯಾವುದೇ ಸಾಮಾನ್ಯ ಅಪವರ್ತ್ಯವನ್ನು ತಗೊಳ್ಬೋದಾಗಿತ್ತು ನಾನು. ಆದ್ರ 1000 ಅನ್ನೋದೇನು ಅತ್ಯಂತ ಸಣ್ಣದು, ಅತ್ಯಂತ ಸಣ್ಣ ಸಂಖ್ಯೆ 200 ಮಗ್ಗಿ ಒಳಗೂ ಇರುವಂತಹದ್ದು ಮತ್ತು 250 ಮಗ್ಗಿ ಒಳಗೂ ಇರುವಂತಹ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು? 1000. 250 ಮತ್ತು 200ರ ಲಸ ಅಂತ ಕರಿತೀವಿ. ಓಕೆ, ಈಗ ಕ್ವಶನ್ ಯಾರ್ದು ಐತಲ್ಲ ಕೇಳ್ರಿ. ಸರಿ, ಅದನ್ನ 4ರ್ಲೇನ ಯಾಕೆ ಗುಣಿಸಿದ್ರಿ? 16 ಯಾಕಂದ್ರ ನನಗೆ 1 ಕಿಲೋದಾಗ ಎಷ್ಟು ಪಾಕೆಟ್ ಬರ್ತಾವ? 250 4 ಬರ್ತಾವ. ಸೊ 1 ಕಿಲೋಕ್ ನೀ ಎಷ್ಟು ಕೊಡಕ್ ರೊಕ್ಕ? ಹಂಗಾರ ಇಷ್ಟು ಕೊಡ್ತಿಲ್ಲ.
ಹಾ ರೀ. ಹಾ 4 ಪಾಕೆಟ್ ತಗೊಂಡಿದ್ವಿ 1 ಕಿಲೋ ತಗೊಂಡ್ಬರ್ಬೇಕಾಗೈತಿ ನಾವು 1 ಕಿಲೋ ಆಗ್ಬೇಕಾಗೈತಿ 1 ಕಿಲೋಕ್ಕೆ ಎಷ್ಟು ಬೆಲೆ ಆಗೈತಿ ನೋಡ್ಬೇಕಾಗೈತಿ. ಅವಾಗ ಏನ್ ಮಾಡ್ಬೇಕು ನೀನು 250 ಗ್ರಾಮಿಗೆ 16 ರೂಪಾಯಿ ಅಂತ ಹೇಳಿದಾರು 1 ಕಿಲೋಕ್ಕೆ ಎಷ್ಟು ಆಕೈತಿ ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ತೀನಿ ನೀನು ಎದ್ರಲ್ಲಿ ಎಷ್ಟು ಗುಣಿಸ್ತೀವಿ ಹೇಳಿ ನೋಡಿ ನೀನು 4 ರೀ. ಹಾ ಹಂಗ ಇಲ್ಲಿ 200 ಗ್ರಾಮಕ್ಕೆ ಅವರು 13 ರೂಪಾಯಿ ಅಂತ ಹೇಳಿದಾರು. ಇಲ್ಲಿ ಕಿಲೋ ತಗೋಬೇಕಾರೆ ಎಷ್ಟು ತಗೋತೀನಿ ನೀನು 1 ಕಿಲೋ ಮಾಡ್ಕೋಬೇಕಾರ ಎಷ್ಟು ಪಾಕೆಟ್ ತಗೋಬೇಕು 5 ರೀ. 5 ಆಮೇಲೆ ರೊಕ್ಕ ಎಷ್ಟು ಕೊಡ್ಬೇಕು 65. ಹಾ ತಿಳಿತು. ಹಾ ರೀ. ನೀವು ಭಿನ್ನರಾಶಿಗಳ ಛೇದ ಸಮ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೊಂಡ್ರಲ್ಲ ಅಂತದ ಕೆಲಸ ಮಾಡತ್ತಾರ ನೋಡ್ರಿ ಇಲ್ಲಿ ಸಹಿತ ಇದ್ರ ಮಗ್ಯಾಗೂ ಇರ್ಬೇಕು ಇದ್ರ ಮಗ್ಯಾಗೂ ಇರ್ಬೇಕು ಅಂತ ತಗೊಂಡ್ರಿ ಗುಣಿಸ್ಕೊಂಡ್ರಿ ರೊಕ್ಕಾನು ಹಂಗ ಗುಣಿಸ್ಕೊಂಡ್ರಿ ಕರೆಕ್ಟ್ ಹೌದಲ್ಲ. ಹಾ ರೀ. ಹಾ ಲಸ ನೋಡ್ರಿ ಗೊತ್ತಾತ್ ಹಂಗಾರ ಲಸಾದ ಇನ್ನೊಂದು ಉಪಯೋಗ ನೋಡ್ರಿ ನಾವ್ ಅಂಗಡಿ ಒಳಗೂ ಯೂಸ್ ಮಾಡ್ಬೋದು ಇದನ್ನ ಲಸ ಪಟ್ನ ಲಸ. ಸೊ ಲಸ ಅದು ಇಂಥವೆಲ್ಲ ಬರೀ ಪುಸ್ತಕದಾಗ ಅಷ್ಟ ಅಲ್ಲ ಅವ್ ದಿನನಿತ್ಯದ ಜೀವನದೊಳಗ ಬಾಳ ಕಡೆಗೆ ಉಪಯೋಗ ಬರ್ತಾವು. ನೀವು ವಿಚಾರ ಮಾಡ್ಕೊಂತಿದ್ರಷ್ಟ ನಿಮ್ಗೆ ಗೊತ್ತಾಕವ ಅಲ್ಲಿ ಲಸ ಅದು ಉಪಯೋಗನ ಇಲ್ಲಿ ತಗೋಬಹುದಪ್ಪ ಅಂತ ಹೇಳಿ ಇಲ್ದ್ರೆ ಬರೀ ಪುಸ್ತಕಕ್ಕೆ ಅಷ್ಟ ಹುಡುಕಿತ್ತು. ಓಕೆ ಸೊ ನಿಮ್ಗೆ ಹೋಮ್ವರ್ಕ್ ಏನ್ ಕೊಟ್ಟಿದ್ದೆ ನಾನು ಕೊಟ್ಟಿದ್ದೀನಿ ರಾಶಿಗಳ ಸಂಕಲನ ವ್ಯಾಕರಣ. ಓಕೆ ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಇವತ್ತಿನ ಕ್ಲಾಸ್ ಒಳಗೆ ಏನಾಗೈತಿ ಇದನ್ನೆಲ್ಲ ಸ್ವಲ್ಪ ಮೆಲ್ಕ್ ಹಾಕೊಡ್ರಿ ಬಹಳಷ್ಟ ಆಗೈತಿ ಇದನ್ನೆಲ್ಲ ಸ್ವಲ್ಪ ಮೆಲ್ಕ್ ಹಾಕ್ಬೇಕು. ಮೆಲ್ಕ್ ಹಾಕೋದ್ರಿಂದ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದನ್ನ ಇವಾಗಿನ ಬುಕ್ ಒಳಗೆ ಏನೇನೋ ಬರದ್ ನೋಡ್ಬೇಕು ಲೆಕ್ಕ ಹಾಕ್ಬೇಕು ಪಕ್ಕಾ ಮಾಡ್ಕೊರಿ ಇದನ್ನ. ಓಕೆ ನಿಮ್ಗೆ ಬಾಳ ಹೆಲ್ಪ್ ಆಗ್ತೈತಿ ಮುಂದೆ ಹೋಗಂಗ. ಸರಿ ರವಿವಾರ ಮೆಂಟರ್ ಕ್ಲಾಸ್ ನಡಿಲಿಲ್ರಿ ಇವತ್ತ್ರಿ. ಅಲ್ಲ ನಿಮಗೆ ಮೆಂಟರ್ ಇನ್ನ ಅಸೈನ್ ಮಾಡಿದಾರೆ ಇನ್ನ ಕೊಟ್ಟಿಲ್ಲೇನೋ ನಿಮಗೆ ಮೆಂಟರ್ಗಳು ಯಾರಂತ ಹೌದಲ್ಲ. ಹಾ ಅದು ಸ್ವಲ್ಪ ಚಾಲೂ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ಆಗ್ತೈತಿ. ಇನ್ನ ಮೆಂಟರ್ಗಳೆಲ್ಲ ಸಿಗ್ಬೇಕಲ್ಲ ಎಲ್ಲಾರ್ಗು ಹೌದಲ್ಲ. ಮೆಂಟರ್ಗಳು ಸಿಕ್ಕ ಮೇಲೆ ಚಾಲೂ ಆಗ್ತವೆ. ಸ್ವಲ್ಪ ಅಷ್ಟು ಮಟ್ಟ ಏನಿಲ್ಲ. ಓಕೆ ಬಾಯ್ 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 ಸರ್.